A warm good morning to all of you. ಕರ್ನಾಟಕ ಸರ್ಕಾರ ಕಾಲೇಜು ಶಿಕ್ಷಣ ಇಲಾಖೆ ವತಿಯಿಂದ ನಾವೆಲ್ಲರೂ ನಡೆಸುತ್ತಿರುವಂತಹ ವಿಜಯೀ ಭವ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಘನವಾದ ಸ್ವಾಗತ ಮತ್ತು ಸುಸ್ವಾಗತ. ಪ್ರಿಯ ವಿದ್ಯಾರ್ಥಿನಿಯರೇ ಮತ್ತು ಎಲ್ಲ ನನ್ನ ಯುವ ಸ್ನೇಹಿತರೆ, ಈ ನಮ್ಮ ವಿಜಯೀ ಭವ ಯೂಟ್ಯೂಬ್ ಚಾನೆಲ್ಗೆ ತಾವೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರೂ ನಮ್ಮ ಎಲ್ಲ ವೀಡಿಯೋಸ್ಗೆ ಹಲವು ಲೈಕ್ಸನ್ನು ಕೊಡಿ, ನಮ್ಮನ್ನು ಮತ್ತಷ್ಟು ಎನ್ಕರೇಜ್ ಮಾಡಿ ಪ್ರೋತ್ಸಾಹಿಸಿ. ನಾನು ನಿಮ್ಮ ಇಂಗ್ಲೀಷ್ ಟೀಚರ್ ಪಿ ರಾಘವೇಂದ್ರ. ಐ ಆಮ್ ಅನ್ ಅಸೋಸಿಯೇಟ್ ಪ್ರೊಫೆಸರ್ ಆಫ್ ಇಂಗ್ಲೀಷ್ ಇನ್ ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ ಇನ್ ತುಮಕೂರು. ಈ ದಿವಸ ನಾನು ನಿಮಗೆ ಸ್ಪೋಕನ್ ಇಂಗ್ಲೀಷ್ ಫಾರ್ ಬಿಗಿನರ್ಸ್ ಅಂತಿದೆ ನೋಡಿ. ಅಂದರೆ ಆರಂಭಿಕರಿಗೆ, ಅಂದರೆ ಆರಂಭದಿಂದಲೂ ಕೂಡ ನೀವು ಇಂಗ್ಲೀಷನ್ನು ಕಲಿಬೇಕು ಅನ್ನುವಂತಹ ನಮ್ಮ ಎಸ್ಪೆಷಲಿ ಗ್ರಾಮೀಣ ವಿದ್ಯಾರ್ಥಿಗಳಿಗೆ, ವಿದ್ಯಾರ್ಥಿನಿಯರಿಗೆ ನನ್ನ ಈ ಒಂದು ಸ್ಪೋಕನ್ ಇಂಗ್ಲೀಷ್ ವಿಡಿಯೋನ ತಮ್ಮೆಲ್ಲರಿಗೂ ಅರ್ಪಣೆ ಮಾಡ್ತಾ ಇದ್ದೇನೆ. ಮತ್ತು ನಾನು ಸ್ಪೋಕನ್ ಇಂಗ್ಲೀಷ್ ಬಗ್ಗೆ ಮಾತನಾಡೋದಕ್ಕಿಂತಲೂ ಮುಂಚಿತವಾಗಿ I have a few of my superiors and my friends to thank. ಮೊಟ್ಟ ಮೊದಲಿಗೆ I would like to extend my humble and sincere thanks to our Honorable Commissioner of Collegiate Education, Shri Pradeep Prabhakar sir, and also I would like to extend my humble gratitude and thanks to our Honorable Director of Collegiate Education, Professor Malleshwarappa sir, and I would be failing in my duty if I don't thank my dear friend Professor Manjunath sir, who is the coordinator of these Gnananidhi YouTube channels, and also he is the coordinator of Vijayi Bhava YouTube channels. ಅವರು ನನಗೆ ಎಷ್ಟು ಉತ್ತೇಜನ ಕೊಟ್ಟಿದ್ದಾರೆ ಅಂದರೆ, ಅದಕ್ಕಾಗಿ ನಾನು ಬಹಳಷ್ಟು ವೀಡಿಯೋಸ್ನ ಜ್ಞಾನನಿಧಿಗೆ ಅಪ್ಲೋಡ್ ಮಾಡಬೇಕಾಯಿತು, ಮಾಡಿದ್ದೀನಿ ಕೂಡ. ಐ ಹ್ಯಾವ್ ನಿಯರ್ಲಿ ಅಪ್ಲೋಡೆಡ್ 44 ವೀಡಿಯೋಸ್ ಆನ್ ಟು ಅವರ್ ಜ್ಞಾನನಿಧಿ ಚಾನಲ್. ಅದರ ಜೊತೆಯಲ್ಲಿ ಇನ್ನೊಬ್ಬ ಕೋಆರ್ಡಿನೇಟರ್ ಅಕ್ಷತಾ ಮೇಡಮ್ ಅವ್ರಿಗೂ ನಾನು ಅನಂತ ಧನ್ಯವಾದಗಳನ್ನು ಹೇಳ ಬಯಸ್ತಾ ಇದ್ದೀನಿ. ನಂತರ ಇದರ ಜೊತೆಯಲ್ಲಿ ಪ್ರೊಫೆಸರ್ ಸತೀಶ್ ಅವ್ರಿಗೂ ಕೂಡ ನಾನು ಬಹಳಷ್ಟು ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಇದರ ಜೊತೆಯಲ್ಲಿ ನನ್ನ ಈ ವಿಡಿಯೋಸನ್ನು PPT ಮಾಡಿರ್ತಕ್ಕಂತಹ, PPT ಮಾಡುವ ವಿಷಯದಲ್ಲಿ ನನಗೆ ಬಹಳಷ್ಟು ಸಹಕಾರ ಮಾಡಿರ್ತಕ್ಕಂತಹ ನನ್ನ ಫಾರ್ಮರ್ ಸ್ಟೂಡೆಂಟ್ ಮತ್ತು ನನ್ನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ತುಮಕೂರಿನಲ್ಲಿ ಕಂಪ್ಯೂಟರ್ ಸೈನ್ಸ್ ವಿಭಾಗದಲ್ಲಿ ಕೆಲಸ ನಿರ್ವಹಿಸ್ತಾ ಇರತಕ್ಕಂತಹ ಪ್ರೊಫೆಸರ್ ಹರಿದಾಸ್, ಹಿ ಈಸ್ ಅನ್ ಅಸಿಸ್ಟೆಂಟ್ ಪ್ರೊಫೆಸರ್ ಆಫ್ ಕಂಪ್ಯೂಟರ್ ಸೈನ್ಸ್, ಅವ್ರಿಗೂ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ನಂತರ ನನ್ನ ಕಾಲೇಜು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ತುಮಕೂರಿನ ನನ್ನ ನೆಚ್ಚಿನ ಪ್ರಾಂಶುಪಾಲರು ಪ್ರೊಫೆಸರ್ ಜಗದೀಶ್ ಸರ್ ಅವ್ರಿಗೆ ಅನಂತ ಧನ್ಯವಾದಗಳು. ಮತ್ತು ನನ್ನ ಎಲ್ಲ ಸ್ಟಾಫ್ ಆ್ಯಂಡ್ ಟೀಚಿಂಗ್ ಆ್ಯಂಡ್ ನಾನ್ ಟೀಚಿಂಗ್ ಸ್ಟಾಫ್ ಫ್ರೆಂಡ್ಸ್ಗೆಲ್ಲರಿಗೂ, ನನ್ನ ಎಲ್ಲ ವಿದ್ಯಾರ್ಥಿನಿಯರಿಗೂ ನಾನು ಅನಂತ ಥ್ಯಾಂಕ್ಸ್ ಹೇಳಿ ನಾನು ಈ ಒಂದು ಸ್ಪೋಕನ್ ಇಂಗ್ಲೀಷ್ ವಿಡಿಯೋನ ನಾನು ಮುಂದುವರಿಸ್ತಾ ಇದ್ದೀನಿ. ಬಿಫೋರ್ ಐ ಕುಡ್ ಕಮ್ ಟು ಸ್ಪೋಕನ್ ಇಂಗ್ಲೀಷ್, ಅಂದರೆ ಮಾತನಾಡುವಾಗ ನಾವು ಆಂಗ್ಲ ಭಾಷೆಯನ್ನು ಯಾವ ರೀತಿ ಬಳಸಬೇಕು ಅನ್ನೋದ್ರ ಬಗ್ಗೆ ನಾನು ಆರಂಭ ಮಾಡೋಕ್ಕೆ ಮುಂಚಿತವಾಗಿ ಲೆಟ್ ಮೀ ರಿಮೆಂಬರ್ ಮೈ ಸ್ಪಿರಿಚುವಲ್ ಗುರು ವಿಲಿಯಂ ಶೇಕ್ಸ್ಪಿಯರ್. ನನಗೆ ಅವ್ರ ಜ್ಞಾಪಕಕ್ಕೆ ಬರ್ತಾರೆ. ಯಾಕೆಂದರೆ ಹ್ಯಾಮ್ಲೆಟ್ ನಾಟಕದಲ್ಲಿ 4 ಮಹೋನ್ನತವಾದ ದುರಂತ ನಾಟಕಗಳನ್ನು ಬರೆದಿರ್ತಕ್ಕಂತಹ ವಿಲಿಯಂ ಶೇಕ್ಸ್ಪಿಯರ್ ಅವರು ಮೊಟ್ಟ ಮೊದಲನೇ ನಾಟಕ ಹ್ಯಾಮ್ಲೆಟ್. ಆ ಹ್ಯಾಮ್ಲೆಟ್ ನಾಟಕದಲ್ಲಿ ಒಂದು ಕಡೆ ಹ್ಯಾಮ್ಲೆಟ್ಟು ಪ್ರಿಟೆಂಡ್ಸ್ ಟು ಬಿ ಎ ಮ್ಯಾಡ್ ಫೆಲೋ. ಹ್ಯಾಮ್ಲೆಟ್ ಒಬ್ಬ ಹುಚ್ಚನ ಹಾಗೆ ನಟಿಸ್ತಾ ಇರ್ತಾನೆ, ಯಾಕೆಂದರೆ ಆತನಿಗೆ ಆತನ ತಂದೆಯ ಕೊಲೆಗಾರರನ್ನು ಹಿಡಿಬೇಕು ಅಂತ. ಆತನ ತಂದೆ ಭೂತದ ರೂಪದಲ್ಲಿ ಬಂದು ಹ್ಯಾಮ್ಲೆಟ್ಗೆ ಹೇಳ್ತಾನೆ ಆತನ ಚಿಕ್ಕಪ್ಪನೇ ಆತನನ್ನು ಕೊಂದಿದ್ದು ಅಂತ. ಆದರೆ ಚಿಕ್ಕಪ್ಪನ ಕೊಲೆಯನ್ನು ಸಾಬೀತು ಮಾಡಬೇಕಂತೇಳಿ ಏನು ಮಾಡ್ತಾನೆ ಹ್ಯಾಮ್ಲೆಟು, ಹಿ ಪ್ರಿಟೆಂಡ್ಸ್ ಟು ಬಿ ಎ ಮ್ಯಾಡ್ ಮ್ಯಾನ್. ಅವ ಹುಚ್ಚನ ಹಾಗೆ ನಟಿಸ್ಲಿಕ್ಕೆ ಆರಂಭ ಮಾಡ್ತಾನೆ. ರಾಜನಿಗೆ ಅನುಮಾನ ಬರುತ್ತೆ. ಹಾಗಾಗಿ ಹ್ಯಾಮ್ಲೆಟ್ ನಿಜವಾಗಿಯೂ ಹುಚ್ಚನ ಅಥವಾ ನಟಿಸ್ತಾ ಇದ್ದಾನ ತಿಳ್ಕೊಳ್ಳೋದಕ್ಕೆ ಆತನ ಮಂತ್ರಿಯನ್ನು ಕಳಿಸ್ತಾನೆ ಹ್ಯಾಮ್ಲೆಟ್ ಹತ್ರಕ್ಕೆ.
ಪೊಲೋನಿಯಸ್ ಅಂತ ಮಂತ್ರಿ ಇರ್ತಾನೆ, ದಿ ಮಿನಿಸ್ಟರ್ ಟು ಕ್ಲಾಡಿಯಸ್ ಅಂತ ಚಿಕ್ಕಪ್ಪ. ಅಟ್ ಪ್ರೆಸೆಂಟ್ ಈಸ್ ದ ಕಿಂಗ್ ಆಫ್ ಡೆನ್ಮಾರ್ಕ್. ಹಾಗಾಗಿ ಆ ಮಿನಿಸ್ಟರ್ ಬರ್ತಾನೆ, ಪೊಲೋನಿಯಸ್ ಬಂದಾಗ ಹ್ಯಾಮ್ಲೆಟ್ ಗೊತ್ತಾಗುತ್ತೆ, ಬಿಕಾಸ್ ಈಸ್ ನಾಟ್ ರಿಯಲಿ ಮ್ಯಾಡ್ ಅಲ್ವಾ. ಈ ಪೊಲೋನಿಯಸ್ ಬರ್ತಾನೆ ಮಂತ್ರಿ, ನಾನು ನಿಜವಾದ ಹುಚ್ಚನ ಅಲ್ಲ ಅಂತ ತಿಳ್ಕೊಳ್ಳೋಕೆ ಬರ್ತಾ ಇದ್ದಾನೆ ಅಂತೇಳಿ ಏನು ಮಾಡ್ತಾನೆ, ಒಂದು ಪುಸ್ತಕ ಓದ್ತಾ ಇರ್ತಾನೆ. ಹ್ಯಾಮ್ಲೆಟ್ ಸ್ಟಾರ್ಟ್ಸ್ ರೀಡಿಂಗ್ ಎ ಬುಕ್. ಆಗ ಪೊಲೋನಿಯಸ್ ಬಂದು ಕೇಳ್ತಾನೆ, ವಾಟ್ ಡು ಯು ರೀಡ್ ಮೈ ಲಾರ್ಡ್ ಅಂತ ಕೇಳ್ತಾನೆ. ವಾಟ್ ಡು ಯು ರೀಡ್ ಮೈ ಲಾರ್ಡ್ ಅಂದ್ರೇನೋ, ನೀವು ಏನು ಓದ್ತಾ ಇದ್ದೀರಿ ಅಂತ ಕೇಳ್ತಾನೆ. ಈಗ ನಾನೇ ಆಗಲಿ ಹ್ಯಾಮ್ಲೆಟಿನ ಜಾಗದಲ್ಲಿ ಅಥವಾ ನಮ್ಮ ವಿದ್ಯಾರ್ಥಿನಿಯರು ಯಾರೇ ಆಗಲಿ ಇದ್ದಾಗ ನಾವೇನು ಹೇಳ್ತೀವಿ, ಹಿಸ್ಟ್ರಿ ಓದ್ತಾ ಇದ್ದರೆ ಹಿಸ್ಟ್ರಿ ಓದ್ತಾ ಇದ್ದೀನಿ ಅಂತೀವಿ, ಇಂಗ್ಲೀಷ್ ಓದ್ತಾ ಇದ್ದರೆ ಇಂಗ್ಲೀಷ್ ಓದ್ತಾ ಇದ್ದೀನಿ ಅಂತೀವಿ, ಇಕನಾಮಿಕ್ಸ್ ಓದ್ತಾ ಇದ್ದರೆ ಇಕನಾಮಿಕ್ಸ್ ಓದ್ತಾ ಇದ್ದೀನಿ ಅಂತೀವಿ, ಪೊಲಿಟಿಕಲ್ ಸೈನ್ಸ್ ಓದ್ತಾ ಇದ್ದರೆ ಪೊಲಿಟಿಕಲ್ ಸೈನ್ಸ್ ಓದ್ತಾ ಇದ್ದೀವಿ ಅಂತೀವಿ. ಆದರೆ ಹ್ಯಾಮ್ಲೆಟ್ ಹಂಗೆ ಹೇಳಲ್ಲ. ಹ್ಯಾಮ್ಲೆಟ್ ಏನು ಮಾಡ್ತಾನೆ, ವೆನ್ ಪೊಲೋನಿಯಸ್ ಆಸ್ಕ್ಸ್ ಹಿಮ್ ವಾಟ್ ಈಸ್ ರೀಡಿಂಗ್, ಮೈ ಲಾರ್ಡ್ ವಾಟ್ ಯು ರೀಡ್ ಅಂದರೆ ಹ್ಯಾಮ್ಲೆಟ್ ಸೇಸ್ ವರ್ಡ್ಸ್ ವರ್ಡ್ಸ್ ವರ್ಡ್ಸ್. he says ವರ್ಡ್ಸ್ ವರ್ಡ್ಸ್ ವರ್ಡ್ಸ್. ನೋಡ್ರಿ, ಪದಗಳು ಪದಗಳು ಪದಗಳು. ಯಾಕೆಂದರೆ ಪ್ರತಿ ಭಾಷೆಯಲ್ಲಿ ಪದಗಳ ಅವಶ್ಯಕತೆ ಇದೆ. ದಟ್ ಈಸ್ ವೈ ಹ್ಯಾಮ್ಲೆಟ್ ಸೇಸ್ ವರ್ಡ್ಸ್ ವರ್ಡ್ಸ್ ವರ್ಡ್ಸ್. ಅಲ್ಲಿಂದ ನಾನು ಈ ಸ್ಪೋಕನ್ ಇಂಗ್ಲೀಷ್ ತರಗತಿನ ಆರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಬಿಕಾಸ್ ವರ್ಡ್ಸ್ ಆರ್ ದ ಬಿಲ್ಡಿಂಗ್ ಬ್ಲಾಕ್ಸ್ ಆಫ್ ಎನಿ ಲ್ಯಾಂಗ್ವೇಜ್. ಯಾವುದೇ ಭಾಷೆಯನ್ನು ನೀವು ಕಲಿಬೇಕಂದ್ರೆ, ಹೊಸ ಭಾಷೆಯನ್ನು ಅಥವಾ ನಮ್ಮ ಮಾತೃಭಾಷೆಯನ್ನು ಕೂಡ ಕಲಿಬೇಕಂದ್ರೆ, ಆ ಭಾಷೆಯಲ್ಲಿರ್ತಕ್ಕಂತಹ ಹಲವು ಪದಗಳನ್ನು ನಾವು ಅರ್ಥಕೊಳ್ಬೇಕು. ಆ ಪದಗಳ ಅರ್ಥವನ್ನು ಅರ್ಥಕೊಂಡಾಗ ಯಾವ ಪದವನ್ನು ಯಾವ ಸಂದರ್ಭದಲ್ಲಿ ಹೇಗೆ ಬಳಸಬೇಕು ಅನ್ನೋ ಅರಿವು ನಮಗೆ ಬರುತ್ತೆ. ಈಗ ನೋಡಿ, ನಮ್ಮ ಮಾತೃಭಾಷೆ ಕನ್ನಡ, ಹಾಗಾಗಿ ನಮ್ಮ ತಾಯಿಯಂದರು ನಮಗೆ ಕನ್ನಡವನ್ನು ಹೇಳಿಕೊಟ್ಟಿದ್ದಾರೆ. ಆದರೆ ಈಗ ನಾವು ಹೊಸ ಭಾಷೆ ಕಲಿಬೇಕಂದ್ರೆ, ತೆಲುಗು ಕಲಿಬೇಕು ಅಂದರೆ, ತಮಿಳು ಕಲಿಬೇಕು ಅಂದರೆ, ಹಿಂದಿ ಕಲಿಬೇಕು ಅಂದರೆ, ಅಥವಾ ಇವತ್ತಿನ ಆಂಗ್ಲ ಭಾಷೆ ಕಲಿಬೇಕಂದ್ರೆ, ಆ ಭಾಷೆಯಲ್ಲಿರುವ ಪದಗಳನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಹೊಸ ಭಾಷೆಯಲ್ಲಿರ್ತಕ್ಕಂಥ ಒಂದೊಂದು ಪದವನ್ನು ನಮ್ಮ ಭಾಷೆಯಲ್ಲಿ ಅರ್ಥ ಮಾಡಿಕೊಂಡಾಗ ಆ ಭಾಷೆಯನ್ನು ನಾವು ಮಾತನಾಡಲು ಸರಳವಾಗುತ್ತೆ. ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಿ ವರ್ಡ್ಸ್ ಆಫ್ ಎ ನ್ಯೂ ಲ್ಯಾಂಗ್ವೇಜ್ ಆ್ಯಂಡ್ ದ ಮೀನಿಂಗ್ ಇನ್ ಅವರ್ ಮದರ್ ಟಂಗ್. ಅವುಗಳ ಆ ಪದಗಳ ಭಾಷೆಯನ್ನು ನಮ್ಮ ಮಾತೃಭಾಷೆಯಲ್ಲಿ ಅರ್ಥ ಮಾಡಿಕೊಂಡಾಗ ಆ ಪದಗಳ ಬಗ್ಗೆ ನಮಗೆ ಆಸಕ್ತಿ ಉಂಟಾಗುತ್ತೆ. ಆ ಪದಗಳನ್ನು ಎಲ್ಲೆಲ್ಲಿ ನಾವು ಬಳಸಬೇಕನ್ನುವ ಆಸಕ್ತಿ ಬರುತ್ತೆ. ಹಾಗಾಗಿ ಯಾಕೆಂದರೆ ಈ ಭಾಷೆ ಅನ್ನುವುದು ಸಂವಹನಕ್ಕೆ ಬಳಸುವಂತಹ ಒಂದು ಭಾಷೆ ಅಲ್ವ, ಒಂದು 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 ಮಾಧ್ಯಮ ಅದು. ದಟ್ ಈಸ್ ವೈ ಇನ್ ಇಂಗ್ಲೀಷ್ ವಿ ಸೇ, ಇಲ್ಲಿ ಹೇಳ್ತೀನಿ ನೋಡಿ. ನನ್ನ ಹೆಸರು ಪಿ ರಾಘವೇಂದ್ರ, ಅಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ. ಲ್ಯಾಂಗ್ವೇಜ್. ವಾಟ್ ಈಸ್ ಲ್ಯಾಂಗ್ವೇಜ್? ಲ್ಯಾಂಗ್ವೇಜ್ ಈಸ್ ಎ ಟೂಲ್ ಆಫ್ ಕಮ್ಯುನಿಕೇಷನ್. ಅದೊಂದು ಮಾಧ್ಯಮ. ನಾನು ನನ್ನ ಮನಸ್ಸಲ್ಲಿರ್ತಕ್ಕಂಥ ಭಾವನೆಗಳನ್ನಾಗಲಿ, ನನ್ನಲ್ಲಿರ್ತಕ್ಕಂಥ ಕಲಿಕೆಯನ್ನಾಗಲಿ, ನನ್ನಲ್ಲಿರ್ತಕ್ಕಂಥ ಐಡಿಯಾಸನ್ನಾಗಲಿ ಇನ್ನೊಬ್ಬರ ಜೊತೆ ಹಂಚ್ಕೋಬೇಕಂದ್ರೆ ಅದೇ ಕಮ್ಯುನಿಕೇಷನ್ ಅಂತೀವಿ. ಅದಕ್ಕೊಂದು ಭಾಷೆ ಬೇಕು. ಕನ್ನಡದಲ್ಲಿ ನಾವು ಸಲೀಲವಾಗಿ ಮಾತಾಡ್ತೀವಿ, ಆದರೆ ಇವತ್ತು ಆಂಗ್ಲ ಭಾಷೆ ಬಹಳ ಇಂಪಾರ್ಟೆಂಟ್. ಬಿಕಾಸ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಹಸ್ ಬಿಕಮ್ ಆ್ಯನ್ ಇಂಟರ್ನ್ಯಾಷನಲ್ ಲಿಂಕ್ ಲ್ಯಾಂಗ್ವೇಜ್. ಹಾಗಾಗಿ ನಮ್ಮ ಗ್ರಾಮೀಣ ವಿದ್ಯಾರ್ಥಿನಿಯರು ಇಂಗ್ಲೀಷ್ ಅಂದರೆ ಕಬ್ಬಿಣದ ಕಡಲೆ ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ. ಅದರಷ್ಟು ಸುಲಭವಾದ ಭಾಷೆ ಮತ್ತೊಂದಿಲ್ಲ ಸ್ನೇಹಿತರೆ. ತಾವು ಕನ್ನಡ ಸಿನಿಮಾ ನೋಡಿದ್ದೀರಾ, ರಾಜ್ಕುಮಾರ ಅಂತ. ಅದರಲ್ಲಿ ಪುನೀತ್ ರಾಜ್ಕುಮಾರ್ ಅವರು ಆ ಅಜ್ಜಿಯವ್ರ ಜೊತೆ ಮಾತಾಡುವಾಗ ಆ ಅಜ್ಜಿಯವ್ರಿಗೆ ಇಂಗ್ಲೀಷ್ ಭಾಷೆ ಕಲಿಬೇಕು ಅಂತ ಇರುತ್ತೆ. ಆಕೆ ಒದ್ದಾಡ್ತಿರ್ತಾಳೆ, ನನ್ನ ಇಂಗ್ಲೀಷ್ ಬರುವುದಿಲ್ಲ, ನಮ್ಮ ಮನೆಯಲ್ಲಿ ಎಲ್ಲರೂ ಬೈದಿದ್ದಾರೆ, ನನ್ನ ಇಂಗ್ಲೀಷ್ ಬರಲ್ಲ, ಅದಕ್ಕೆ ನನ್ನನ್ನು ವೃದ್ಧಾಶ್ರಮ ಸೇರಿಸಿದ್ದಾರೆ ಅಂದಾಗ ಪುನೀತ್ ರಾಜ್ಕುಮಾರ್ ಅವ್ರು ಏನು ಹೇಳ್ತಾರೆ, ಅಯ್ಯೋ ಅಜ್ಜಿ, 56 ಅಕ್ಷರಗಳುಳ್ಳ ಕನ್ನಡವನ್ನೇ ನೀವು ಕಲ್ತಿದ್ದೀರಿ, ಇನ್ನು 26 ಅಕ್ಷರಗಳುಳ್ಳ ಇಂಗ್ಲೀಷ್ ಕಲಿಯೋದು ಏನು ಕಷ್ಟ ಅಂತಾರೆ. ಹೌದಾ ಇಲ್ವಾ? ಸೊ ಇಟ್ಸ್ ಎ ವೆರಿ ಈಸಿ ಲ್ಯಾಂಗ್ವೇಜ್. ದ ಇಂಗ್ಲೀಷ್ ಆಲ್ಫಾಬೆಟ್ ಹ್ಯಾಸ್ ಓನ್ಲಿ 26 ಲೆಟರ್ಸ್. ಎ ಇಂದ ಝೆಡ್ವರೆಗೆ ಎಲ್ಲ ಅದರಲ್ಲೇ ನಾವು ಸರ್ಕಸ್ ಮಾಡಬೇಕಾಗುತ್ತೆ. ಹಾಗಾಗಿ ಲ್ಯಾಂಗ್ವೇಜ್ ಇಸ್ ಅ ಟೂಲ್ ಆಫ್ ಕಮ್ಯುನಿಕೇಷನ್. ನೋಡಿ, ಇಂಗ್ಲೀಷ್ ಲ್ಯಾಂಗ್ವೇಜ್ ಅನ್ನೋದು ಇಟ್ಸ್ ಎ ನ್ಯೂ ಲ್ಯಾಂಗ್ವೇಜ್. ನಮಗೆ ಹೊಸ ಭಾಷೆ, ನಮ್ಮ ಗ್ರಾಮೀಣ ವಿದ್ಯಾರ್ಥಿನಿಯರದು ಹೊಸ ಭಾಷೆ.
ಇಟ್ ಈಸ್ ಎನ್ ಏಲಿಯನ್ ಲ್ಯಾಂಗ್ವೇಜ್ ಅಂತಾರೆ. ಅಂದರೆ ಯಾವುದೋ ಒಂದು ಲೋಕದಿಂದ ಬಂದಿರತಕ್ಕಂತಹ ಪರಕೀಯರ ಭಾಷೆ ಅದು. ಏಲಿಯನ್ ಲ್ಯಾಂಗ್ವೇಜ್, ವೆರಿ ಸ್ಟ್ರೇಂಜ್ ಲ್ಯಾಂಗ್ವೇಜ್, ವಿಚಿತ್ರವಾದ ಭಾಷೆ. ಯಾಕೆ ವಿಚಿತ್ರ ಅಂತಿದ್ದೀನಿ ಅಂದರೆ ಇಲ್ಲಿ ಭಾರಿ ತಮಾಷೆ ಇದೆ ನೋಡಿ ಸ್ನೇಹಿತರೆ. ನಾವು ಮೂಗಿನಿಂದ ವಾಸನೆ ನೋಡ್ತೀವಿ, ಹೌದಾ ಇಲ್ವಾ? ಕಾಲುಗಳ ಸಹಾಯದೊಂದಿಗೆ ಓಡ್ತೀವಿ, ಹೌದಾ ಇಲ್ವಾ? ಆದರೆ ಇಂಗ್ಲೀಷಲ್ಲಿ ತಮಾಷೆ ನೋಡಿ. ನೆಗಡಿ ಆದರೆ ಇಂಗ್ಲೀಷಲ್ಲಿ ಏನಂತೀವಿ ಅಂದರೆ ಹಿ ಹ್ಯಾಸ್ ಎ ರನ್ನಿಂಗ್ ನೋಸ್ ಅಂತೀವಿ. ರನ್ ಅನ್ನೋದು ಕಾಲಕ್ಕೆ ತಾನೇ ಬಳಸೋದು, ಮೂಗು ಬಳಸ್ತೀವಿ. ರನ್ನಿಂಗ್ ನೋಸ್ ಅಂದರೆ ಏನೋ ಮೂಗು ಸುರಿತಾ ಇದೆ ಅಂತ. ಸೊ ರನ್ನಿಂಗ್ ರೋಸ್ ಅಂತೀವಿ. ಆಮೇಲೆ ಸ್ಮೆಲ್ಲಿಂಗ್ ಫೀಟ್ ಅಂತೀವಿ, ಕಾಲು ನೋಡಿ ಎಷ್ಟು ವಾಸನೆ ಬರ್ತಾ ಇದೆ ಅಂತೀವಿ. ನೋಡಿ, ಸ್ಮೆಲ್ ಅನ್ನೋದು ನೋಸಿಗೆ ಬಳಸಬೇಕು, ರನ್ ಅನ್ನೋದು ಕಾಲುಗಳಿಗೆ ಬಳಸಬೇಕು. ನಾವೇನು ಹೇಳ್ತೀವಿ, ರಿವರ್ಸ್ ಹೇಳ್ತಾ ಇದ್ದೀವಿ. ರನ್ನಿಂಗ್ ನೋಸ್ ಆ್ಯಂಡ್ ಸ್ಮೆಲ್ಲಿಂಗ್ ಫೀಟ್ ಅಂತೀವಿ. ದಿಸ್ ಈಸ್ ವೈ ಐ ಸೇ ದ್ಯಾಟ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಇಸ್ ಅ ವೆರಿ ಸ್ಟ್ರೇಂಜ್ ಲ್ಯಾಂಗ್ವೇಜ್. ಹಾಗಾಗಿ ನಮ್ಮ ಹುಡುಗರಿಗೆ ಭಾಳಷ್ಟು ಮಂದಿಗೆ ಭಾಷೆ ಬರುವುದಿಲ್ಲ. ಸೊ ಲ್ಯಾಂಗ್ವೇಜ್ ಈಸ್ ಯೂಸ್ಡ್ ಫಾರ್ ಕಮ್ಯುನಿಕೇಷನ್, ಹೌದಾ ಇಲ್ವಾ? ಸರಿಯಾದ ಆಂಗ್ಲ ಭಾಷೆಯನ್ನು ಮಾತನಾಡಿದರೆ ಅದನ್ನು ಸ್ಪೋಕನ್ ಇಂಗ್ಲೀಷ್ ಅಂತೀವಿ. ಸರಿಯಾಗಿ ಮಾತನಾಡದೇ ಇದ್ದರೆ ಇಟ್ ಈಸ್ ನಾಟ್ ರಾಂಗ್ ಇಂಗ್ಲೀಷ್. ಐ ಆಮ್ ಸಾರಿ, ಇಟ್ ಈಸ್ ನಾಟ್ ರಾಂಗ್ ಇಂಗ್ಲೀಷ್. ಸ್ಪೋಕನ್ ಇಂಗ್ಲೀಷಲ್ಲಿ ರಾಂಗ್ ಇಂಗ್ಲೀಷ್ ಇಲ್ಲ. ಇಟ್ ಕುಡ್ ಏದರ್ ಬಿ ಸ್ಪೋಕನ್ ಆರ್ ಬ್ರೋಕನ್. ಬ್ರೋಕನ್ ಇಂಗ್ಲೀಷ್ ಇರ್ಬೋದು ಅಥವಾ ಸ್ಪೋಕನ್ ಇಂಗ್ಲೀಷ್ ಇರ್ಬೋದು. ನೋಡಿ, ಬ್ರೋಕನ್ ಇಂಗ್ಲೀಷ್ಗೆ ನನ್ನ ವಿದ್ಯಾರ್ಥಿಗಳು ಕೆಲವು ಮಂದಿ ನನಗೆ ಸೆಂಟೆನ್ಸಸ್ ಕೊಟ್ಟಿದ್ದಾರೆ. ಒಂದೆರಡು ಸೆಂಟೆನ್ಸಸ್ ಓದ್ತೀನಿ, ನೋಡ್ತೀರಿ. ನೋಡಿ, ಇಲ್ಲಿ ಬಹಳಷ್ಟು ದಿನಗಳಿಂದ ನಿನ್ನ ನೋಡೇ ಇಲ್ಲ ಕಣಪ್ಪ ಎಂಬ ಮಾತನ್ನು ಇಂಗ್ಲೀಷಲ್ಲಿ ನೋಡಿ, ಇಲ್ಲಿ ನನ್ನ ವಿದ್ಯಾರ್ಥಿ ಕಳಿಸಿದ್ದಾನೆ, ಒಬ್ಬ ರೂರಲ್ ವಿದ್ಯಾರ್ಥಿ. ಲಾಂಗ್ ಟೈಮ್ ನೋ ಸಿ. ಅರ್ಥ ಆಯ್ತಲ್ವ ನಿಮಗೆ? ಲಾಂಗ್ ಟೈಮ್ ನೋ ಸಿ, ಭಾಳಷ್ಟು ಟೈಮ್ ಆಯಿತು, ಸಮಯವಾಯಿತು, ನಿನ್ನ ನೋಡೇ ಇಲ್ಲ. ನೋ ಸಿ ಅಂದರೆ ನೋಡೇ ಇಲ್ಲ. ಅರ್ಥ ಆಗಿಲ್ವ ನಿಮಗೆ? ಆದರೆ ದಿಸ್ ಈಸ್ ಬ್ರೋಕನ್ ಇಂಗ್ಲೀಷ್. ಬಟ್ ಸ್ಟಿಲ್ ಹಿ ಕುಡ್ ಬಿ ಏಬಲ್ ಟು ಕಮ್ಯುನಿಕೇಟ್. ಆದರೆ ಅದು ಸ್ಪೋಕನ್ ಇಂಗ್ಲೀಷ್ ಯಾವಾಗ ಆಗುತ್ತೆ ಅಂದರೆ ಇದನ್ನು ಸರಿಯಾದ ಪದಗಳು ಬಳಸಿ ಮಾತನಾಡುವಾಗ. ಹಾಗಾಗಿ ನೋಡಿ, ಲಾಂಗ್ ಟೈಮ್ ನೋ ಸಿ ಅನ್ನೋ ಬದಲು ಸರಿಯಾದ ಇಂಗ್ಲೀಷಲ್ಲಿ, ಸ್ಪೋಕನ್ ಇಂಗ್ಲೀಷಲ್ಲಿ ಹೆಂಗೆ ಮಾತಾಡ್ತೀವಿ ಅಂದರೆ ಇಟ್ ಈಸ್ ಏಜಸ್ ಸಿನ್ಸ್ ಐ ಸಾ ಯು. ಇಟ್ ಈಸ್ ಏಜಸ್ ಸಿನ್ಸ್ ಐ ಸಾ ಯು ಅಂದರೆ ಏನು, ಭಾಳಷ್ಟು ದಿನಗಳಾಯಿತು ನಿನ್ನನ್ನು ನಾನು ನೋಡಿ ಅಂತ. Look at the difference between the spoken English and the broken English. Long time no see ಅನ್ನೋದಕ್ಕೂ it is ages since I saw you ಅನ್ನೋದಕ್ಕೂ ವ್ಯತ್ಯಾಸ ಇಲ್ವಾ? ಅರ್ಥ ಆಗ್ತಾ ಇದೆ ತಾನೆ ನಿಮಗೆ ಆತ ಹೇಳಿದ್ದು ಲಾಂಗ್ ಟೈಮ್ ನೋ ಸಿ ಅನ್ನೋದು? ಬಟ್ ಇಟ್ ಈಸ್ ಬ್ರೋಕನ್ ಇಂಗ್ಲೀಷ್. ನೀವು ಅದನ್ನು ಸ್ಪೋಕನ್ ಇಂಗ್ಲೀಷ್ಗೆ ಪರಿವರ್ತನೆ ಮಾಡಬೇಕಂದ್ರೆ ಕೆಲವು ನಿಯಮಗಳನ್ನು ನೀವು ಅಥವಾ ನಾವು ಎಲ್ಲರೂ ಅನುಸರಿಸಬೇಕು. ಅರ್ಥ ಆಗ್ತಾ ಇದೆಯಾ? ನನಗೂ ಇಂಗ್ಲೀಷ್ ಬರ್ತಿರಲಿಲ್ಲ. ನಾನು ಕೂಡ ಕನ್ನಡ ಮೀಡಿಯಂ ಓದ್ಕೊಂಡು ಬಂದಿರತಕ್ಕಂಥ ವ್ಯಕ್ತಿ. ನಮ್ಮ ತಂದೆಯವರು ನನ್ನನ್ನು ತೆಲುಗು ಓದಿಸಿದ್ರು, ಕನ್ನಡ ಓದಿಸಿದ್ರು, ಇಂಗ್ಲೀಷ್ ಓದಿಸಿಲ್ಲ. ನಮ್ಮ ತಂದೆಯವರು ಇಂಗ್ಲೀಷ್ ಪ್ರೊಫೆಸರು, ಮಾತೃಭಾಷೆ ಕಲಿ ಅಂದರು. ನಂತರ ನಾನು ಕಷ್ಟಪಟ್ಟು ಇಂಗ್ಲೀಷ್ ಕಲ್ತಿದ್ದೀನಿ, ಇಂಗ್ಲೀಷ್ ಪ್ರೊಫೆಸರ್ ಆಗಿಲ್ವಾ? ನಾವು ತಪ್ಪು ಮಾತಾಡ್ತೀವಿ, ನಮ್ಮಿಂದಲೂ ತಪ್ಪುಗಳಾಗುತ್ತೆ. ನಾವು ಕನ್ನಡದಲ್ಲೂ ತಪ್ಪು ಮಾತಾಡ್ತೀವಿ, ಇಂಗ್ಲೀಷಲ್ಲೂ ತಪ್ಪು ಮಾತಾಡ್ತೀವಿ. ಹಾಗಾಗಿ ಹಿಂಜರಿಬಾರ್ದು, ನಾಚಿಕೆ ಪಡ್ಕೋಬಾರ್ದು. ಜೀವನದಲ್ಲಿ ತಪ್ಪುಗಳು ಮಾಡಬಾರ್ದಾಗಲಿ, ಭಾಷೆ ಬಳಸುವಾಗ ತಪ್ಪುಗಳು ಮಾತನಾಡಿದರೆ ತಪ್ಪಿಲ್ಲ. ಆದರೆ ಆ ಮಾಡಿರೋ ತಪ್ಪುಗಳನ್ನು ನಾವು ಅರ್ಥಕೊಂಡು ಸರಿಪಡಿಸಿಕೊಂಡು ಮುಂದಕ್ಕೆ ಹೋಗಬೇಕು. ಎಲ್ಲಿ? ಭಾಷೆಯಲ್ಲಿ. ಇನ್ನೊಂದು ಹೇಳ್ತೀನಿ ನೋಡಿ, ಕೇಳಿಸ್ಕೊಂಡಿರಲಿಲ್ಲ ಸರ್. ಕೇಳಿಸ್ಕೊಂಡಿರಲಿಲ್ಲ ಅಂದರೆ ನೋಡಿ, ಇಲ್ಲಿ ಬ್ರೋಕನ್ ಇಂಗ್ಲೀಷ್ ಏನಂತಾರೆ ಅಂದರೆ ಐ ಡಿಂಟ್ ಲಿಸ್ನಿಂಗ್ ಸರ್, ಐ ಡಿಂಟ್ ಲಿಸ್ನಿಂಗ್. ಇಟ್ ಈಸ್ ಬ್ರೋಕನ್ ಇಂಗ್ಲೀಷ್. ಸ್ಪೋಕನ್ ಇಂಗ್ಲೀಷ್ ಏನು? ಸಾರಿ ಸರ್, ಐ ವಾಸಂಟ್ ಲಿಸ್ನಿಂಗ್, ಐ ವಾಸ್ ನಾಟ್ ಲಿಸ್ನಿಂಗ್ ಅಂದರೆ ಸ್ಪೋಕನ್ ಇಂಗ್ಲೀಷ್. ಐ ಡಿಂಟ್ ಲಿಸ್ನಿಂಗ್ ಅಂದರೆ ಬ್ರೋಕನ್ ಇಂಗ್ಲೀಷ್. ಸೊ ಐ ಡಿಂಟ್ ಲಿಸ್ನಿಂಗ್ ಇಂದ ಐ ವಾಸಂಟ್ ಲಿಸ್ನಿಂಗ್ಗೆ ನಿಮ್ಮನ್ನು ನಾನು ಕರೆದುಕೊಂಡು ಹೋಗಬೇಕು. ಇಲ್ಲಿಂದ ಅಲ್ಲಿಗೆ ನಾವು ಜಂಪ್ ಮಾಡಬೇಕು, ನಿಧಾನವಾಗಿ ಕಲಿಯೋಣ. ಆಮೇಲೆ ನೋಡಿ, ಅಲ್ಲಿ ನೀನು ಹೋಗ್ತಾ ಇದೀಯಾ ಅದು ಅಲ್ಲ, ಇದು ಭಾಷೆಯಲ್ಲ. ನೋಡಿ, ಒಬ್ಬ ವ್ಯಕ್ತಿ ಕಳಿಸಿದ್ದಾನೆ, ದೇರ್ ಗೋ ಯು, ನಾಟ್ ಇಟ್ ಅಂತಾನೆ. ನಾಟ್ ಇಟ್, ದೇರ್ ಗೋ ಯು, ನೀನಲ್ಲಿ ಹೋಗ್ತಾ ಇದೀಯ ಅದು ಅಲ್ಲ. ಸಿ ದಿಸ್ ಈಸ್ ಕಂಪ್ಲೀಟ್ಲಿ ಬ್ರೋಕನ್ ಇಂಗ್ಲೀಷ್. ಹಾಗಾಗಿ ಈ ಬ್ರೋಕನ್ ಇಂಗ್ಲೀಷ್ಗೂ ಮತ್ತು
ಸ್ಪೋಕನ್ ಇಂಗ್ಲೀಷ್ ಇರ್ತಕ್ಕಂತಹ ವ್ಯತ್ಯಾಸವನ್ನು ನಾವು ಕಲಿಬೇಕಂದ್ರೆ ಏನು ಮಾಡಬೇಕಪ್ಪ ಅಂದರೆ ನೋಡಿ ಇಲ್ಲಿ, ಲರ್ನಿಂಗ್ ನ್ಯೂ ಲ್ಯಾಂಗ್ವೇಜ್. ಒಂದು ಹೊಸ ಭಾಷೆಯನ್ನು ಕಲಿಬೇಕಂದ್ರೆ ನೀವೇನು ಮಾಡಬೇಕು? ವಿ ಹ್ಯಾವ್ ಟು ಲರ್ನ್ ವರ್ಡ್ಸ್. ಆ ಭಾಷೆಯ ಪದಗಳನ್ನು, ಲರ್ನ್ ಅಂದ್ರೇನು? ಕಲಿಯುವುದು. ಆ ಭಾಷೆಯ ಪದಗಳನ್ನು ಕಲಿಬೇಕು. ದೇರ್ ಮೀನಿಂಗ್, ಅವುಗಳ ಅರ್ಥವನ್ನು ನಮ್ಮ ಭಾಷೆಯಲ್ಲಿ ನಾವು ಕಲಿಬೇಕಾಗುತ್ತೆ. ನೋಡಿ, ಆ ಪದಗಳನ್ನು ಕಲಿಯುವುದನ್ನು ಲರ್ನಿಂಗ್ ವರ್ಡ್ಸ್ ದೇರ್ ಮೀನಿಂಗ್, ಅದಕ್ಕೊಂದು ಹೆಸರಿದೆ ಇಂಗ್ಲೀಷಲ್ಲಿ, ವೊಕ್ಯಾಬ್ಯುಲರಿ ಅಂತಾರೆ. ಪದಗಳನ್ನು ಮತ್ತು ಅವುಗಳ ಅರ್ಥವನ್ನು ನಾವು ಕಲಿತರೆ ನಮ್ಮ ಪದಗಳ ಸಂಪತ್ತು ಹೆಚ್ಚಾಗುತ್ತೆ. ಅದನ್ನು ನಾವು ವೊಕ್ಯಾಬ್ಯುಲರಿ ಅಂತೀವಿ. ವೊಕ್ಯಾಬ್ಯುಲರಿ ಅಂದ್ರೇನು? ವರ್ಡ್ ಪವರ್, ಪದಗಳ ಶಕ್ತಿ. ನಿನಗೆ ಒಂದು ಭಾಷೆಯಲ್ಲಿ ಎಷ್ಟು ಪದಗಳು ನಿನಗೆ ಅರ್ಥ ಗೊತ್ತಾಗುತ್ತೋ, ಎಷ್ಟು ಪದಗಳನ್ನು ನೀನು ಅರ್ಥಕೊಳ್ತೀಯೋ, ಅಷ್ಟು ಚೆನ್ನಾಗಿ ಆ ಭಾಷೆಯನ್ನು ನೀನು ಮಾತಾಡ್ತೀಯ, ನೀನು ಬರೀತೀಯ. ಹಾಗಾಗಿ ನೋಡಿ, ಲ್ಯಾಂಗ್ವೇಜ್ ಈಸ್ ಅ ಟೂಲ್ ಆಫ್ ಕಮ್ಯುನಿಕೇಷನ್. And English language is a new language. It is an alien language. Hence, our students use broken English, speak broken English. And I have to bring them from the position of broken English onto the position of spoken English. If you want to learn a new language, you have to learn words, their meaning. And learning words and their meaning is nothing but vocabulary, improving your vocabulary, enriching your vocabulary. Vocabulary ಅಂದ್ರೇನು? ವರ್ಡ್ ಪವರ್, WORD, ವರ್ಡ್ ಪವರ್. ಅರ್ಥ ಆಯ್ತಾ ಸ್ನೇಹಿತರೆ? ಹಾಗಾಗಿ ನೀವು ಇಂಗ್ಲೀಷ್ ದಿನಪತ್ರಿಕೆಗಳನ್ನು ಓದಿ, ಇಂಗ್ಲೀಷಲ್ಲಿರ್ತಕ್ಕಂಥ ಸಣ್ಣ ಕಾರ್ಟೂನ್ಸ್ ಇರುತ್ತೆ, ಡೈಲಾಗ್ಸ್ ಇರುತ್ತೆ, ಸ್ಪೋಕನ್ ಇಂಗ್ಲೀಷ್ ಇರುತ್ತೆ, ಓದಬೇಕು ನೀವು. ಇಂಗ್ಲೀಷ್ ನ್ಯೂಸ್ ಪೇಪರ್ಸ್ ಓದಿ, ಇಂಗ್ಲೀಷ್ ನ್ಯೂಸ್ ಚಾನೆಲ್ಸ್ ನೋಡಿ. ಯಾಕೆಂದರೆ ನೋಡಿ, ಇಲ್ಲಿ ನೆಕ್ಸ್ಟ್ ಪಾಯಿಂಟ್ ನೋಡಿ, ಕನ್ನಡ ಸೆಂಟೆನ್ಸ್ ಸ್ಟ್ರಕ್ಚರ್ಗೂ ಇಂಗ್ಲೀಷ್ ಸೆಂಟೆನ್ಸ್ ಸ್ಟ್ರಕ್ಚರ್ಗಿರುವ ವ್ಯತ್ಯಾಸದ ಬಗ್ಗೆ ನಾವು ಅರ್ಥ ಮಾಡ್ಕೋಬೇಕು. ಪದಗಳನ್ನು ಅರ್ಥ ಮಾಡ್ಕೊಂಡ ಮೇಲೆ, ಪದಗಳ ಅರ್ಥವನ್ನು ಅರ್ಥ ಮಾಡ್ಕೊಂಡ ಮೇಲೆ ಆ ಪದಗಳನ್ನು ವಾಕ್ಯಗಳಲ್ಲಿ ಜೋಡಿಸಿ ಮಾತಾಡಬೇಕು, ಬರೀಬೇಕಲ್ವಾ? ಆದರೆ ಇಲ್ಲಿ ಒಂದು ದೊಡ್ಡ ವ್ಯತ್ಯಾಸ ಇದೆ ಸ್ನೇಹಿತರೆ. ಕನ್ನಡ ಸೆಂಟೆನ್ಸ್ ರಚನೆಗೂ, ಕನ್ನಡದ ವಾಕ್ಯದ ರಚನೆಗೂ, ಆಂಗ್ಲ ಭಾಷೆಯ ವಾಕ್ಯದ ರಚನೆಗೂ ಒಂದು ದೊಡ್ಡ ವ್ಯತ್ಯಾಸ ಇದೆ. ಅದನ್ನು ನೀವು ಅರ್ಥ ಮಾಡಿಕೊಂಡ್ರೆ ಇಂಗ್ಲೀಷ್ ಬಿಕಮ್ಸ್ ವೆರಿ ಈಸಿ. ಇಂಗ್ಲೀಷ್ ಬಿಕಮ್ಸ್ ಎ ಫನಿ ಲ್ಯಾಂಗ್ವೇಜ್. ಅರ್ಥ ಆಯ್ತಾ ಸ್ನೇಹಿತರೆ? ಈಗ ನೋಡಿ, ಫಾರ್ ಎಕ್ಸಾಂಪಲ್, ನಾನು ಕೆಲವು ವರ್ಷಗಳ ಹಿಂದೆ ಒಂದು ಕ್ಲಾಸಲ್ಲಿ ಪಾಠ ಮಾಡ್ತಾ ಇದ್ದೆ. ಒಬ್ಬ ವಿದ್ಯಾರ್ಥಿ ಕೇಮ್ ಲೇಟ್ ಟು ದ ಕ್ಲಾಸ್, ಒಂದು 10-15 ಮಿನಿಟ್ ಲೇಟಾಗಿ ಬಂದ. ಯಾಕೆಂದರೆ ಹಳ್ಳಿಗಳಿಂದ ಬರಬೇಕಂದ್ರೆ ಬಸ್ಸುಗಳು ಲೇಟ್ ಆಗುತ್ತೆ. ನಾನು ಅಟೆಂಡೆನ್ಸ್ ಆಗಿಬಿಟ್ಟಿದ್ದೆ. ಕ್ಲಾಸ್ ಮುಗೀತು. ನಾನು ಅಟೆಂಡೆನ್ಸ್ ರಿಜಿಸ್ಟರ್ ಬುಕ್ ತೊಗೊಂಡು ಐ ವಾಸ್ ಮೂವಿಂಗ್ ಟುವರ್ಡ್ಸ್ ದ ಡಿಪಾರ್ಟ್ಮೆಂಟ್ ಕಡೆಗೆ ಹೋಗ್ತಾ ಇದ್ದೆ. ಆ ವಿದ್ಯಾರ್ಥಿ ಲೇಟಾಗಿ ಬಂದಿದ್ನಲ್ಲ, ತಡವಾಗಿ ನನ್ನನ್ನು ಹಿಂಬಾಲಿಸ್ಕೊಂಡು ಬಂದ. ಆತನಿಗೆ ನನ್ನ ಜೊತೆ ಇಂಗ್ಲೀಷ್ ಮಾತಾಡಬೇಕು ಅಂತ. ಸಾರ್ ಅಟೆಂಡೆನ್ಸ್ ಸಾರ್ ಅಂತ. ಇಲ್ಲ, ಯು ಕೇಮ್ ಲೇಟ್, ಕಮ್ ಐ ವಿಲ್ ಗಿವ್ ಯು ದ ಅಟೆಂಡೆನ್ಸ್ ಇನ್ ದ ಡಿಪಾರ್ಟ್ಮೆಂಟ್ ಅಂದೆ. ಅಂತ ಹೇಳಿದ ಮೇಲೆ ವೈ ಡಿಡ್ ಯು ಕಮ್ ಲೇಟ್ ಅಂದೆ. ಸಾರ್ ಐ ಲೇಟ್ ಕೇಮ್ ಸಾರ್ ಅಂತಾನೆ. ಲುಕ್ ಅಟ್ ದಿಸ್, ಸಾರ್ ಐ ಲೇಟ್ ಕೇಮ್. ನಾನು ಕೇಳಿದ್ದಾತನ್ನು, ವೈ ಡಿಂಟ್ ಯು ಆನ್ಸರ್ ದ ಅಟೆಂಡೆನ್ಸ್? ಅಟೆಂಡೆನ್ಸ್ನ ನಾನು ಮಾರ್ಕ್ ಮಾಡುವಾಗ ಯಾಕೆ ಆನ್ಸರ್ ಮಾಡಿಲ್ಲ ಅಂದರೆ, ಹಿ ಸೆಡ್ ಐ ಲೇಟ್ ಕೇಮ್ ಸರ್. ಐ ಲೇಟ್ ಕೇಮ್. ನೋಡಿ, 3 ಪದಗಳು ಕನ್ನಡದಲ್ಲಿ. ಐ ನಾನು, ಲೇಟ್ ತಡವಾಗಿ, ಕೇಮ್ ಬಂದೆ. ನಾನು ತಡವಾಗಿ ಬಂದೆ. ಕನ್ನಡದ ಪದಗಳ ಒಂದು ರಚನೆ ಅದು, ಅಥವಾ ಕನ್ನಡದ ವಾಕ್ಯದ ರಚನೆ. ನಾನು ತಡವಾಗಿ ಬಂದೆ, ಅದನ್ನು ಹಾಗೆ ತರ್ಜುಮೆ ಮಾಡಿ ಇಂಗ್ಲೀಷಲ್ಲಿ ಹೇಳ್ಬಿಟ್ಟ, ಐ ಲೇಟ್ ಕೇಮ್. ನನಗೆ ಅರ್ಥ ಆಯಿತು, ಆದರೆ ಅದು ಬ್ರೋಕನ್ ಇಂಗ್ಲೀಷ್ ಒಂದು. ಐ ಲೇಟ್ ಕೇಮ್. ಆವಾಗ ಆ ಹುಡುಗನನ್ನು ಕೂಡಿಸ್ಕೊಂಡು ನಾನು ಹೇಳಿದೆ, ಐ ಲೇಟ್ ಕೇಮ್ ಅನ್ನಬಾರ್ದು ಕಣೋ. ಐ ಆದಮೇಲೆ ಅದು ಕರ್ತೃಪದ, ಸಬ್ಜೆಕ್ಟ್ ಆದಮೇಲೆ ನಮ್ಮ ಕನ್ನಡದ ವಾಕ್ಯದಲ್ಲಿ ಕ್ರಿಯಾಪದವು ವಾಕ್ಯದ ಕೊನೆಯಲ್ಲಿ ಇರುತ್ತೆ. ಪ್ರತಿಯೊಂದು ಕನ್ನಡದ ವಾಕ್ಯವು ಕೊನೆಗೊಳ್ಳುವುದು ಕ್ರಿಯಾಪದದೊಂದಿಗೆ. ಆ ಕ್ರಿಯಾಪದವನ್ನು ಕೊನೆಗೆ ಬಳಸಿ ನಂತರ ಫುಲ್ ಸ್ಟಾಪ್ ಇಡ್ತೀವಿ.
ನೋಡಿ, ಐ ಲೇಟ್ ಕೇಮ್. ನಾನು ಹೇಳಿದೆ ಆ ಹುಡುಗನಿಗೆ, ಕೇಮ್ ಅನ್ನುವುದನ್ನು ಐ ಪಕ್ಕ ಬಳಸು. ಏನಾಯ್ತು ಅವಾಗ? ಸರ್ ಐ ಕೇಮ್. ಏನು ಕನ್ನಡದಲ್ಲಿ ಅರ್ಥ ಅಂದೆ? ನಾನು ಬಂದೆ. ಹ್ಯಾಂಗೆ ಬಂದೆ ನೀನು? ತಡವಾಗಿ. ಅದನ್ನ ನಂತರ ಬರಿ. ಈಗ ಓದು ಅಂದೆ, ಈಗ ಹೇಳು ಅಂದೆ. ಐ ಕೇಮ್ ಲೇಟ್ ಅಂದ. ನೋಡಿ, ಲುಕ್ ಅಟ್ ದ ಡಿಫ್ರೆನ್ಸ್ ಬಿಟ್ವೀನ್ ದ ಟೂ ಸೆಂಟೆನ್ಸಸ್ ಅಂದೆ. ಐ ಲೇಟ್ ಕೇಮ್ ಈಸ್ ಬ್ರೋಕನ್ ಇಂಗ್ಲೀಷ್. ಐ ಕೇಮ್ ಲೇಟ್ ಈಸ್ ಸ್ಪೋಕನ್ ಇಂಗ್ಲೀಷ್. ಸರ್ ಥ್ಯಾಂಕ್ ಯು ಸರ್ ಅಂದ. ಆತನಿಗೆ ಅಟೆಂಡೆನ್ಸ್ ಹಾಕಿ ಕಳಿಸ್ಕೊಟ್ಟೆ. ನೋಡಿ, ಅದಕ್ಕೆ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ ಡಿಫ್ರೆನ್ಸ್ in the sentence structure between a Kannada sentence and an English sentence. ನೋಡಿ, ಒನ್ ಬಿಗ್ ಡಿಫರೆನ್ಸ್ ಇದೆ, ಒಂದು ದೊಡ್ಡ ವ್ಯತ್ಯಾಸ. ಏನಪ್ಪ ವ್ಯತ್ಯಾಸ ಅಂದರೆ, ನೋಡಿ, ಕನ್ನಡ ವಾಕ್ಯಗಳಲ್ಲಿ ಅಥವಾ ಒಂದು ಕನ್ನಡದ ವಾಕ್ಯವು ಸಬ್ಜೆಕ್ಟಿಂದ ಆರಂಭಗೊಳ್ಳುತ್ತೆ, ಕ್ರಿಯಾಪದದೊಂದಿಗೆ ಕೊನೆಗೊಳ್ಳುತ್ತೆ. ನೋಡಿ, ಅಲ್ಲಿ ಬರ್ಸಿದ್ದೀನಿ ನಾನು ಎಸ್ ಅಂತೇಳಿ ಡಾಟ್ಸ್ ಕೊಟ್ಟಿದ್ದೀನಿ. ಅಂದರೆ ಏನು? ಅಲ್ಲಿ ಉಳಿದ ಪದಗಳು ಬರುತ್ತೆ, ಕೊನೆಗೆ ವರ್ಬ್ ಬಂದು ಫುಲ್ ಸ್ಟಾಪ್ ಇರುತ್ತೆ. ದಿಸ್ ಈಸ್ ಎ ಕನ್ನಡ ಸೆಂಟೆನ್ಸ್, ಕನ್ನಡದ ವಾಕ್ಯದ ರಚನೆ. ಇಂಗ್ಲೀಷ್ ನೋಡಿ ಹೇಗಿರುತ್ತೆ. ಇಂಗ್ಲೀಷ್ ಸೆಂಟೆನ್ಸಲ್ಲಿ ಸಬ್ಜೆಕ್ಟ್, ಇಂಗ್ಲೀಷಲ್ಲೂ ಸಬ್ಜೆಕ್ಟ್ ಫಸ್ಟ್ ಇರುತ್ತೆ, ಆದರೆ ಆ ಕನ್ನಡದ ವಾಕ್ಯದಲ್ಲಿರ್ತಕ್ಕಂತಹ ಆ ವರ್ಬನ್ನು ನಾವು ಇಂಗ್ಲೀಷಲ್ಲಿ ಸಬ್ಜೆಕ್ಟ್ ಪಕ್ಕ ಬಳಸಬೇಕಾಗತ್ತೆ. ಹೌದಾ ಇಲ್ವಾ? ನೋಡಿ, ಎಸ್ ವಿ. ಕನ್ನಡದಲ್ಲಿ ಎಸ್ ಒಂದು ಕಡೆ, ವಿ ಲಾಸ್ಟಲ್ಲಿರುತ್ತೆ. ಅದು ಕನ್ನಡದ ವಾಕ್ಯದ ರಚನೆ. ಇಂಗ್ಲೀಷ್ ವಾಕ್ಯದ ರಚನೆಯಲ್ಲಿ ಆ ಕೊನೆಯಲ್ಲಿರ್ತಕ್ಕಂತಹ, ಕನ್ನಡದ ವಾಕ್ಯದಲ್ಲಿ ಕೊನೆಯಲ್ಲಿರ್ತಕ್ಕಂತಹ ಕ್ರಿಯಾಪದವನ್ನು ಇಂಗ್ಲೀಷಲ್ಲಿ ಆ ಕರ್ತೃಪದದ ಪಕ್ಕದಲ್ಲಿ ಹಾಕಿ ಕ್ರಿಯಾಪದವನ್ನು ಅರ್ಥ ಮಾಡಿಕೊಂಡು ಅದರ ಮುಖೇನ ಉಳಿದ ಪದಗಳನ್ನು ಜೋಡಿಸ್ತಾ ಹೋಗಿ ಫುಲ್ ಸ್ಟಾಪ್ ಇಟ್ಟರೆ ನಮಗೆ ಇಂಗ್ಲೀಷ್ ಬಂತು. ಅದಕ್ಕೆ ನೋಡಿ ನೆಕ್ಸ್ಟು, ಈಗ ನೋಡಿ, ಕನ್ನಡ ವಾಕ್ಯವನ್ನು ನಾನು ಕೊಟ್ಟೆ. ನನ್ನ ಊರು ತುಮಕೂರು, ತುಮಕೂರಿನ ಬಗ್ಗೆ ಮೊದಲನೇ ವಾಕ್ಯ. ನಾನು ಈಗ ತುಮಕೂರಿನಲ್ಲಿ ಇದ್ದೇನೆ. ಆ ವಿ ಅಕ್ಷರ ಲಾಸ್ಟಿಗಿರಬೇಕು. ಸ್ವಲ್ಪ ಟೈಪಿಂಗ್ ಎರರ್ ಆಗಿದೆ, ದಯವಿಟ್ಟು ಕ್ಷಮಿಸಿ. ನೋಡಿ, ಇದ್ದೇನೆ ಅನ್ನೋದು ವರ್ಬ, ವಿ ಅನ್ನೋದು ಲಾಸ್ಟಿಗೆ ಬರಬೇಕು. ನಾನು ಈಗ ತುಮಕೂರಿನಲ್ಲಿ ಇದ್ದೇನೆ. ಈ ಕನ್ನಡದ ವಾಕ್ಯವನ್ನು ನಾನು ಯೂನಿಟ್ಸಲ್ಲಿ ಭಾಗಿಸಿದ್ದೇನೆ. ನಾನು ಒಂದು ಭಾಗ, ಈಗ ವರ್ತಮಾನ ಕಾಲ, ತುಮಕೂರಿನಲ್ಲಿ ಒಂದು ಭಾಗ, ಕೊನೆಯ ಭಾಗ ಇದ್ದೇನೆ, ಇರುವುದು. ಅದು ಕೂಡ ಕ್ರಿಯಾಪದವೇ. ನಮ್ಮ ಸ್ಥಿತಿಗತಿಗಳ ಬಗ್ಗೆ, ನಮ್ಮ ಇರುವಿಕೆಯ ಬಗ್ಗೆ, ನಮ್ಮ ಸ್ಥಾನಮಾನಗಳ ಬಗ್ಗೆ ಮಾತನಾಡುವುದು ಕೂಡ ಕ್ರಿಯಾಪದಗಳೇ. ಇಂಗ್ಲೀಷಲ್ಲಿ ಅದನ್ನು ಬಿ ಫಾರ್ಮ್ಸ್ ಅಂತೀವಿ. ಬಿ ಇ, ಸ್ಮಾಲ್ ಇ ಬ್ರಾಕೆಟ್ಸ್ ಹಾಕಬೇಕು. ಬಿ ಅಂದರೆ ಇರುವುದು. ನಾನು ಎಲ್ಲಿದ್ದೇನೆ, ಹೇಗಿದ್ದೇನೆ, ಏನಾಗಿದ್ದೇನೆ ಅನ್ನುವ ಒಂದು ಅರ್ಥವನ್ನು ಹೇಳ್ಕೊಡ್ತಕ್ಕಂಥ ಪದ ಬಿ. ನೋಡಿ, ಇದ್ದೇನೆ ಅನ್ನೋದು ಬಿ ವರ್ಬದು. ನಾನು ಸಬ್ಜೆಕ್ಟು, ಇದ್ದೇನೆ ಲಾಸ್ಟ್ಗಿದೆ ವರ್ಬು. ಇದನ್ನು ಇಂಗ್ಲೀಷಲ್ಲಿ ತರ್ಜುಮೆ ಮಾಡಿದರೆ ಅಲ್ಲಿ ನೋಡಿ, ಇದ್ದೇನೆ ಅಂದರೆ ಇಂಗ್ಲೀಷಲ್ಲಿ ಆ್ಯಮ್ ಅಂತೀವಿ. ನೋಡಿ, ಇಂಗ್ಲೀಷಲ್ಲಿ ನಾನು ತರ್ಜುಮೆ ಮಾಡಿದರೆ ಕನ್ನಡದವನ್ನು ಹಾಗೆ ಏನಾಗುತ್ತೆ ಅಂದರೆ, ಐ ನೌ ಇನ್ ತುಮಕೂರು, ತುಮಕೂರಿನಲ್ಲಿ. ನಲ್ಲಿ ಅನ್ನೋದು ಪ್ರಿಪೋಸಿಷನ್ ಅಂತೀವಿ. ನಲ್ಲಿ, ರಲ್ಲಿ, ದಲ್ಲಿ, ಎಲ್ಲಿ. ನಲ್ಲಿ, ರಲ್ಲಿ, ದಲ್ಲಿ, ಎಲ್ಲಿ ಅಂದರೆ ಇಂಗ್ಲೀಷಲ್ಲಿ ಇನ್. ತುಮಕೂರಿನಲ್ಲಿ, ಹಳ್ಳಿಯಲ್ಲಿ, ದೇವಸ್ಥಾನದಲ್ಲಿ, ಅಲ್ವಾ? ಸೊ ಇನ್ ಅನ್ನೋದು ಈ ಕಡೆ ಬರೀಬೇಕು. ಇನ್ ತುಮಕೂರು, ನಲ್ಲಿ ಹೋಗಿ ಇನ್ ಆಗಿ ಅದನ್ನು ತುಮಕೂರು ಎಂಬ ಪದದ ಮುಂದೆ ಹಾಕಬೇಕು. ಆವಾಗ ಏನಾಗುತ್ತೆ? ಇನ್ ತುಮಕೂರು ಆಗುತ್ತೆ. ನಾನು ಐ ನೌ ಇನ್ ತುಮಕೂರು ಆ್ಯಮ್. ಇದೇನೆಂದರೆ ಆ್ಯಮ್. ನಾನು ಹೀಗೆ ಇಂಗ್ಲೀಷ್ ಮಾತಾಡ್ಬಿಟ್ರೆ ಅರ್ಥ ಆಗುತ್ತೆ ಜನಗಳಿಗೆ? ಹೇಳಿ ನೀವೇ. ಐ ನೌ ಇನ್ ತುಮಕೂರು ಆ್ಯಮ್ ಅಂದರೆ ಅರ್ಥ ಆಗಲ್ಲ. ಇಟ್ ಬಿಕಮ್ಸ್ ಬ್ರೋಕನ್ ಇಂಗ್ಲೀಷ್ ಅಲ್ವಾ? ಹಾಗಾಗಿ ಇಂಗ್ಲೀಷ್ ವಾಕ್ಯದ ರಚನೆ ಅರ್ಥ ಮಾಡ್ಕೊಳ್ಳೋಣ. ಇಂಗ್ಲೀಷಲ್ಲಿ ಕರ್ತೃವಿನ ಪಕ್ಕದಲ್ಲಿ ಕ್ರಿಯೆ ಬರಬೇಕು. ನೋಡಿ, ಐ ಬರದೆ ನಾನು ಅಂದರೆ ಐ ಆಯಿತು. ಕನ್ನಡದ ವಾಕ್ಯದಲ್ಲಿ ಇದ್ದೇನೆ ಕೊನೆಯಲ್ಲಿದೆ ಅಲ್ವಾ? ಅದನ್ನು ಆ್ಯಮ್ ಅಂತ ಅಂತೀವಿ ನಾವು. ಆ್ಯಮನ್ನು ಎಲ್ಲ ಹಾಕಿದ್ದೆ ನಾನು,
ಐ ಪಕ್ಕ ಹಾಕಿದ್ದೀನಿ. ಎಸ್ ವಿ, ಎಸ್ ಅಂದರೆ ಅದು ಐ ಕೆಳಗಡೆ ಇರಬೇಕು. ಸೊ ಐ ಆ್ಯಮ್, ಎಸ್ ಪ್ಲಸ್ ವಿ, ನಾನು ಇದ್ದೇನೆ ಅಂತ ಅರ್ಥ. ಎಸ್ ವಿ ಸಬ್ಜೆಕ್ಟ್ ಪಕ್ಕ ವರ್ಬ್ ಬರಬೇಕು ಇಂಗ್ಲೀಷ್ ಭಾಷೆಯಲ್ಲಿ. ಎಸ್ ವಿ, ಐ ಆ್ಯಮ್, ನಾನು ಇದ್ದೇನೆ. ಪ್ರಶ್ನೆ ಹಾಕೋಬೇಕೀಗ. ಕ್ರಿಯಾಪದದ ಮೂಲಕ ಬೇರೆ ಪದಗಳನ್ನು ನಾವು ಜೋಡಿಸ್ತಾ ಹೋಗಬೇಕು. ನಾನು ಇದ್ದೇನೆ, ಪ್ರಶ್ನೆ ಎಲ್ಲಿದ್ದೇನೆ? ನೋಡಿ ವಾಕ್ಯದಲ್ಲಿ ಎಲ್ಲಿದ್ದೇನೆ ಅಂತ ಹೇಳ್ತಾ ಇದೆ. ಎಲ್ಲಿದ್ದೇನೆ? ಇನ್ ತುಮಕೂರು. ಆ ಭಾಗ ಆ್ಯಮ್ ಪಕ್ಕ ಬರೀಬೇಕು. ಈ ರೀತಿ ಪದಗಳನ್ನು ಜೋಡಿಸ್ತಾ ಹೋಗಬೇಕು ಕ್ರಿಯಾಪದದ ಮುಖೇನ. ನಾನು ಇದ್ದೇನೆ, ಎಲ್ಲಿದ್ದೇನೆ? ಇನ್ ತುಮಕೂರು. ಯಾವಾಗ? ಈಗ, ವರ್ತಮಾನ, ನಾವ್. ಐ ಆಮ್ ಇನ್ ತುಮಕೂರು ನೌ ಅಂದರೆ ಅರ್ಥ ಆಗುತ್ತೆ. ದಿಸ್ ಈಸ್ ಇಂಗ್ಲೀಷ್, ದಟ್ ಈಸ್ ಕನ್ನಡ. ನಾನು ಈಗ ತುಮಕೂರಿನಲ್ಲಿ ಇದ್ದೇನೆ ಇಸ್ ಕನ್ನಡ. ಇದೇನೆ ಅನ್ನುವುದನ್ನು ಆ್ಯಮ್ ಮಾಡಿ ಐ ಪಕ್ಕ ಹಾಕಿದರೆ ಇಂಗ್ಲೀಷ್ ಆಗುತ್ತೆ. ಐ ಆಮ್ ಇನ್ ತುಮಕೂರು ನೌ. ಇನ್ನೊಂದು ನೋಡಿ, ನಾನು ಸಂತೋಷವಾಗಿ ಇದ್ದೇನೆ. ಪ್ರಾಯಶಃ ಎರಡನೇ ವಾಕ್ಯ ನಿಮಗೆ ಅರ್ಥ ಆಗ್ತಾ ಇದೆ ಅನಿಸುತ್ತೆ. ನಾನು ಸಬ್ಜೆಕ್ಟ್ ಆಯಿತು. ಸಂತೋಷವಾಗಿ ಅಂದರೆ ಇಂಗ್ಲೀಷಲ್ಲಿ ಏನು ಅರ್ಥ ಮಾಡ್ಕೋಬೇಕು. ಅರ್ಥ ಆಗ್ತಾ ಇದೆಯಾ? ಸಂತೋಷವಾಗಿ ಅಂದರೆ ಹ್ಯಾಪಿ. ಇದ್ದೇನೆ ಮತ್ತು ಆ್ಯಮ್. ಎಲ್ಲೆಲ್ಲಿ ಇದ್ದೇನೆ ಅಥವಾ ನಾವು ಇದ್ದೀನಿ ಅಂತ ಕೂಡ ಅಂತೀವಿ. ನಾನು ತುಮಕೂರಿನಲ್ಲಿ ಇದ್ದೀನಿ ಅಂತೀವಿ. ಇದ್ದೀನಿ ಅಂದರೂ ಒಂದೇ, ಇದ್ದೇನೆ ಅಂದರೂ ಒಂದೇ. ಅದಕ್ಕೆ ಇಂಗ್ಲೀಷಲ್ಲಿ ಯಾವತ್ತೂ ಆ್ಯಮೇನೆ. ಸೊ ನಾನು ಐ, ಸಂತೋಷವಾಗಿ ಹ್ಯಾಪಿ, ಇದ್ದೇನೆ ಆ್ಯಮ್. ಈಗ ಇಂಗ್ಲೀಷಲ್ಲಿ ನೀವೇ ಹೇಳಿ. ನಾನು ಇಂಗ್ಲೀಷ್ ಸೆಂಟೆನ್ಸ್ ಕೊಡೋಲ್ಲ, ಹೇಳಿ ನೋಡೋಣ. ಹೇಳ್ತಾ ಇದ್ದೀರಾ? ನೋಡಿ, ನಾನುಗೆ ಐ ಬರುತ್ತಾ? ಐ, ಇದೇನೆ ಆ್ಯಮ್ನ ಸಬ್ಜೆಕ್ಟ್ ಪಕ್ಕ ಹಾಕಿ. ಏನಾಯಿತು? ಐ ಆ್ಯಮ್. ನಾನು ಇದ್ದೇನೆ. ಹೇಗಿದ್ದೇನೆ? ಸಂತೋಷವಾಗಿ. ಇಂಗ್ಲೀಷಲ್ಲಿ ಹ್ಯಾಪಿ. ಕೊನೆಗೆ ಹಾಕಿ. ಏನಾಯ್ತು? ಇಂಗ್ಲೀಷ್ ಮಾತಾಡಿ ನೀವೇ ಈಗ. ನೋಡಿ, ನಾನು ಸಂತೋಷವಾಗಿ ಇದ್ದೇನೆ ಇಂಗ್ಲೀಷಲ್ಲಿ ಏನಂತಾರೆ? ವೆರಿ ಗುಡ್. ಐ ಆ್ಯಮ್ ಹ್ಯಾಪಿ. ಫುಲ್ ಸ್ಟಾಪ್ ಇಡಬೇಕು, ನೀವು ಚುಕ್ಕಿ ಇಡಬೇಕು. ಹಲವು ವಿದ್ಯಾರ್ಥಿನಿಯರು ಫುಲ್ ಸ್ಟಾಪ್ಗಳು ಇಡಲ್ಲ. ವಾಕ್ಯಕ್ಕೂ ವ್ಯತ್ಯಾಸ ಇರಬೇಕಂದ್ರೆ ಫುಲ್ ಸ್ಟಾಪ್ ಇರಬೇಕು ಸ್ನೇಹಿತರೆ. ನೋಡಿ, ಇಂಗ್ಲೀಷಲ್ಲಿ ನೋಡೋಣವಾ? ನೀವು ಹೇಳಿರ್ತಕ್ಕಂಥ ವಾಕ್ಯ ಇದೆಯೇ ಇಲ್ವೋ ನೋಡೋಣ. ಬಂದ್ಬಿಟ್ಟು ನೋಡ್ರಪ್ಪ. ಐ ಆ್ಯಮ್ ಹ್ಯಾಪಿ. ಹೌದಾ? ನೀವು ಹೇಳಿದ್ದು ನಾನು ಬರೆದಿದ್ದು ಒಂದೇ ಆಯಿತು. ನೆಕ್ಸ್ಟ್ ಸೆಂಟೆನ್ಸ್ಗೆ ಹೋಗೋಣವಾ? ನೋಡಿ, ಸ್ವಲ್ಪ ಉದ್ದನೆಯ ವಾಕ್ಯ ಕೊಟ್ಟೆ. ರವಿ ನಮ್ಮ ಮನೆಯಲ್ಲಿ ನನ್ನೊಂದಿಗೆ ಇದ್ದಾನೆ. ನೋಡಿ, ನಾನು ಎಲ್ಲ ವಾಕ್ಯದಲ್ಲಿ ಅದನ್ನು ಭಾಗ ಮಾಡಿದ್ದೇನೆ. ರವಿ ಒಂದು ಭಾಗ, ನಮ್ಮ ಮನೆಯಲ್ಲಿ ಇದೆಷ್ಟೂ ಕೂಡ ಪೂರ್ಣಾರ್ಥ ಕೊಡುತ್ತೆ. ನಮ್ಮ ಮನೆಯಲ್ಲಿ. ನಂತರ ನನ್ನೊಂದಿಗೆ ಅಥವಾ ನನ್ನ ಜೊತೆಯಲ್ಲಿ ಇದ್ದಾನೆ. ಇಂಗ್ಲೀಷಲ್ಲಿ ಹೇಗೆ ತರ್ಜುಮೆ ಮಾಡ್ತೀರಿ? ರವಿ ಅಂದರೆ ಏನು? ರವಿನೇ. ನಮ್ಮ ಮನೆ, ನಮ್ಮ ಅಂದರೆ ಏನು ಇಂಗ್ಲೀಷಲ್ಲಿ? ನೋಡಿ, ಇವೆಲ್ಲ ತಿಳ್ಕೊಬೇಕು ನೀವು. ನಮ್ಮ, ನನ್ನ ಅಂದರೆ ಮೈ. ನನ್ನ ಅಂದರೆ ಮೈ. ನಮ್ಮ ಬಹುವಚನ ಅವರ್. ಎಷ್ಟು ಮಂದಿ ತಪ್ಪು ಹೇಳ್ತಿದ್ದೀರಲ್ವಾ? ಓ ಯು ಆರ್. ಅವರ್ ಅಂದರೆ ನಮ್ಮ. ನನ್ನ ಅಂದರೆ ಮೈ, ನಮ್ಮ ಅಂದರೆ ಅವರ್. ನಿನ್ನ ಅಂದರೆ ಯುವರ್, ವೈ ಓ ಯು ಆರ್. ನಿಮ್ಮ ಅಂದರೂ ಯುವರೇ. ನೋಡಿ, ಕನ್ನಡದಲ್ಲಿ ನಿನ್ನ ನಿಮ್ಮ ಇದೆ, ಇಂಗ್ಲೀಷಲ್ಲಿ ಎರಡಕ್ಕೂ ಒಂದೇ, ಯುವರ್. ಆತನು ಹಿ, ಆತನ ಹಿಸ್. ಅರ್ಥ ಆಗ್ತಾ ಇದೆಯಾ? ಆಕೆಯ ಹರ್, ಅದರ ಇಟ್ಸ್, ಅವರ ದೇರ್, THEIR, ದೇರ್. ಇದು ನಮ್ಮ, ಅವರ್. ಮನೆ, ಹೌಸ್. ಎಲ್ಲಿ, ದಲ್ಲಿ, ರಲ್ಲಿ, ನಲ್ಲಿ ಅಂದರೆ ಏನು ಹೇಳಿದ್ದೀನಿ? ಇನ್. ಈ ಕಡೆ ಹಾಕೋಣ, ಅವಾಗ ಏನಾಗುತ್ತೆ? ಇನ್ ಅವರ್ ಹೌಸ್. ರವಿ, ನೆಕ್ಸ್ಟ್ ಭಾಗ ಏನಾಗುತ್ತೆ? ನೆಕ್ಸ್ಟ್ ಪಾರ್ಟಲ್ಲಿ ಇನ್ ಅವರ್ ಹೌಸ್. ನನ್ನೊಂದಿಗೆ. ಇದನ್ನು ಇಂಗ್ಲೀಷಲ್ಲಿ ನೀವು ಹಾಗೆ ಕಲಿಬೇಕಾಗುತ್ತೆ. ಕೆಲವೊಂದಕ್ಕೆ ರೂಲ್ಸ್ ಇಲ್ಲ, ವಾಡಿಕೆಯಲ್ಲಿ ನಾವು ಕಲಿಬೇಕಾಗುತ್ತೆ ಬ್ಲೈಂಡಾಗಿ.
ನನ್ನೊಂದಿಗೆ, ಯೊಂದಿಗೆ ಜೊತೆಯಲ್ಲಿ ಅಂದರೆ ವಿತ್, ನನ್ನೊಂದಿಗೆ ಅಂದರೆ ವಿತ್ ಮೀ ಅಂತೀವಿ. ಅದನ್ನು ಹಾಗೆ ಬಯಾಟ್ ಮಾಡಬೇಕು ನೀವು. ನನ್ನೊಂದಿಗೆ ವಿತ್ ಮೀ, ನಮ್ಮೊಂದಿಗೆ ವಿತ್ ಅಸ್, ನಿನ್ನೊಂದಿಗೆ ಅಥವಾ ನಿಮ್ಮೊಂದಿಗೆ ವಿತ್ ಯು, ಆತನೊಂದಿಗೆ ವಿತ್ ಹಿಮ್, ಆಕೆಯೊಂದಿಗೆ ಆಕೆಯ ಜೊತೆಯಲ್ಲಿ ವಿತ್ ಹರ್, ಅದರೊಂದಿಗೆ ವಿತ್ ಇಟ್, ಅವರೊಂದಿಗೆ ವಿತ್ ದೆಮ್, ಅವುಗಳೊಂದಿಗೆ ವಿತ್ ದೆಮ್, ವಿತ್ ಮೀ, ವಿತ್ ಅಸ್, ವಿತ್ ಯು, ವಿತ್ ಹಿಮ್, ವಿತ್ ಹರ್, ವಿತ್ ಇಟ್, ವಿತ್ ದೆಮ್. ಇದನ್ನು ಹಾಗೆ ನೀವು ಬೈಹ್ಯಾಟ್ ಮಾಡಿ. ಇಲ್ಲಿ ಸೆಪ್ರೇಟ್ ಮಾಡಿ ಓದೋಕ್ಕಾಗಲ್ಲ. ಸೊ ವಿತ್ ಮೀ ಅಂತ ಅರ್ಥ ಇಲ್ಲ, ನಮ್ಮೊಂದಿಗೆ. ಇದ್ದಾನೆ ಅಂದ್ರೆ ಏನು? ಇದ್ದೇನೆ ಅಂದರೆ ಆಮ್, ಇದ್ದಾನೆ ಅಂದ್ರೇನು ನೋಡಿ, ಇವು ಬಿ ಫಾರ್ಮ್ಸ್. ಇದ್ದೇನೆ ಆಮ್ ಅಥವಾ ಇದ್ದೀನಿ. ಇದ್ದಾನೆ ಈಸ್, IS ಈಸ್ ಅಂತೀವಿ. ಇದ್ದಾಳೆ ಈಸೆ, ಇದೆ ಈಸೆ. ಈಸಿಗೆ 3 ಅರ್ಥ ಇದೆ. ಪುಲ್ಲಿಂಗ ಆದರೆ ಇದ್ದಾನೆ ಅಂತ ಅರ್ಥ ಬರುತ್ತೆ, ಸ್ತ್ರೀಲಿಂಗವಾದರೆ ಇದ್ದಾಳೆ, ವಸ್ತುವೋ ವಿಷಯವೋ ಆದರೆ, ಪ್ರಾಣಿಯೋ ಆದರೆ ಇದೆ. ಸೊ ಈಸ್ ಹ್ಯಾಸ್ ದೀಸ್ 3 ಮೀನಿಂಗ್ಸ್ ಇನ್ ಕನ್ನಡ. ಅರ್ಥ ಆಗ್ತಾ ಇದೆಯಾ? ಇದ್ದಾನೆ ಅಂದರೆ ನಿನಗೆ ಇಲ್ಲಿ ಈಸ್, IS ಈಸ್, HIS ಅಲ್ಲ, IS ಈಸ್. ಈಗ ಇಂಗ್ಲೀಷಲ್ಲಿ ನೋಡಿ ಏನಾಗುತ್ತೆ, ರವಿನೇ ನಮ್ಮ ಮನೆಯಲ್ಲಿ, ಇನ್ ಅವರ್ ಹೌಸ್, ನನ್ನೊಂದಿಗೆ ವಿತ್ ಮೀ ಹೇಳಿದ್ದೀನಲ್ವ, ಇದ್ದಾನೆ ಈಸ್. ಕಟ್ರಿ ಈಗ ವಾಕ್ಯ ಇಂಗ್ಲೀಷಲ್ಲಿ ಸಬ್ಜೆಕ್ಟ್ ಪಕ್ಕ ವರ್ ಬರಬೇಕಲ್ವಾ? ರವಿ ಇದ್ದಾನೆ, ರವಿನೇ ಇದ್ದಾನೆ, ಈಸ್ IS ಈಸ್, ಮಧ್ಯ ಸಣ್ಣಕ್ಷರಗಳು ಬರೀಬೇಕು. ರವಿ ಈಸ್, ರವಿ ಇದ್ದಾನೆ. ಈಗ ಪ್ರಶ್ನೆ, ಎಲ್ಲಿ ಇದ್ದಾನೆ? ನಮ್ಮ ಮನೆಯಲ್ಲಿ, ಆ ಭಾಗ ಬರುತ್ತೆ. ಏನದು? ಇನ್ ಅವರ್ ಹೌಸ್. ಯಾರ ಜೊತೆಯಲ್ಲಿದ್ದಾನೆ? ನನ್ನೊಂದಿಗೆ, ನನ್ನ ಜೊತೆಯಲ್ಲಿ. ವಿತ್ ಮೀ, ವಿತ್ ಮೀ. ಅಲ್ಲಿಗೆ ಮುಗಿದೋಯ್ತು ವಾಕ್ಯ, ಫುಲ್ ಸ್ಟಾಪ್. ಈಗ ಮಾತಾಡಿ ಇಂಗ್ಲೀಷಲ್ಲಿ ಅಥವಾ ಬರೀರಿ, ಹೇಳಿ. ಓಕೆ, ನೋಡಿ ಈಗ ನೀವು ಹೇಳಿದ್ದು ಬರೆದಿದ್ದು ಸರಿ ಇದೆಯಾ ಇಲ್ವಾ ಅಂತೇಳಿ ಸ್ಕ್ರೀನ್ ಮೇಲೆ ನೋಡಿ. ಸ್ಕ್ರೀನ್ ಮೇಲೆ ರವಿ ಈಸ್ ವಿತ್ ಮೀ ಇನ್ ಅವರ್ ಹೌಸ್ ಅನ್ಬೋದು, ರವಿ ಈಸ್ ಇನ್ ಅವರ್ ಹೌಸ್ ವಿತ್ ಮೀ ಅನ್ನೋನು ಅನ್ಬೋದು. ಈ 2 ಭಾಗಗಳು ಹೇಗಾದರೂ ನಾವು ಅಡ್ಜಸ್ಟ್ ಮಾಡ್ಕೋಬೋದು ನೋಡಿ. ಆ್ಯಕ್ಚುಲಿ ಇನ್ ಅವರ್ ಹೌಸ್ ಅಲ್ಲಿ ಬರಬೇಕು, ಈ ಕಡೆ ನಾನು ಬರೆದಿದ್ದೀನಿ, ನೋ ಪ್ರಾಬ್ಲಮ್. ರವಿ ಈಸ್ ವಿತ್ ಮೀ, ರವಿ ಇದ್ದಾನೆ ಯಾರೊಂದಿಗೆ? ನನ್ನೊಂದಿಗೆ. ಎಲ್ಲಿ? ನಮ್ಮ ಮನೆಯಲ್ಲಿ. ನಾನು ಫಸ್ಟ್ ಬರ್ತೀನಲ್ವ, ನನ್ನ ರವಿಯ ಸ್ನೇಹ, ನಂತರ ನಮ್ಮ ಮನೆ. ಇದು ಸರಿ ಇದೆ ಸ್ನೇಹಿತರೆ. ರವಿ ಇದ್ದಾನೆ, ರವಿ ಕೆಳಗಡೆ ಎಸ್ ಬರಬೇಕು, ಈಸ್ ಕೆಳಗಡೆ ವಿ ಬರಬೇಕು. ರವಿ ಈಸ್ ವಿತ್ ಮೀ ಇನ್ ಅವರ್ ಹೌಸ್ ಇಸ್ ದ ಕರೆಕ್ಟ್ ಆನ್ಸರ್. ಅದನ್ನು ಹೀಗೆ ಹೇಳಿ ನೀವು, ರವಿ ಈಸ್ ಇನ್ ಅವರ್ ಹೌಸ್ ವಿತ್ ಮೀ, ಈವನ್ ದ್ಯಾಟ್ ಈಸ್ ಕರೆಕ್ಟ್. ನೆಕ್ಸ್ಟ್ ಕನ್ನಡ ಸೆಂಟೆನ್ಸ್ ನೋಡಿ. ರವಿಯ ಪೋಷಕರು ಶಿವಮೊಗ್ಗದಲ್ಲಿ ಇದ್ದಾರೆ. ನೋಡಿ, ರವಿಯ ಅನ್ನೋದೊಂದೇ ಸಬ್ಜೆಕ್ಟ್ ಆಗುವುದಿಲ್ಲ ಸ್ನೇಹಿತರೆ. ರವಿಯ ಪೋಷಕರು, ರವಿ ಅಂದರೆ ರವಿ, ರವಿಯ ಅಂದರೆ ಏನು? ಅಲ್ಲಿ ಅಪಾಸ್ಟ್ರಫಿಯಸ್ ಬರೀಬೇಕು. ರವಿ ಅಪಾಸ್ಟ್ರಫಿಯಸ್, ರವೀಸ್ ಪೋಷಕರು. ಇಂಗ್ಲೀಷಲ್ಲಿ ಏನಂತಾರೆ? ಪೇರೆಂಟ್ಸ್, PARENTS. ರವೀಸ್ ಪೇರೆಂಟ್ಸ್ ಶಿವಮೊಗ್ಗದಲ್ಲಿ. ದಲ್ಲಿ, ಎಲ್ಲಿ, ನಲ್ಲಿ, ರಲ್ಲಿ ಅಂದರೆ ಏನು ಹೇಳಿದ್ದೀನಿ? ಪ್ರಿಪೋಸಿಷನ್ ಇನ್ ಫಸ್ಟ್ ಬರುತ್ತೆ. ಇನ್ ಶಿವಮೊಗ್ಗ. ರವೀಸ್ ಪೇರೆಂಟ್ಸ್ ಮೊದಲನೇ ಪಾರ್ಟು, ಇನ್ ಶಿವಮೊಗ್ಗ ಎರಡನೇ ಪಾರ್ಟು. ಆಮೇಲೆ ಇದ್ದಾರೆ ಅಂದರೆ ಏನು? ಇದ್ದೇನೆ, ಇದ್ದೀನಿ ಅಂದರೆ ಆಮ್. ಇದ್ದಾನೆ, ಇದ್ದಾಳೆ, ಇದೆ ಅಂದರೆ ಈಸ್. ಇದ್ದಾರೆ ಅಥವಾ ಇವೆ ಅಥವಾ ಇದ್ದೀಯಾ. ಇದ್ದಾರೆ, ಇದ್ದೀಯಾ, ಇವೆ. ಈ 3 ಕನ್ನಡ ಪದಗಳಿಗೆ ಇಂಗ್ಲೀಷಲ್ಲಿ ಒಂದೇ ಬಿ ವರ್ಬ್ ಇರೋದು ಯಾವುದದು ಹೇಳಿ?
ಆರ್, ARE. ಆರ್ ಅಂದರೆ ಏನು ಅರ್ಥ? ಇದ್ದೀಯಾ, ಇದ್ದೀರಾ, ಇದ್ದಾರೆ, ಇವೆ. ಈ 4 ಅರ್ಥಗಳು ಒಂದೇ ಪದದಲ್ಲಿ ಸಿಗುತ್ತೆ ನಿಮಗೆ. ಹಾಗಾಗಿ ಇಂಗ್ಲೀಷು ಈಸಿ ಅಲ್ವಾ ಭಾಷೆ? ಯಾರು ಹೇಳಿದ್ ನಿಮಗೆ ಇಂಗ್ಲೀಷ್ ಕಬ್ಬಿಣದ ಕಡಲೆ ಅಂತ? ತಪ್ಪಲ್ವಾ ಅದು? ನೋಡಿ, 4 ಕನ್ನಡ ಪದಗಳಿಗೆ ಇಂಗ್ಲೀಷಲ್ಲಿ ಒಂದೇ ಇರೋದು. ಅದನ್ನು ಕಲೀರಿ ನೀವು. ಅವಾಗೇನಾಗುತ್ತೆ, ರವೀಸ್ ಪೇರೆಂಟ್ಸ್ ಒಂದು ಭಾಗ, ಇನ್ ಶಿವಮೊಗ್ಗ ಅಥವಾ ಶಿವಮೊಗ್ಗ ಆರ್. ಈಗ ಇಂಗ್ಲೀಷ್ ವಾಕ್ಯ ಕಟ್ರಿ ನೋಡೋಣ. ಬರೀರಿ, ಮಾತಾಡಿ, ನಂತರ ನಿಮ್ಗೆ ಇಂಗ್ಲೀಷ್ ವಾಕ್ಯ ಕೊಡ್ತೀನಿ ನಾನು. ನೀವು ಫಸ್ಟ್ ವರ್ಕ್ ಮಾಡಬೇಕು. ಆಯಿತಾ? ಕೊಡ್ತಾ ಇದ್ದೀನಿ. ಬಂತು 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 ನೋಡಿ, ಬಂತು. ರವಿಯ ಪೋಷಕರು, ರವೀಸ್ ಪೇರೆಂಟ್ ಸಬ್ಜೆಕ್ಟ್ ಆಯ್ತಾ? ನೋಡಿ, ಇದ್ದಾರೆ ಅಂದ್ರೆ ಏನು? ಆರ್ ಸಬ್ಜೆಕ್ಟ್ ಪಕ್ಕ ಬರಬೇಕು. ನಾ ಹೇಳಿದ್ದೀನಿ ಇಂಗ್ಲೀಷಲ್ಲಿ ಕರ್ತೃ ಕ್ರಿಯೆ ಒಟ್ಟಿಗಿರ್ತವೆ. ಕನ್ನಡದಲ್ಲಿ ಕನ್ನಡದ ವಾಕ್ಯವು ಕರ್ತೃಪದದೊಂದಿಗೆ ಆರಂಭಗೊಂಡು ಕ್ರಿಯಾಪದದೊಂದಿಗೆ ಕೊನೆಗೊಳ್ಳುತ್ತೆ. ಈ ವ್ಯತ್ಯಾಸ, ದಿಸ್ ಬಿಗ್ ಡಿಫರೆನ್ಸ್ ಯು ಮಸ್ಟ್ ಅಂಡರ್ಸ್ಟ್ಯಾಂಡ್, ಮೈ ಡಿಯರ್ ಸ್ಟೂಡೆಂಟ್ಸ್. ಓಕೆ, ಸಿ, ಐ ಪುಟ್ ರವೀಸ್ ಪೇರೆಂಟ್ಸ್ at the beginning. This is the subject, and then comes the verb are, followed by in ಶಿವಮೊಗ್ಗ. ರವಿಯ ಪೋಷಕರಿದ್ದಾರೆ. ಎಲ್ಲಿದ್ದಾರೆ? ಶಿವಮೊಗ್ಗದಲ್ಲಿ. ದಲ್ಲಿ ಅಂದರೆ ಇನ್ನು ಹೇಳಿದ್ದೀನಿ ನಿಮಗೆ, ಇನ್ ಶಿವಮೊಗ್ಗ. ಅರ್ಥ ಆಯ್ತಾ? ನೋಡಿ, ಫಸ್ಟಿಂದ ನೋಡ್ಕೊತ ಬನ್ನಿ. ವಿಡಿಯೋನ ನೀವು ಪಾಸ್ ಮಾಡಿ ನೋಡ್ಕೊಳ್ಳಿ, ಬರೀರಿ, ಮಾತನಾಡಿ. ಕನ್ನಡಿ ಮುಂದೆ ನಿಂತ್ಕೊಂಡು ಮಾತಾಡಬೇಕು. ಇವೆಲ್ಲ ನೀವು ಆರಂಭದಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ, ಸ್ವಲ್ಪ ನೀವು ಮೆಮರೈಸ್ ಮಾಡಬೇಕು, ಕಂಠಪಾಠ ಮಾಡಬೇಕು. ನಂತರ ಈ ವಾಕ್ಯಗಳನ್ನು ಬೇಸ್ ಆಗಿ ಇಟ್ಕೊಂಡು ಬೇರೆ ವಾಕ್ಯಗಳನ್ನು ಕಲಿಬೇಕು. ನೀವು ಬೇರೆ ನಾಮಪದಗಳನ್ನು ಬಳಸಬೇಕು. ನೋಡಿ, ನೆಕ್ಸ್ಟ್ ಸೆಂಟೆನ್ಸ್. ಅವರು 2 ವರ್ಷಗಳ ಹಿಂದೆ ಹೈದರಾಬಾದ್ನಲ್ಲಿ ಇದ್ದರು. ಹೌದಾ? ಅವರು ಅಂದ್ರೆ ಏನು ಇಂಗ್ಲೀಷಲ್ಲಿ? ನಾನು ಅಂದ್ರೇನು? ಐ. ನಾವು ಅಂದರೆ WE. ನೀನು ಅಂದರೆ ಯು. ನೀವು ಅಂದರೂ ಕೂಡ ಯುವೆ. ಆತನು ಹಿ, ಆಕೆ ಶಿ, ಅದು ಇಟ್. ಅವರು, ನೋಡಿ ಅಲ್ಲಿಗೆ ಬಂತು ನಾವು. ಅವರು, ಅವುಗಳು ದೇ, THEY. ಅರ್ಥ ಆಗ್ತಾ ಇದೆಯಾ? ನಾ ಹೇಳಿದ್ದೀನಲ್ಲ, ವೊಕ್ಯಾಬ್ಯುಲರಿ ಬೆಳೆಸ್ಕೊಳ್ಳಿ. ಫಸ್ಟು ಇಂಗ್ಲೀಷ್ ಪದಗಳನ್ನು ನಮ್ಮ ಮಾತೃಭಾಷೆಯಲ್ಲಿ ಏನಂತಾರೆ ಅಂಥೇಳಿ ಅರ್ಥ ಮಾಡಿಕೊಂಡಾಗ ಆ ಪದಗಳನ್ನು ನಾವು ಬಳಸೋದಕ್ಕೆ ಅರ್ಥ ಆಗುತ್ತೆ. ನೋಡಿ, ಅವರು ಅಂದರೆ ಇಂಗ್ಲೀಷಲ್ಲಿ ಏನಂತಾರಪ್ಪ ನೀನು ತಿಳ್ಕೊಂಡಿದ್ರೆ, ನೋಡಿ, ದೇ ಅಂದರೆ ಅವರು, ಅವರು ಅಂದರೆ ದೇ ಬರೆಯಲ್ಲಿ. ದೇ 2 ವರ್ಷಗಳು. 2 ಅಂದರೆ 2. ವರುಷಗಳು ಅಂದ್ರೇನು? ಇಯರ್ಸ್. EAR ಅಲ್ಲ, YEARS, ಇಯರ್ಸ್. ಹಿಂದೆ ಅಂದ್ರೇನು? ಬ್ಯಾಕ್ ಅಲ್ಲ. ಬ್ಯಾಕ್ ಅಂದರೆ ಹಿಂಗೆ ನೋಡ್ಕೋತಾನೆ ಹಿಂದೆ ಅವನು, ಬ್ಯಾಕ್ ಅನ್ಕೂಡುದು. ಹಿಂದೆ ಅಂದರೆ ಇಂಗ್ಲೀಷಲ್ಲಿ ಅಗೋ, AGO, ಅಗೋ ಅಂತಾರೆ. 2 years ಬ್ಯಾಕ್ ಅನ್ನಬಾರ್ದು, 2 years ಅಗೋ ಅನ್ಬೇಕು. ಇದನ್ನು ಕಲಿಬೇಕು ನಾವು. ಸೊ 2 years ಅಗೋ, ಹಿಂದೆ ಅನ್ನುವ ಪದವನ್ನು ಮುಂದೆ ಹಾಕಬೇಕು ನಾವು ಇಂಗ್ಲೀಷಲ್ಲಿ. ನೋಡಿ, ಇದು ಫನ್ನಿ ಅಲ್ವಾ? ಬರೀ ತಮಾಷೆ ಭಾಷೆ ಇಂಗ್ಲೀಷ್. 2 years ಅಗೋ, ಅಗೋ ಅಲ್ಲೇ ಇರಲಿ. ಈಗ 2 years ಅಗೋ ಹೈದರಾಬಾದಿನಲ್ಲಿ. ಹೈದರಾಬಾದ್ ನಲ್ಲಿ, ದಲ್ಲಿ, ಅಲ್ಲಿ ಅಂದರೆ ಏನು? ಇನ್ನನ್ನು ಇಲ್ಲಿ ಮುಂದೆ ಹಾಕಬೇಕು. ಇನ್ ಹೈದರಾಬಾದ್ ಇದ್ದರು. ಮೇಲಿನ ವಾಕ್ಯ ನೋಡಿ, ಇದ್ದಾರೆ ಅಂದರೆ ಏನು ಬಳಸಿದ್ದು ನಾವು? ಆರ್. ಈಗ ಅಂತ ವರ್ತಮಾನ ಕಾಲ. ಆಮು, ಈಸು, ಆರು ಯಾವಾಗಲೂ ಈಗ ಅಂತ ಹೇಳುತ್ತೆ. ಇವತ್ತಿನ ವರ್ತಮಾನ. ಇದ್ದರು ಅಂದರೆ ನೋಡಿ, 2 ವರ್ಷಗಳ ಹಿಂದೆ ಅಂದರೆ ಭೂತಕಾಲ, ಪಾಸ್ಟ್ ಟೆನ್ಸ್. ಹಾಗಾಗಿ ಇದ್ದಾರೆ ಅನ್ನಬಾರ್ದು, ಇದ್ದರು. ಇದ್ದರು ಅಂದರೆ ಇಂಗ್ಲೀಷಲ್ಲೇನು? ಆರ್ಗೆ ವಿರುದ್ಧವಾದ ಪದ ಏನು? ವರ್. ಆರ್ ಪ್ರೆಸೆಂಟ್ ಆದರೆ ವರ್
ಪಾಸ್ಟ್ ಟೆನ್ಸ್, WERE ವರ್ ಅಂತ ಬಳಸ್ಬೇಕಲ್ಲಿ. ನೋಡಿ, ದೇ 2 years ago ಇನ್ ಹೈದರಾಬಾದ್ ವರ್. ಈಗ ನೀವು ವಾಕ್ಯ ಕಟ್ಟಿ, ನೀವು ಮಾತಾಡಿ ಎಲ್ಲ ಬರೀರಿ. ಇಫ್ ಯು ರೈಟ್ ವೆಲ್ ಯು ಕ್ಯಾನ್ ಸ್ಪೀಕ್ ವೆಲ್. ಆಲ್ ಗುಡ್ ಸ್ಪೀಕರ್ಸ್ ಆರ್ ನಾಟ್ ಗುಡ್ ರೈಟರ್ಸ್. ಅರ್ಥ ಆಗ್ತಾ ಇದೆಯಾ? ಮೋಸ್ಟ್ ಆಫ್ ದಮ್, ಎಲ್ಲರೂ ಅಂತ ಹೇಳೋದಕ್ಕಿಂತಲೂ ಮೋಸ್ಟ್ ಆಫ್ ದ ಗುಡ್ ಸ್ಪೀಕರ್ಸ್ ಆರ್ ನಾಟ್ ಗುಡ್ ರೈಟರ್ಸ್, ಬಟ್ ಆಲ್ ಗುಡ್ ರೈಟರ್ಸ್ ಆರ್ ಗುಡ್ ಸ್ಪೀಕರ್ಸ್. ಚೆನ್ನಾಗಿ ಬರೆದ್ರೆ ಮಾತಾಡೋದು ಬರುತ್ತೆ. ಹಂಗಾಗಿ ನೀವು ಬರೀರಿ. ಬರೆದ್ರಾ? ನೋಡಿ ಆನ್ಸರ್. ದೇ ವರ್ ಇನ್ ಹೈದರಾಬಾದ್ 2 years ago. ದೇ ಅವರು. ನೋಡಿ, ಇದ್ದರು ಅನ್ನುವುದನ್ನು ವರ್ ಮಾಡಿ ಸಬ್ಜೆಕ್ಟ್ ಪಕ್ಕ ಹಾಕಿದೆ. ಹೌದಾ? ನೋಡಿ, ಅಲ್ಲಿ ಕನ್ನಡದಲ್ಲಿ ವರ್ಬು ರಾಂಗ್ ಆಗಿ ಬಂತು. ಆ ವಿ ಅನ್ನುವುದು ಇದ್ದರು ಎಂಬ ಪದದ ಕೆಳಗಡೆ ಇರಬೇಕಿತ್ತು. ಹೌದಾ? PPT ಮಾಡುವಾಗ ಸ್ವಲ್ಪ ಹೆಚ್ಚು ಕಡಿಮೆ ಆಯ್ತದು. ನಾ ಹೇಳಿದ್ನಲ್ಲ, PPT ನನ್ನ ವಿದ್ಯಾರ್ಥಿ ಮಾಡಿಕೊಟ್ಟಿದ್ದಾನೆ ನನಗೆ. ಆತ ಈಗ ಕಂಪ್ಯೂಟರ್ ಸೈನ್ಸ್ ವಿಭಾಗದಲ್ಲಿ ಅಸೋಸಿಯೇಟ್ ಪ್ರೊಫೆಸರ್ ಆಗಿದ್ದಾನೆ ನಮ್ಮ ಕಾಲೇಜಲ್ಲಿ, ಹರಿದಾಸ್ ಅಂತ. ಸ್ವಲ್ಪ ತಪ್ಪಾಗಿದೆ, ಯಾಕಂದರೆ ಅವ್ರದ್ದು ಮಾತೃಭಾಷೆ ಇಂಗ್ಲೀಷ್ ಅಲ್ಲ, ಅವರು ಇಂಗ್ಲೀಷ್ ಲೆಕ್ಚರರ್ಸ್ ಅಲ್ಲ. ಸೊ ವಿಯನ್ನು ಇದ್ದರು ಎಂಬ ಪದದ ಕೆಳಗಡೆ ಹಾಕಬೇಕು. ಅದನ್ನು ನಾವು ಇಂಗ್ಲೀಷಲ್ಲಿ ಸಬ್ಜೆಕ್ಟ್ ಪಕ್ಕ ಹಾಕಿ, ದೇ ವರ್, ಅವರಿದ್ದರು ಎಲ್ಲಿ, ಇನ್ ಹೈದರಾಬಾದ್, ಯಾವಾಗ, 2 years ago. ಈ ಥರ ಪ್ರಶ್ನೆ ಕನ್ನಡದಲ್ಲಿ ಹಾಕ್ಕೊಳ್ತಾ ಇದ್ದರೆ ಇಂಗ್ಲೀಷಿನ ಪದಗಳು ಹಾಗೇ ಬರುತ್ತೆ, ಕಟ್ಕೊತ ಹೋಗ್ಬೋದು. ಸೊ ಅವರು 2 ವರ್ಷಗಳ ಹಿಂದೆ ಹೈದರಾಬಾದ್ನಲ್ಲಿ ಇದ್ದರು. ದೇ ವರ್ ಇನ್ ಹೈದರಾಬಾದ್ 2 years ago. ಒಂದು ಸಾರಿ ಓದ್ಬಿಡೋಣ ಎಲ್ಲವೂ. ನಾನು ಈಗ ತುಮಕೂರಿನಲ್ಲಿ ಇದ್ದೇನೆ. ಇನ್ ಇಂಗ್ಲೀಷ್ ಇಟ್ ಈಸ್ ಐ ಆಮ್ ಇನ್ ತುಮಕೂರ್ ನಾವ್. ನೋ ಅಲ್ಲ, ಅದು ನಾವ್. ನಾನು ಸಂತೋಷವಾಗಿದ್ದೇನೆ. ಐ ಆಮ್ ಹ್ಯಾಪಿ. ರವಿ ನಮ್ಮ ಮನೆಯಲ್ಲಿ ನನ್ನೊಂದಿಗೆ ಇದ್ದಾನೆ. ರವಿ ಈಸ್ ವಿತ್ ಮೀ ಇನ್ ಅವರ್ ಹೌಸ್. ರವಿಯ ಪೋಷಕರು ಶಿವಮೊಗ್ಗದಲ್ಲಿ ಇದ್ದಾರೆ. ರವೀಸ್ ಪೇರೆಂಟ್ಸ್ ಆರ್ ಇನ್ ಶಿವಮೊಗ್ಗ. ಅವರು 2 ವರ್ಷಗಳ ಹಿಂದೆ ಹೈದರಾಬಾದ್ನಲ್ಲಿ ಇದ್ದರು. ದೇ ವರ್ ಇನ್ ಹೈದರಾಬಾದ್ 2 years ago. ಅರ್ಥ ಆಯ್ತಾ? ಪ್ರಾಕ್ಟೀಸ್ ಮಾಡಿ ನೋಡಿ. ನೆಕ್ಸ್ಟ್ ನಿಮಗೆ 2 ಕೊಟ್ಬಿಟ್ಟಿನ, ಅರ್ಥ ಮಾಡ್ಕೊಳ್ಳಿ. ರವಿಯು ಕೂಡ ಅವರೊಂದಿಗೆ ಹೈದರಾಬಾದ್ನಲ್ಲಿ ಇದ್ದನು. ಹಿಂದಿನ ವಾಕ್ಯದಲ್ಲಿ ಏನು ಹೇಳಿದೆ ನೋಡ್ಕೊಳ್ಳಿ. ರವಿಯ ಪೋಷಕರು 2 ವರ್ಷಗಳ ಹಿಂದೆ ಹೈದರಾಬಾದ್ನಲ್ಲಿದ್ದರು. ರವಿಯು ಕೂಡ ಅವರೊಂದಿಗೆ ಹೈದರಾಬಾದ್ನಲ್ಲಿ ಇದ್ದನು. ರವಿ ಕೂಡ, ರವಿ ಆಲ್ಸೋ, ಅಥವಾ ರವಿ ಟು, TOO. ರವಿ ಕೂಡ, ಟು ಅನ್ನೋದನ್ನು ಬ್ರ್ಯಾಕೆಟ್ಲಿ ಹಾಕಿದ್ದೀನಿ, ಯಾಕೆಂದರೆ ಅದು ವರ್ಬ್ ಅನ್ಕೋತೀರಿ ನೀವು ಅಂಥೇಳಿ, ಅದು ಅಲ್ಲಿ ಬರಬೇಕು. ರವಿಯು ಕೂಡ ವಾಸ್, ನೋ ದಿಸ್ ಈಸ್ ವರ್ಬ್, ಇದ್ದನು. ಅವರೊಂದಿಗೆ ನೋಡಿ, ರವಿ ಕೂಡ, ಟು, ಅವರೊಂದಿಗೆ, ವಿತ್ ದೆಮ್. ನಾನು ಈಗಲೇ ಸ್ಟಾರ್ಟಿಂಗಲ್ಲಿ ಹೇಳಿಬಿಟ್ಟಲ್ಲ, ಇವೆಲ್ಲ ಬಯಾಟ್ ಮಾಡಬೇಕು ನೀವು. ವಿತ್ ದೆಮ್ ಇನ್ ಹೈದರಾಬಾದ್. ಇದ್ದನು ಅಂದರೆ ಏನು? ವಾಸ್. ಇದ್ದಾನೆ, ಇದ್ದಾಳೆ, ಇದೆ. ಈಗ ಅಂದರೆ ಈಸ್. ಇದ್ದನು, ಇದ್ದಳು, ಇತ್ತು ಅಂದರೆ ವಾಸ್. ಇದು ನಡೆದು ಹೋದ ಘಟನೆ. 2 ವರ್ಷಗಳ ಹಿಂದೆ ರವಿಯ ಪೋಷಕರು ಹೈದರಾಬಾದ್ನಲ್ಲಿ ಇದ್ದಾಗ ರವಿಯು ಕೂಡ ಅವ್ರ ಜೊತೆಲೇ ಇದ್ದ. ರವಿ ಟು ವಾಸ್, ನೋಡಿ ವಾಸ್ ಅಲ್ಲಿ ಬಳಸಬೇಕು ಸಬ್ಜೆಕ್ಟ್ ಪಕ್ಕ. ಇದ್ದ ಯಾರೊಂದಿಗೆ? ವಿತ್ ದೆಮ್. ಎಲ್ಲಿ? ಇನ್ ಹೈದರಾಬಾದ್. ಅಂಡ್ ದ ಲಾಸ್ಟ್ 2 ಪಾರ್ಟ್ಸ್ ಆರ್ ಇಂಟರ್ಚೇಂಜಬಲ್. ನೀವು ರವಿ ಟು ವಾಸ್ ಇನ್ ಹೈದರಾಬಾದ್ ವಿತ್ ದೆಮ್ ಅನ್ಬೋದು, ರವಿ ಟು ವಾಸ್ ವಿತ್ ದೆಮ್ ಇನ್ ಹೈದರಾಬಾದ್ ಅನ್ಬೋದು. ಅರ್ಥ ಆಯ್ತಾ? ನೆಕ್ಸ್ಟ್ ನೋಡಿ, 2 ಕೊಡ್ತಾ ಇದ್ದೀನಿ. ಆದರೆ ನೋಡಿ, ರವಿ ಕೂಡ 2 ವರ್ಷಗಳಿಂದ ಆತನ ಪೋಷಕರೊಂದಿಗೆ ಹೈದರಾಬಾದಲ್ಲಿದ್ದ. ಆದರೆ ಈಗ ರವಿ ನನ್ನೊಂದಿಗೆ
ನಮ್ಮ ಮನೆಯಲ್ಲಿ ಇದ್ದಾನೆ. ಆದರೆ ಅಂದರೆ ಇಂಗ್ಲೀಷಲ್ಲಿ ಏನು? ಬಟ್. ಈಗ ನಾವು ನೋಡಿ ಪ್ರೆಸೆಂಟ್ ಟೆನ್ಸ್ ಬಂದವು. ನಾವು ರವಿ ನನ್ನೊಂದಿಗೆ, ವಿತ್ ಮೀ, ಅವರೊಂದಿಗೆ, ವಿತ್ ದೆಮ್, ನನ್ನೊಂದಿಗೆ, ನಮ್ಮ ಮನೆಯಲ್ಲಿ, ಇನ್ ಅವರ್ ಹೌಸ್, ಇದ್ದಾನೆ ಅಂದ್ರೇನು? ಈಸ್. ಇದ್ದನು, ವಾಸ್, ನೋಡಿ ಮೇಲೆ ಇದೆ, ಇದ್ದಾನೆ, ಈಸ್. ಲುಕ್ ಅಟ್ ದ ಡಿಫ್ರೆನ್ಸ್ ಬಿಟ್ವೀನ್ ಇದ್ದನು ಆ್ಯಂಡ್ ಇದ್ದಾನೆ. ಇದ್ದನು ವಾಸ್, ಇದ್ದಾನೆ ಈಸ್. ಆದರೆ ಬಟ್ ಈಗ ನಾವು ರವಿ ಪಕ್ಕದಲ್ಲಿ ಬರಬೇಕು. ರವಿ ಈಸ್ ವಿತ್ ಮೀ, ಯಾರೊಂದಿಗಿದ್ದಾನೆ? ವಿತ್ ಮೀ ಇನ್ ಅವರ್ ಹೌಸ್. ಆ ಎರಡು ಭಾಗಗಳು ಬೇಕಾದರೆ ಇಂಟರ್ಚೇಂಜ್ ಮಾಡ್ಕೋಬೋದು. ಬಟ್ ನಾವು ರವಿ ಈಸ್ ಇನ್ ಅವರ್ ಹೌಸ್ ವಿತ್ ಮೀ ಅನ್ಬೋದು. ಬಟ್ ನಾವು ರವಿ ಈಸ್ ವಿತ್ ಮೀ ಇನ್ ಅವರ್ ಹೌಸ್ ಅನ್ಬೋದು. ಕಾಲದ ವ್ಯತ್ಯಾಸ ನೋಡಿ. ವಾಸ್ ಯಾವಾಗ ಬಳಸಬೇಕು, ಈಸ್ ಯಾವಾಗ ಬಳಸಬೇಕು, ವರ್ ಯಾವಾಗ ಬಳಸಬೇಕು, ಆರ್ ಯಾವಾಗ ಬಳಸಬೇಕು. ಒಂದು ಸಾರಿ ನೀವು ರಿವೈಂಡ್ ಮಾಡಿ, ಪಾಸ್ ಮಾಡಿ, ವಿಡಿಯೋ ನೋಡಿಕೊಂಡು ಬರ್ಕೊಂಡು ಮಾತಾಡಬೇಕು. ನೆಕ್ಸ್ಟ್ ನೋಡಿ, ಈಗ ರವಿ ನಮ್ಮನೇಲಿದ್ದಾನೆ, ಅವ್ರ ತಂದೆಯಂದರು ಹೈದರಾಬಾದಲ್ಲಿದ್ದಾರೆ. ನೋಡಿ, ರವಿ ಆತನ ಪೋಷಕರೊಂದಿಗೆ ಪ್ರತಿ ದಿವಸವೂ ಫೋನ್ನಲ್ಲಿ ಮಾತನಾಡುತ್ತಾನೆ. ದೂರವಾಣಿ ಎಂಬ ಪದವನ್ನು ನಾನು ಬಳಸಲಿಲ್ಲ, ಯಾಕೆಂದರೆ ಕೆಲವು ಇಂಗ್ಲೀಷ್ ಪದಗಳು ಕನ್ನಡದ ಪದಗಳ ಜೊತೆಯಲ್ಲಿ ಸೇರ್ಕೊಂಡ್ಬಿಟ್ಟಿವೆ ಸ್ನೇಹಿತರೆ. ನೀವು ದೂರವಾಣಿ ಕರೆ ಮಾಡಬೇಕು ಅಂತ ಯಾರೂ ಅನ್ನಲ್ಲ ಅಲ್ವಾ, ಫೋನ್ ಮಾಡಬೇಕು ಅಂತೀವಿ. ಸೊ ರವಿ ಆತನ ಪೋಷಕರೊಂದಿಗೆ ಪ್ರತಿ ದಿವಸವೂ ಫೋನ್ನಲ್ಲಿ ಮಾತನಾಡುತ್ತಾನೆ. ರವಿ ಆತನ ಪೋಷಕರೊಂದಿಗೆ, ಯೊಂದಿಗೆ ಅಂದರೆ ನಾನು ವಿತ್ ಹೇಳಿದೆ, ಇಲ್ಲಿ ವರ್ಬ್ ಜೊತೆಯಲ್ಲಿ ಬಳಸುವಾಗ ಟು ಹೇಳಬೇಕು. ಟು ಹಿಸ್ ಪೇರೆಂಟ್ಸ್, ಆತನ ಹಿಸ್ ಪೋಷಕರು ಪೇರೆಂಟ್ಸ್. ಯೊಂದಿಗೆ ಅಂದರೆ ವಿತ್ ಅನ್ನಬಾರ್ದು, ಟು ಅನ್ನಬೇಕು. ಕೆಲವು ಮಂದಿ ವಿತ್ನು ಬಳಸ್ತಾರೆ. ಇಂಗ್ಲೆಂಡಲ್ಲಿ ಟು ಅಂತಾರೆ, ಅಮೆರಿಕಾದಲ್ಲಿ ವಿತ್ ಅಂತಾರೆ. ಸೊ ವಿತ್ತು ಬಳಸ್ಬೋದು, ಟು ಬಳಸ್ಬೋದು. ಪ್ರತಿ ದಿವಸವೂ, ಎವ್ರಿ ಡೇ, ಎವ್ರಿ ಬೇರೆ ಅಲ್ಲ, ಡೇ ಬೇರೆ ಅಲ್ಲ, ಒಂದೇ ಒಂದು ವರ್ಡ್ ಅದು, ಎವ್ರಿ ಡೇ. ಫೋನಿನಲ್ಲಿ, ದಲ್ಲಿ ಅಂದರೆ ಇನ್ ಅಂದರೆ ಫೋನ್ ಒಳಗಲ್ಲ, ಆನ್ ದ ಫೋನ್. ಯಾಕಂದರೆ ಫೋನ್ ಮೇಲೆ ಹಿಂಗೆ ಮಾತಾಡ್ತೀವಿ ಅಲ್ವಾ, ಹೆಂಗಿಟ್ಕೊಂಡು. ಆನ್ ದ ಫೋನ್ ಮಾತನಾಡುತ್ತಾನೆ. ಮಾತನಾಡುವ ಕ್ರಿಯೆ, ಇಟ್ ಈಸ್ ಅನ್ ಆ್ಯಕ್ಷನ್. ಇದು ಒಂದು ಚಟುವಟಿಕೆ ಅರ್ಥ ಕೊಡ್ತಕ್ಕಂಥದ್ದು. ಇಲ್ಲಿ ಇದ್ದಾನೆ, ಇದ್ದನು, ಇದ್ದರು, ಇದ್ದಾರೆ ಅಂತಿಲ್ಲ, ಮಾತನಾಡುತ್ತಾನೆ. ರವಿಯಿಂದ ಆಗುವ ಒಂದು ಚಟುವಟಿಕೆ, ಸ್ಪೀಕ್ ಅಂತೀವಿ ಇಂಗ್ಲೀಷಲ್ಲಿ. ಸೊ ರವಿ ಸ್ಪೀಕ್ ಅನ್ನೋ ಪದವನ್ನು ನಾವು ರವಿ ಪಕ್ಕ ಹಾಕಿದರೆ ಸ್ಪೀಕ್ಗೆ ಎಸ್ ಸೇರಿಸ್ಬೇಕು, ಸ್ಪೀಕ್ಸ್. ಯಾಕೆ ಸ್ಪೀಕ್ಸ್ ಆಗುತ್ತೆ? ಸ್ಪೀಕ್ ಹಂಗೆ ಬರೀಬೋದಲ್ಲ ಅಂದರೆ ಅದನ್ನು ನಾನು ನಂತರ ಹೇಳ್ಕೊಡ್ತೀನಿ ನಿಮಗೆ. ಕರ್ತೃಪದ ಏಕವಚನದಲ್ಲಿ ಬಂದುಬಿಟ್ರೆ ಸ್ಪೀಕ್ಗೆ ಎಸ್ ಸೇರಲೇಬೇಕು. ರವಿ ಗೋಸ್, ರವಿ ಈಟ್ಸ್, ಗೀತಾ ಸಿಂಗ್ಸ್, ಸೀತಾ ವಾಕ್ಸ್, ಹರೀಶ್ ಡ್ರಿಂಕ್ಸ್, ಎಸ್ ಬರಬೇಕು. ಸೊ ರವಿ ಸ್ಪೀಕ್ಸ್, ರವಿ ಮಾತನಾಡುತ್ತಾನೆ. ಯಾರ ಜೊತೆಯಲ್ಲಿ? ಆತನ ಪೋಷಕರ ಜೊತೆಯಲ್ಲಿ, ಟು ಹಿಸ್ ಪೇರೆಂಟ್ಸ್. ಹೆಂಗೆ ಮಾತಾಡ್ತಾನೆ? ಆನ್ ದ ಫೋನ್. ಯಾವಾಗ? ಎವ್ರಿ ಡೇ. ಸಮಯವನ್ನು ನಾವು ಯಾವಾಗಲೂ ಲಾಸ್ಟಲ್ಲೇ ಬಳಸ್ಬೇಕು ಸ್ನೇಹಿತರೆ. ಎವ್ರಿ ಡೇ ರವಿ ಸ್ಪೀಕ್ಸ್ ಅನ್ನಬಾರ್ದು. ಅಂದರೆ ಏನಾಗುತ್ತೆ, ಏನೂ ಆಗಲ್ಲ ಅನ್ನಬಾರ್ದು. ಅಪ್ರಾಪ್ರಿಯೇಟ್ ಅಲ್ಲ, ರಾಂಗ್ ರೈಟ್ ಇಲ್ಲ ಇಲ್ಲಿ, ಸರಿ ಅಲ್ಲ. ಬಳಸ್ತೀನಿ, ಬಳಸು. ಎವ್ರಿ ಡೇ ರವಿ ಸ್ಪೀಕ್ಸ್ ಟು ಹಿಸ್ ಪೇರೆಂಟ್ಸ್ ಆನ್ ದ ಫೋನ್. ಸ್ಪೋಕನ್ ಇಂಗ್ಲೀಷಲ್ಲಿ ಸರಿ ಇದೆ, ಬಟ್ ರಿಟನ್ ಫಾರ್ಮಲ್ಲಿ ಬರೆಯುವಾಗ ಇದೇ ರೀತಿ ಬರೀಬೇಕು. ಹಾಗಾಗಿ ನೀವು ಬರವಣಿಗೆ ಚೆನ್ನಾಗಿದ್ದರೆ ಸ್ಪೋಕನ್ ಇಂಗ್ಲೀಷ್ ಸರಿ ಇರುತ್ತೆ. ನೋಡಿ, ರವಿ ಆತನ ಪೋಷಕರೊಂದಿಗೆ ಪ್ರತಿ ದಿವಸವೂ ಫೋನ್ನಲ್ಲಿ ಮಾತನಾಡುತ್ತಾನೆ. ರವಿ ಸ್ಪೀಕ್ಸ್ ಟು ಹಿಸ್ ಪೇರೆಂಟ್ಸ್ ಆನ್ ದ ಫೋನ್ ಎವ್ರಿ ಡೇ. ಅರ್ಥ ಆಯ್ತಾ? ಬರ್ತಾ ಬರ್ತಾ ಸ್ವಲ್ಪ ಜಟಿಲವಾಗ್ತಾ ಹೋಗುತ್ತೆ, ಅರ್ಥ ಮಾಡ್ಕೊಳ್ಳಿ ಅಷ್ಟೇ.
ಪದಗಳು, ಯಾವ ಪದಗಳಿಗೆ ಯಾವ ಆಂಗ್ಲ ಭಾಷೆಯ ಪದಗಳನ್ನು ಬಳಸಬೇಕು. ನೋಡಿ, ರವಿಯು ಪ್ರತಿ ದಿವಸ ಫೋನಲ್ಲಿ ಮಾತಾಡ್ತಾನೆ, ಸ್ಪೀಕ್ಸ್ ಆಯಿತು. ಈಗ ಭೂತಕಾಲ. ರವಿಯು ಆತನ ಪೋಷಕರೊಂದಿಗೆ ನಿನ್ನೆಯ ದಿವಸ ಫೋನ್ನಲ್ಲಿ ಮಾತನಾಡಿದನು. ರವಿಯು ಆತನ ಪೋಷಕರೊಂದಿಗೆ ನಿನ್ನೆಯ ದಿವಸವು ಫೋನ್ನಲ್ಲಿ ಮಾತನಾಡಿದನು. ರವಿ ಸಬ್ಜೆಕ್ಟು, ಮಾತನಾಡಿದನು ಕೊನೆಯಲ್ಲಿದೆ. ಹೌದಾ? ಅಲ್ಲಿ ಫುಲ್ ಸ್ಟಾಪ್ ಎಗರೋಗಿದೆ ಟೈಪಿಂಗಲ್ಲಿ. ಸೊ ಅಲ್ಲಿ ಫುಲ್ ಸ್ಟಾಪ್ ಇರಬೇಕು. ವರ್ಬದು ಮಾತನಾಡಿದನು. ಎರಡು ಅಕ್ಕಪಕ್ಕ ಇಂಗ್ಲೀಷಲ್ಲಿ ಬರೀಬೇಕು ನಾವು. ವಿ ಹ್ಯಾವ್ ಟು ಯೂಸ್ ದ ಸಬ್ಜೆಕ್ಟ್ ಆ್ಯಂಡ್ ದ ವರ್ಬ್ ಟುಗೆದರ್ ಇನ್ ಅನ್ ಇಂಗ್ಲೀಷ್ ಸೆಂಟೆನ್ಸ್. ಅವಾಗೇನಾಗುತ್ತೆ, ರವಿ ಮಾತನಾಡುತ್ತಾನೆ ಅಂದರೆ ಮಾತನಾಡುತ್ತಿರುತ್ತಾನೆ ಅಂತ. ಮಾತನಾಡುತ್ತಾನೆ ಅಂದರೆ ಅರ್ಥವೇನೋ? ಮಾತನಾಡುತ್ತಿರುತ್ತಾನೆ, ಸ್ಪೀಕ್ಸ್ ಆಗುತ್ತೆ. ಮಾತನಾಡಿದನು, ನಿನ್ನೆಯ ದಿವಸ ನಡೆದು ಹೋದ ಘಟನೆ, ಅದಕ್ಕೆ ಭೂತಕಾಲದ ರೂಪವನ್ನು ಬರೀಬೇಕು. ಸ್ಪೀಕ್ಗೆ ಪಾಸ್ಟ್ ಟೆನ್ಸ್ ಏನು? ಸ್ಪೋಕ್. ಇವೆಲ್ಲ ಕಲಿಬೇಕು ನೀವು. ನಾನು ನಂತರದ ಒಂದು ಸ್ಲೈಡ್ಸಲ್ಲಿ ನಿಮಗೆ ಈ ಆ್ಯಕ್ಷನ್ ವರ್ಬ್ಸನ್ನು ಪಟ್ಟಿಯನ್ನು ಕೊಟ್ಟಿದ್ದೀನಿ. ಒಂದು 20 ಬರೆದಿದ್ದೀನಿ. ಓದ್ಕೊಳ್ಳಿ. ಮತ್ತಷ್ಟು ನೀವು ಇಂಟರ್ನೆಟ್ ನೋಡಿ ಅಥವಾ ಗ್ರಾಮರ್ ಪುಸ್ತಕ ನೋಡಿ ಅದನ್ನು ಕಲೀರಿ. ವರ್ಬ್ಸ್ನ ಒಂದು 50 ನಿತ್ಯವೂ ಬಳಸುವ ಆ್ಯಕ್ಷನ್ ವರ್ಬ್ಸ್ನ ಕಲೀರಿ, ಸಾಕು. ನೋಡಿ, ರವಿ ಮಾತನಾಡಿದನು ಅಂದರೆ ಏನು ಇಂಗ್ಲೀಷಲ್ಲಿ? ಸ್ಪೋಕ್. ಸ್ಪೀಕ್, ಸ್ಪೀಕ್ಸ್ ಪ್ರೆಸೆಂಟ್ ಟೆನ್ಸ್ ಆಗುತ್ತೆ. ಸ್ಪೋಕ್ ಪಾಸ್ಟ್ ಟೆನ್ಸ್ ಆಗುತ್ತೆ. ಮಾತನಾಡಿದನು. ಕನ್ನಡದಲ್ಲಿ ನೋಡಿ, ಮಾತನಾಡುತ್ತಿರುತ್ತಾನೆ, ಮಾತನಾಡಿದನು, ಕೊನೆಯಲ್ಲಿ ವ್ಯತ್ಯಾಸ ಇಲ್ವಾ? ಹಾಗೆಯೇ ಇಂಗ್ಲೀಷಲ್ಲಿ ಕೂಡ ಪದಗಳೇ ವ್ಯತ್ಯಾಸವಾಗುತ್ತೆ. ಸ್ಪೀಕ್ಸ್ ಹೋಗಿ ಸ್ಪೋಕ್ ಆಗುತ್ತೆ. ಇದನ್ನು ಕಲಿಯಬೇಕು ನೀವು. ಅದಕ್ಕೆ ಹೇಳಿದ್ದೀನಲ್ಲ, ಇಫ್ ಯು ವಾಂಟ್ ಟು ಲರ್ನ್ ಎ ನ್ಯೂ ಲ್ಯಾಂಗ್ವೇಜ್, ಯು ಹ್ಯಾವ್ ಟು ಲರ್ನ್ ದ ವರ್ಡ್ಸ್ ಆಫ್ ದಟ್ ಪರ್ಟಿಕ್ಯುಲರ್ ಲ್ಯಾಂಗ್ವೇಜ್ ಆ್ಯಂಡ್ ದ ಮೀನಿಂಗ್ ಇನ್ ಯುವರ್ ಮದರ್ ಟಂಗ್. ಒಂದು ಹೊಸ ಭಾಷೆ ಕಲಿಬೇಕಂದ್ರೆ ಆ ಭಾಷೆಯ ಪದಗಳನ್ನು ನಮ್ಮ ಮಾತೃಭಾಷೆಯ ಮೂಲಕ ಅರ್ಥ ಮಾಡಿಕೊಂಡು ಕಲಿಬೇಕು. ಸ್ಪೋಕ್ ಅಂದರೆ ಮಾತನಾಡಿದನು, ಮಾತನಾಡಿದಳು, ಮಾತನಾಡಿದರು, ಮಾತನಾಡಿದನು ಎಲ್ಲ ಬರುತ್ತೆ. ರವಿ ಸ್ಪೋಕ್. ಇದರ ಬಗ್ಗೆ ನಾನು ವಿವರವಾಗಿ ನಂತರದ ಒಂದು ಸ್ಲೈಡ್ಸಲ್ಲಿ ಮಾತಾಡ್ತೀನಿ ಸ್ನೇಹಿತರೆ. ರವಿ ಸ್ಪೋಕ್, ರವಿ ಮಾತನಾಡಿದ. ಪ್ರಶ್ನೆ, ಯಾರೊಂದಿಗೆ ಮಾತನಾಡಿದ? ಕ್ರಿಯಾಪದದ ಮುಖೇನ ನಾವು ಬೇರೆ ಪದಗಳನ್ನು ಕಟ್ತಾ ಹೋಗಬೇಕು. ರವಿ ಸ್ಪೋಕ್ ಟು ಹಿಸ್ ಪೇರೆಂಟ್ಸ್. ಹೆಂಗೆ ಮಾತಾಡ್ದ? ಆನ್ ದ ಫೋನ್. ಯಾವಾಗ? ಯೆಸ್ಟರ್ಡೇ. ನೋಡಿ, ಸಮಯವು ನಾವು ಕೊನೆಯಲ್ಲಿ ಬಳಸಬೇಕು ಇಂಗ್ಲೀಷಲ್ಲಿ. ಇದು ನೀವು ಹೀಗೂ ಮಾತಾಡ್ತೀರಲ್ವ, ಯೆಸ್ಟರ್ಡೇ ರವಿ ಸ್ಪೋಕ್ ಟು ಹಿಸ್ ಪೇರೆಂಟ್ಸ್ ಆನ್ ದ ಫೋನ್. ಸ್ಪೋಕ್ ಇನ್ ಇಂಗ್ಲೀಷಲ್ಲಿ ಓಕೆ, ರಿಟರ್ನ್ ಫಾರ್ಮಲ್ಲಿ ಯೆಸ್ಟರ್ಡೇ ಅನ್ನೋದು ಕೊನೆಯಲ್ಲೇ ಇರಬೇಕು. ಕಾಲವು, ಟೈಮ್ ಫ್ಯಾಕ್ಟರ್ ಶುಡ್ ಆಲ್ವೇಸ್ ಬಿ ಯೂಸ್ಡ್ at the end of an English sentence. So, Ravi spoke to his parents on the phone yesterday. ಅರ್ಥ ಆಯ್ತಾ ಸ್ನೇಹಿತರೆ? ಓದ್ಕೊಳ್ತೀರ ಅವನ್ನೆಲ್ಲ ಈಗ ನೀವು. ಇಲ್ಲಿ ನೋಡಿ ಮೇಲೆ, you can very clearly observe the position of the verb in all the above Kannada and English sentences. ಕನ್ನಡ ಮತ್ತು ಇಂಗ್ಲೀಷ್ ಸೆಂಟೆನ್ಸಸ್ಸಲ್ಲಿ ಮೇಲೆ ಕೊಟ್ಟನಲ್ಲ, ಅದರಲ್ಲಿ ಪೊಸಿಷನ್ ಆಫ್ ದ ವರ್ಬ್ ಎಲ್ಲಿದೆ ನೋಡ್ಕೊಳ್ಳಿ. ಕನ್ನಡದಲ್ಲಿ ಕೊನೆಗೆ ಬರುತ್ತೆ, ಇಂಗ್ಲೀಷಲ್ಲಿ ಕರ್ತೃಪದದ ಪಕ್ಕದಲ್ಲಿ ಬರುತ್ತೆ. ಈ ವ್ಯತ್ಯಾಸ ನೋಡ್ಕೊಳ್ಳಿ. ಈಗ ನಾವು ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ದ ಸಬ್ಜೆಕ್ಟ್ ಫಸ್ಟ್ ಆ್ಯಂಡ್ ದೆನ್ ದ ವರ್ಬ್ ಇನ್ ಡೀಟೇಲ್ ಅಂತ ಕೊಟ್ಟಿದ್ದೀನಿ. ನೋಡಿ, ಆಂಗ್ಲ ಭಾಷೆಯಲ್ಲಿ ಬಹುಮುಖ್ಯವಾದ ಸೂತ್ರ ಇದು. ಎಸ್ ಪ್ಲಸ್ ವಿ, ಸಬ್ಜೆಕ್ಟ್ ಪಕ್ಕ ವರ್ಬ್ ಬರೋದು. ಫಸ್ಟ್ ಏನು ಬಂತು? ಸಬ್ಜೆಕ್ಟ್ ತಾನೆ, ನಂತರ ವರ್ಬ್ ತಾನೆ. ಹಾಗಾಗಿ ಫಸ್ಟ್ ಸಬ್ಜೆಕ್ಟಿನ ಬಗ್ಗೆ ವಿವರವಾಗಿ ನಾವು ಅರ್ಥ ಮಾಡ್ಕೊಳ್ಳೋಣ.
ಕರ್ತೃಪದ ಅಂದರೆ ಏನು? ನಾಮಪದಗಳೇ. ಅದು ಏಕವಚನದಲ್ಲಿರ್ಬೋದು, ಬಹುವಚನದಲ್ಲಿರ್ಬೋದು, ಪುಲ್ಲಿಂಗ ಇರ್ಬೋದು, ಸ್ತ್ರೀಲಿಂಗ ಇರ್ಬೋದು, ಬಹುವಚನ ಇರ್ಬೋದು, ಒಂದು ವಸ್ತು ಇರ್ಬೋದು, ಪ್ರಾಣಿ ಇರ್ಬೋದು, ಒಂದು ವಿಷಯ ಇರ್ಬೋದು. ಅದೇ ಸಬ್ಜೆಕ್ಟ್ ಆರಂಭದಲ್ಲಿ ಕೊಟ್ಟರೆ ಸಬ್ಜೆಕ್ಟ್ ಆಗುತ್ತೆ. ಯಾವಾಗ ಒಂದು ನಾಮಪದವು ಕ್ರಿಯಾಪದದೊಂದಿಗೆ ಬರುತ್ತೋ ಆವಾಗ ಆ ಕ್ರಿಯಾಪದಕ್ಕೆ ಆ ನಾಮಪದ ಸಬ್ಜೆಕ್ಟ್ ಆಗುತ್ತೆ. ಅರ್ಥ ಆಗ್ತಿದೆಯಾ? ಈಗ ಸಬ್ಜೆಕ್ಟ್ ಬಗ್ಗೆ ಫಸ್ಟ್ ಅರ್ಥ ಮಾಡ್ಕೊಳ್ಳೋಣ. ದ ಸಬ್ಜೆಕ್ಟ್ ಏನು? ಸಬ್ಜೆಕ್ಟ್ ಅಂದರೆ ಎನಿ ನೌನ್, ಯಾವುದೇ ಒಂದು ನಾಮಪದವು, ಅದು ಸಿಂಗ್ಯುಲರ್ ಇರ್ಬೋದು, ಪ್ಲೂರಲ್ ಇರ್ಬೋದು. ಸಿಂಗ್ಯುಲರ್ ಅಂದರೆ ಏಕವಚನ, ಸಂಖ್ಯೆ ಒಂದೇ ಇರುತ್ತೆ. ಪ್ಲೂರಲ್ ಅಂದರೆ ಬಹುವಚನ, ಒಂದಕ್ಕಿಂತಲೂ ಹೆಚ್ಚಿನ ಸಂಖ್ಯೆ, 2 ಇರ್ಬೋದು, 2 ಕೋಟಿ ಇರ್ಬೋದು. ಪ್ಲೂರಲ್ ಬಹುವಚನ ಆಗುತ್ತೆ. ಆ್ಯಂಡ್ ಆ ಸಬ್ಜೆಕ್ಟು, ಆ ನಾಮಪದವು, ಇಟ್ ಕುಡ್ ಬಿ ಎ ಕಾಂಕ್ರೀಟ್ ನೌನ್ ಆರ್ ಅನ್ ಆಬ್ಸ್ಟ್ರಾಕ್ಟ್ ನೌನ್. ಈಗ ಕಾಂಕ್ರೀಟ್ ನೌನ್ ಅಂದರೆ ಏನು? ನಮ್ಮ ಕಣ್ಣಾರೆ ನಾವು ಕಾಣುವ ವಸ್ತುಗಳು, ವ್ಯಕ್ತಿಗಳೆಲ್ಲ ಕಾಂಕ್ರೀಟ್. ಒಂದು ಪೆನ್ನು, ರವಿ ಎಂಬ ಒಬ್ಬ ವ್ಯಕ್ತಿ, ಒಂದು ಬ್ಲ್ಯಾಕ್ ಬೋರ್ಡ್ ಇರ್ಬೋದು, ಒಂದು ಫ್ಯಾನ್ ಇರ್ಬೋದು, ಬಲ್ಬ್ ಇರ್ಬೋದು, ಚೇರ್ ಇರ್ಬೋದು, ಬೆಂಚ್ ಇರ್ಬೋದು. ಯು ಕ್ಯಾನ್ ಸಿ ದೀಸ್ ಥಿಂಗ್ಸ್ ವಿತ್ ಯುವರ್ ನೇಕೆಡ್ ಐ. ನಮ್ಮ ಕಣ್ಣುಗಳಿಂದ, ನಿಮ್ಮ ಕಣ್ಣುಗಳಿಂದ ನೀವು ಕಾಣ್ಬೋದು ಅವುಗಳನ್ನು. ಅವು ಒಂದಿರ್ಬೋದು, ಒಂದಕ್ಕಿಂತ ಹೆಚ್ಚಿರ್ಬೋದು. ಅವನ್ನೆಲ್ಲ ಕಾಂಕ್ರೀಟ್ ನೌನ್ಸ್ ಅಂತೀವಿ. ಆಬ್ಸ್ಟ್ರಾಕ್ಟ್ ನೌನ್ಸ್ ಅಂದರೆ ನಮ್ಮ ಪರಿಕಲ್ಪನೆಯಲ್ಲಿ ಇರ್ತಕ್ಕಂಥ ನಾಮಪದಗಳು, ನಮ್ಮ ಕಣ್ಣಿಗೆ ಕಾಣದೇ ಇರ್ತಕ್ಕಂಥ ನಾಮಪದಗಳು. ಯಾವುದಪ್ಪ ಅದು? ನೋಡಿ, ಕಾಂಕ್ರೀಟ್ ನೌನ್ಸ್ ಯಾವುದು? ರವಿ ವ್ಯಕ್ತಿ ಕಾಣಿಸ್ಕೊತಾನೆ, ಗೀತಾ ಕಾಣಿಸ್ಕೋತಾಳೆ, ಬಾಯ್ ಹುಡುಗ, ಗರ್ಲ್ ಕಾಣಿಸ್ಕೊಳ್ತಾಳೆ, ಟೇಬಲ್ ಮೇಜು ಕಾಣಿಸ್ಕೊಳ್ಳುತ್ತೆ, ಬ್ಯಾಗ್, ಡಾಗ್, ಕ್ಯಾಟ್, ಟ್ರೀ, ಎಟ್ಸೆಟ್ರಾ ಎಟ್ಸೆಟ್ರಾ. ಇವೆಲ್ಲ ಕಾಂಕ್ರೀಟ್ ನೌನ್ಸ್. ಆಬ್ಸ್ಟ್ರಾಕ್ಟ್ ನೌನ್ಸ್ ಅಂದರೆ ಏನು? ನೋಡಿ, ಇವು ಕಣ್ಣಿಗೆ ಕಾಣಿಸ್ಕೊಳ್ಳಲ್ಲ, ನಮ್ಮ ಮನಸ್ಸಿನ ಕಣ್ಣಿನೊಂದಿಗೆ ನೋಡಬೇಕು, ಕಲ್ಪನೆಯಲ್ಲಿ ನೋಡಬೇಕಾಗುತ್ತೆ. ಗುಡ್ನೆಸ್, ಒಳ್ಳೆಯತನ, ನಾಮಪದ. ಸೆಲ್ಫಿಶ್ನೆಸ್, ಸ್ವಾರ್ಥ, ನಾಮಪದ, ಕಣ್ಣಿಗೆ ಕಾಣಲ್ಲ. ಇನ್ಫರ್ಮೇಷನ್, ಮಾಹಿತಿ, ಕಣ್ಣಿಗೆ ಕಾಣಲ್ಲ, ನಾಮಪದ. ನ್ಯೂಸ್, ಸುದ್ದಿ, ಕಣ್ಣಿಗೆ ಕಾಣಲ್ಲ, ನಾವು ಪರಿಕಲ್ಪನೆ ಮಾಡ್ಕೋಬೇಕಾಗತ್ತೆ. ನ್ಯೂಸ್. ಪಾಲಿಟಿಕ್ಸ್, ರಾಜಕಾರಣ. ಕರಪ್ಷನ್, ಭ್ರಷ್ಟಾಚಾರ. ಆನೆಸ್ಟಿ, ಪ್ರಾಮಾಣಿಕತೆ. ಸಿನ್ಸೆರಿಟಿ, ಪ್ರಾಮಾಣಿಕತೆ. ಪಂಕ್ಚುವ್ಯಾಲಿಟಿ, ಸಮಯ ಪ್ರಜ್ಞೆ. ಇವೆಲ್ಲ ಕೂಡ ಆಬ್ಸ್ಟ್ರಾಕ್ಟ್ ನೌನ್ಸ್. ಇವ್ಯಾವುದು ಕೂಡ ಕಣ್ಣಿಗೆ ಕಾಣೋದಿಲ್ಲ. ನೋಡಿ, ವಾಟರ್, ಸಾಲ್ಟ್, ಶುಗರ್, ಇವೆಲ್ಲ ಕಣ್ಣು ಕಾಣಿಸುತ್ತೆ, ಕಾಂಕ್ರೀಟ್ ನೌನ್ಸ್. ಇವುಗಳಲ್ಲಿ ಯಾವುದಾದರೂ ಕೂಡ ಸಬ್ಜೆಕ್ಟ್ ಜಾಗದಲ್ಲಿ ಬರ್ಬೋದು. ಅರ್ಥವಾಯ್ತಾ ಸ್ನೇಹಿತರೆ? ಸೊ ದೀಸ್ ಆರ್ ಆಲ್ ಸಬ್ಜೆಕ್ಟ್ಸ್. ಇವೆಲ್ಲ ಸಿಂಪಲ್ ಒಂದೊಂದು ಪದಗಳು, ಒಂದೊಂದೇ ಪದ ಇರ್ತಕ್ಕಂಥದ್ದು. ಕೆಲವು ಕಾಂಪ್ಲೆಕ್ಸ್ ನೌನ್ಸ್ ಇರುತ್ತೆ, 4-5 ಪದಗಳ ಗುಂಪು ಸಬ್ಜೆಕ್ಟ್ ಆಗುತ್ತೆ. ನಿಮಗೆ ಈ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಅಂಥ ಸಬ್ಜೆಕ್ಟ್ಸ್ ಕೊಡ್ತಾರೆ ನೋಡಿ. ನಂತರ ಸಬ್ಜೆಕ್ಟ್ ಎನಿ ಪ್ರೊನೌನ್. ಪ್ರೊನೌನ್ ಯಾವುದು ಕೂಡ ಸಬ್ಜೆಕ್ಟ್ ಆಗ್ಬೋದು. ಪ್ರೊನೌನ್ ಅಂದರೆ ಏನು? ನೋಡಿ, ಐ, ನಾನು, ಇಟ್ಸ್ ಎ ಪ್ರೊನೌನ್. ವಿ, ನಾವು, ಪ್ರೊನೌನ್. ಯು, ನೀನು ಆಗುತ್ತೆ, ನೀವು ಆಗುತ್ತೆ. ಇದರ ಬಗ್ಗೆ ನಾನು ಈಗಾಗಲೇ ಮಾತಾಡಿದ್ದೀನಲ್ವ. ಹಿ, ಆತ ಅಥವಾ ಆತನು. ಅವನು ಅನ್ನಬಾರ್ದು, ನಾವು ಗೌರವ ಕೊಡಬೇಕಾಗುತ್ತೆ ಆತನು, ಬಿಕಾಸ್ ಆತ ಒಬ್ಬ ವ್ಯಕ್ತಿ, ಆತನಿಗೊಬ್ಬ ಒಂದು ವ್ಯಕ್ತಿತ್ವ ಇರುತ್ತೆ. ಶಿ, ಆಕೆ. ಅವಳು ಅನ್ನಬಾರ್ದು, ಏಕವಚನ ಆಗುತ್ತೆ. ಆಕೆ ಅನ್ನೋದು ಗೌರವ. ಇಟ್, ಅದು ಆಗುತ್ತೆ, ಇದು ಆಗುತ್ತೆ. ದೇ, ಅವರು, ಅವುಗಳು. ಇವೆಲ್ಲ ಸಬ್ಜೆಕ್ಟಲ್ಲಿ ಬರುವಂಥದ್ದು. ಅರ್ಥ ಆಗ್ತಾ ಇದೆಯಾ? ಆಮೇಲೆ
ಸಬ್ಜೆಕ್ಟಲ್ಲಿ ಕಾಂಪ್ಲೆಕ್ಸ್ ನೌನು ಬರುತ್ತೆ. ಕಾಂಪ್ಲೆಕ್ಸ್ ನೌನ್ಸ್ ಅಂದರೆ ಹೇಳಿದ್ನಲ್ಲ, 4-5 ಪದಗಳ ಒಂದು ಸಮೂಹ. ಒಟ್ಟಾರೆ ಅರ್ಥ ತೆಗೆದುಕೋಬೇಕಾಗುತ್ತೆ ನಾವು. ರಾಮ, ಕೃಷ್ಣ, ಸೀತಾ, ಗೀತಾ, ರವಿ, ಗಿರೀಶ, ಒಂದೊಂದೇ ಪದ. ಅವು ಈಸಿ. ಕೆಲವು 4-5 ಪದಗಳ ಗುಂಪು ಬರುತ್ತೆ. ಇಡೀ ಸಮೂಹವನ್ನು ನಾವು ಕನ್ನಡದಲ್ಲಿ ಅರ್ಥ ಮಾಡಿಕೊಂಡಾಗ, ಅದರ ವಚನ ನಮ್ಗೆ ಅರ್ಥವಾದಾಗ ಅದಕ್ಕೆ ತಕ್ಕ ವರ್ಬನ್ನು ನಾವು ಬರಿತೀವಿ. ಯಾಕೆ ಇಂಗ್ಲೀಷಲ್ಲಿ ಸಬ್ಜೆಕ್ಟ್ ಪಕ್ಕ ವರ್ಬ್ ಬರುತ್ತೆ, ಮನಸ್ಸಲ್ಲಿ ಇಟ್ಕೊಳ್ಳಿ ಇದು. ನೋಡಿ, ಈ ಕಾಂಪ್ಲೆಕ್ಸ್ ನೌನ್ಸ್ ಎಲ್ಲ ಕೂಡ ಮೀನಿಂಗ್ ಸಿಂಗ್ಯುಲರ್ ಇರುತ್ತೆ. 4-5 ಪದಗಳ ಸಮೂಹವಾದರೂ ಕೂಡ ಒಟ್ಟಾರೆ ಅರ್ಥ ಏಕವಚನ. ಎಕ್ಸಾಂಪಲ್ಸ್ ಇವು ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ, KS ಎಕ್ಸಾಮ್ಸಲ್ಲಿ, ಬ್ಯಾಂಕ್ ಎಕ್ಸಾಮ್ಸಲ್ಲಿ, ರೈಲ್ವೆ ಸರ್ವಿಸ್ ಕಮಿಷನ್ ಎಕ್ಸಾಮ್ಸಲ್ಲಿ ಎಲ್ಲ ಈ ಥರ ಕಾಮನ್ ಎರರ್ಸ್ ಅಂತ ಬರುತ್ತೆ ನೋಡಿ, ಅದರಲ್ಲಿ ಬರ್ತವೆ ಇವೆಲ್ಲ. ನೋಡಿ, ಒನ್ ಆಫ್ ಮೈ ಫ್ರೆಂಡ್ಸ್. ಹಲವು ಮಂದಿ ಏನು ಹೇಳ್ತೀವಿ ನಾವು? ಒನ್ ಆಫ್ ಮೈ ಫ್ರೆಂಡ್ ಅಂತೀವಿ. ಒನ್ ಆಫ್ ಮೈ ಟೀಚರ್ ಅಲ್ವಾ? ಒನ್ ಆಫ್ ಮೈ ಕ್ಲಾಸ್ಮೇಟ್ ಅಂತೀವಿ. ತಪ್ಪಾಗುತ್ತೆ ಇದು. ಒನ್ ಆಫ್ ಮೈ ಫ್ರೆಂಡ್ಸ್ ಅನ್ಬೇಕು. ಅಂದರೆ ಕನ್ನಡದಲ್ಲಿ ಏನು? ಕನ್ನಡದಲ್ಲಿ ರಿವರ್ಸ್ ಗೇರ್ ಆಗಬೇಕು. ಕೊನೆಯಿಂದ ಫಸ್ಟಿಗೆ ಬರಬೇಕು. ಅಂದರೆ ಬಲಗಡೆಯಿಂದ ಎಡಕ್ಕೆ ಬರಬೇಕು. ನನ್ನ ಸ್ನೇಹಿತರು. ಆಫ್ ಅಂದರೆ ರಲ್ಲಿ, ಒನ್ ಅಂದರೆ ಒಬ್ಬ. ನನಗೆ ಹಲವು ಸ್ನೇಹಿತರಿದ್ದಾರೆ, ಅವರಲ್ಲಿ ಒಬ್ಬ. ನೋಡಿ, ಕಾಂಪ್ಲೆಕ್ಸ್ ನೌನ್ ಅದು. ನನ್ನ ಸ್ನೇಹಿತರಲ್ಲಿ ಒಬ್ಬರು ಅಥವಾ ಒಬ್ಬನು ಅಂದರೆ ಒಬ್ಬರ ಬಗ್ಗೆ ತಾನೇ ಮಾತಾಡ್ತಿರೋದು. ಹಂಗಾಗಿ ಅದು ಏಕವಚನದ ಅರ್ಥ ಕೊಡುತ್ತೆ. ಅರ್ಥ ಆಯ್ತಾ? ನಂತರದ್ದು ನನ್ ಆಫ್ ಮೈ ಫ್ರೆಂಡ್ಸ್. ನೋಡಿ, ಬರೀ ಮೈ ಫ್ರೆಂಡ್ಸ್ ಅಂದರೆ ಬಹುವಚನ ಹೋಗುತ್ತೆ, ನನ್ನ ಸ್ನೇಹಿತರು. ಒನ್ ಆಫ್ ಮೈ ಫ್ರೆಂಡ್ಸ್ ಅಂದರೆ ನನ್ನ ಸ್ನೇಹಿತರಿದ್ದಾರೆ, ಅವರಲ್ಲಿ ಒಬ್ಬನು ಅಂದರೆ ಏಕವಚನ. ನೆಕ್ಸ್ಟ್ ನೋಡಿ, ನನ್ ಆಫ್ ಮೈ ಫ್ರೆಂಡ್ಸ್. ನನ್ನ ಅಂದರೆ ನೋ ಒನ್, ಯಾರೂ ಇಲ್ಲ ಅಂತ. ನನ್ನ ಸ್ನೇಹಿತರಲ್ಲಿ ಯಾರೂ ಇಲ್ಲ, ಅಲ್ಲಿ ಯಾರೂ ಇಲ್ಲ ಅಂತ. ಯಾವೊಬ್ಬನೂ ಇಲ್ಲ. ನನ್ನ ಸ್ನೇಹಿತರಲ್ಲಿ ಯಾವೊಬ್ಬರೂ ಇಲ್ಲ. ಅಲ್ಲಿಗೆ ಆ ಒಬ್ಬರ ಬಗ್ಗೆ ಮಾತಾಡ್ತಿದ್ದಾರೆ, ಅವರೂ ಇಲ್ಲ ಅಂತ ಹೇಳ್ತಾ ಇದ್ದೀವಿ. ಅದು ಕೂಡ ಏಕವಚನದ ಅರ್ಥವೇ. ನಾವು ಹಲವು ಬಾರಿ ಇಂಗ್ಲೀಷಲ್ಲಿ ಈ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಒನ್ ಆಫ್ ಮೈ ಫ್ರೆಂಡ್ಸ್ ಆರ್ ಇನ್ ನ್ಯೂ ಡೆಲ್ಲಿ ಅಂತ ಬರುತ್ತೆ, ಕೊಟ್ಟಿರ್ತಾನೆ ಅವನು. ನಾವು ಫ್ರೆಂಡ್ಸ್ ನೋಡ್ತೀವಿ, ಆರ್ ನೋಡ್ತೀವಿ, ಸರಿ ಇದೆ ಅಂತೀವಿ. ಫ್ರೆಂಡ್ಸ್ ನೋಡಬಾರ್ದು, ಒನ್ ನೋಡಬೇಕು. ನನ್ನ ಸ್ನೇಹಿತರಲ್ಲಿ ಒಬ್ಬ ಅಂದಾಗ ಅದು ಏಕವಚನ ಅರ್ಥ ಕೊಟ್ಟಾಗ ಆರ್ ಬರಿಬಾರ್ದು, ಈಸ್ ಬರಿಬೇಕಲ್ವಾ? ರವಿ ಈಸ್, ಒನ್ ಆಫ್ ಮೈ ಫ್ರೆಂಡ್ಸ್ ಈಸ್. ಇಲ್ಲಿ ಕನ್ಫ್ಯೂಷನ್ ಇದೆ, ಅದಕ್ಕೆ ಒಟ್ಟಾರೆ ಅರ್ಥವನ್ನು ನಾವು ಪಡ್ಕೋಬೇಕು. ಒನ್ ಆಫ್ ಮೈ ಫ್ರೆಂಡ್ಸ್, ನನ್ನ ಸ್ನೇಹಿತರಲ್ಲಿ ಒಬ್ಬರು. ನನ್ ಆಫ್ ಮೈ ಫ್ರೆಂಡ್ಸ್, ನನ್ನ ಸ್ನೇಹಿತರಲ್ಲಿ ಯಾವೊಬ್ಬರೂ ಇಲ್ಲ, ಯಾವೊಬ್ಬನೂ ಇಲ್ಲ. ನಂತರ ಎವ್ರಿ ಒನ್ ಆಫ್ ಮೈ ಫ್ರೆಂಡ್ಸ್, ಇದು ಏಕವಚನವೇ. ಇವೆಲ್ಲ ಏಕವಚನನೇ. ನನ್ನ ಸ್ನೇಹಿತರಲ್ಲಿ ಪ್ರತಿಯೊಬ್ಬನೂ, ಪ್ರತಿಯೊಬ್ಬರು, ಅಲ್ಲಿ ಒಬ್ಬರ ಬಗ್ಗೆನೇ ಮಾತಾಡ್ತಿರೋದು. ನನ್ನ ಸ್ನೇಹಿತರಲ್ಲಿ ಪ್ರತಿಯೊಬ್ಬನೂ ಇದ್ದಾನೆ ಅನ್ಬೇಕಿದ್ದಾರೆ ಅನ್ನಬಾರ್ದು. ಮತ್ತೆ ಇದು ಕೂಡ ಸಿಂಗ್ಯುಲರೇ. ದೀಸ್ ಆರ್ ಆಲ್ ಕಾಂಪ್ಲೆಕ್ಸ್ ನೌನ್ಸ್. ಈಚ್ ಆಫ್ ಮೈ ಫ್ರೆಂಡ್ಸ್, ನನ್ನ ಸ್ನೇಹಿತರಲ್ಲಿ ಒಬ್ಬೊಬ್ಬ, ಮತ್ತೆ ಏಕವಚನನೇ. ನಾವು ಈಚಿಗೆ ಗಮನ ಕೊಡಬೇಕು. ಒಂದು ಕಡೆ, ನನ್ನ ಕಡೆ, ಎವ್ರಿ ಒನ್ ಕಡೆ, ಈಚ್ ಕಡೆ ಗಮನ ಕೊಟ್ಟಾಗ ಏಕವಚನದ ಅರ್ಥ ಬರ್ತಾ ಹೋಗುತ್ತೆ. ಈಚ್ ಆಫ್ ಮೈ ಫ್ರೆಂಡ್ಸ್, ನನ್ನ ಸ್ನೇಹಿತರಲ್ಲಿ ಒಬ್ಬೊಬ್ಬನು. ಎವ್ರಿ ಒನ್ ಅಂದರೆ ಪ್ರತಿಯೊಬ್ಬನು, ಈಚ್ ಅಂದರೆ ಒಬ್ಬೊಬ್ಬರು, ಒಂದೊಂದು. ಐದರ್ ಆಫ್ ಮೈ ಫ್ರೆಂಡ್ಸ್. ಐದರ್ ಆಫ್ ಮೈ ಫ್ರೆಂಡ್ಸ್ ಅಂದರೆ ಅಲ್ಲಿ ಐದರ್ ಅಂದರೆ ಇಬ್ಬರೇ ಇರ್ತಾರೆ. ಐದರ್ ಆಫ್ ಮೈ ಫ್ರೆಂಡ್ಸ್, ಇಬ್ಬರಲ್ಲಿ, ಇಲ್ಲ ಆತ ಇಲ್ಲ ಈತ, ಅಲ್ಲಿಗೆ ಪುನಃ ಏಕವಚನೇ ಆಗುತ್ತೆ. ಐದರ್ ಆಫ್ ಮೈ ಫ್ರೆಂಡ್ಸ್ ಅಂದರೆ ನನ್ನ ಇಬ್ಬರು ಸ್ನೇಹಿತರಲ್ಲಿ ಯಾರೋ ಒಬ್ಬರು, ಯಾರು ಅಂತ ಗೊತ್ತಿಲ್ಲ ಅಲ್ಲಿ. ಇಟ್ ಈಸ್ ಐದರ್ ರವಿ ಆರ್ ಗಿರೀಶ್, ಇಬ್ಬರಲ್ಲಿ ಒಬ್ಬ ಅಂತ. ಪುನಃ ದಿಸ್ ಗಿವ್ಸ್ ಯು ದ ಸಿಂಗ್ಯುಲರ್ ಮೀನಿಂಗ್. ಇಲ್ಲೂ ಕೂಡ ಏಕವಚನದ ಅರ್ಥ ಬರುತ್ತೆ. ಹಲವು ಮಂದಿ ನೀವು ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಏನು ಬರೀತೀರಿ? ಆರ್ ಅಂತ ಬರೆದು ಬಿಡ್ತೀರಿ, ವರ್ ಅಂತ ಬರೀತೀರಿ. ಐದರ್ ಆಫ್ ಮೈ ಫ್ರೆಂಡ್ಸ್ ಈಸ್ ಇಂಟರ್ವ್ಯೂಡ್, ಐದರ್ ಆಫ್ ಮೈ ಫ್ರೆಂಡ್ಸ್
ಈಸ್ ಸೆಲೆಕ್ಟೆಡ್, ವಾಸ್ ಸೆಲೆಕ್ಟೆಡ್ ಅನ್ಬೇಕು. ಆರ್ ಸೆಲೆಕ್ಟೆಡ್, ವರ್ ಸೆಲೆಕ್ಟೆಡ್ ಅನ್ಬಾರ್ದು. ಇದು ಏಕವಚನನೇ. ಇನ್ನೊಂದು, ನೈದರ್ ಆಫ್ ಮೈ ಫ್ರೆಂಡ್ಸ್, ಅಲ್ಲಿ ಇಬ್ಬರೇ ಇರೋದು, ಇಬ್ಬರಲ್ಲಿ ಯಾರೊಬ್ಬರು ಇಲ್ಲ ಅಂತ. ಐದರ್ ಅಂದರೆ ಒಬ್ಬರಿದ್ದಾರೆ, ಒಬ್ಬರು ಇಲ್ಲ. ನೈದರ್ ಅಂದರೆ ಇಬ್ಬರೂ ಇಲ್ಲ. ನೈದರ್ ಆಫ್ ಮೈ ಫ್ರೆಂಡ್ಸ್, ನನ್ನ ಇಬ್ಬರು ಸ್ನೇಹಿತರಲ್ಲಿ ಯಾವೊಬ್ಬರೂ ಇಲ್ಲ, ಯಾವೊಬ್ಬರೂ ಅಲ್ಲ. ನೈದರ್ ಆಫ್ ಮೈ ಫ್ರೆಂಡ್ಸ್ ಈಸ್ ಸೆಲೆಕ್ಟೆಡ್, ನನ್ನ ಇಬ್ಬರು ಸ್ನೇಹಿತರಲ್ಲಿ ಯಾವೊಬ್ಬನೂ ಕೂಡ ಸೆಲೆಕ್ಟ್ ಆಗಿಲ್ಲ. ಐದರ್ ಆಫ್ ಮೈ ಫ್ರೆಂಡ್ಸ್ ಅಂದರೆ ಇಬ್ಬರಲ್ಲಿ ಒಬ್ಬ ಸೆಲೆಕ್ಟ್ ಆಗಿದ್ದಾನೆ, ಇನ್ನೊಬ್ಬ ಆಗಿಲ್ಲ. ಅದು ಯಾರು ಅಂತ ಗೊತ್ತಿಲ್ಲ ನನಗೆ. ರಿಸಲ್ಟ್ ಬಂದ ಮೇಲೆ ಗೊತ್ತಾಗುತ್ತೆ. ಇವೆಲ್ಲ ನೋಡಿ, ಒನ್ ಆಫ್ ಮೈ ಫ್ರೆಂಡ್ಸ್, ನನ್ ಆಫ್ ಮೈ ಫ್ರೆಂಡ್ಸ್, ಎವ್ರಿ ಒನ್ ಆಫ್ ಮೈ ಫ್ರೆಂಡ್ಸ್, ಈಚ್ ಆಫ್ ಮೈ ಫ್ರೆಂಡ್ಸ್, ಐದರ್ ಆಫ್ ಮೈ ಫ್ರೆಂಡ್ಸ್, ನೈದರ್ ಆಫ್ ಮೈ ಫ್ರೆಂಡ್ಸ್. All these nouns look like plurals, but the meaning is singular. You have to take the meaning of the entire subject. Don't look at one noun. Friends ನೋಡಿ ಪ್ಲೂರಲ್ ಅನ್ಬಾರ್ದು, ಬಹುವಚನ ಅನ್ಬಾರ್ದು. ನೋಡಿ ಈಗ ಕೊನೆಯದು ನೋಡಿ, ಆಲ್ ಮೈ ಫ್ರೆಂಡ್ಸ್, ನನ್ನ ಎಲ್ಲ ಸ್ನೇಹಿತರು. ಇದು ಬಹುವಚನ ಆಗುತ್ತೆ. ನಾನು ಬೇಕು ಅಂತ ಲಾಸ್ಟಲ್ಲಿ ಕೊಟ್ಟೆ. ಅದು 1 2 3 4 5 6 ಸಿಂಗ್ಯುಲರ್ ಮೀನಿಂಗ್ ಇದೆ. ಈಗ ಆಲ್ ಮೈ ಫ್ರೆಂಡ್ಸ್, ನನ್ನ ಸ್ನೇಹಿತರು ಎಲ್ಲರೂ ಅಂದರೆ ಬಹುವಚನ ಆಗೋಗುತ್ತೆ. ಆಮೇಲೆ ಇನ್ನು ಕೆಲವು ನೌನ್ಸ್ ನೋಡಿ, ಕನ್ಫ್ಯೂಸಿಂಗ್ ನೌನ್ಸ್. ನಿಮಗೆ ಪರಿಚಯವಾದ ನಾಮಪದಗಳೇ ನಾನು ಕೊಡ್ತಾ ಇದ್ದೀನಿ ಸ್ನೇಹಿತರೆ. ನಾನು ಯಾವ ಚಂದ್ರಮಂಡಲದಿಂದ ಆಗಲಿ ಯಾವುದೇ ಒಂದು ಬೇರೆ ಪ್ಲ್ಯಾನೆಟ್ಟಿಂದ ತಗೊಂಬಂದು ಕೊಡ್ತಾ ಇಲ್ಲ ನಿಮಗೆ ವರ್ಬ್ಸ್ ಅಥವಾ ನೌನ್ಸು. ಫರ್ನಿಚರ್, ಪೀಠೋಪಕರಣಗಳು. ಕನ್ನಡದಲ್ಲಿ ಬಹುವಚನ ಇದೆ, ಪೀಠೋಪಕರಣಗಳು. ಇಂಗ್ಲೀಷಲ್ಲಿ ಫರ್ನಿಚರ್ ಒಂದೇ, ಫರ್ನಿಚರ್ಸ್ ಇಲ್ಲ. ನೀವು ನೋಡಿದರೆ ಎಲ್ಲ ಕಡೆ ಫರ್ನಿಚರ್ಸ್ ಅಂತ ಬಳಸ್ತೀವಿ. ಅಂಗಡಿಗಳ ಬೋರ್ಡ್ ಮೇಲೆ ಫರ್ನಿಚರ್ಸ್ ಅಂತ ಬರೀತಾರೆ, ಗೊತ್ತಾಗಲ್ಲ ಅವ್ರಿಗೆ. ಫರ್ನಿಚರ್ ಅನ್ಬೇಕು. ಫರ್ನಿಚರ್ಸ್ ಅನ್ನೋಂಗಿಲ್ಲ, ಅದು ಯಾವತ್ತಿಗೂ ಏಕವಚನದ ಅರ್ಥವೇ, ಆಲ್ವೇಸ್ ಸಿಂಗ್ಯುಲರ್. ಎಕ್ವಿಪ್ಮೆಂಟ್, ಅದು ಕೂಡ ಪೀಠೋಪಕರಣಗಳೇ. ಉಪಕರಣಗಳು ಅಂದರೆ ಒಂದು ಪ್ರಯೋಗ ಶಾಲೆಯಲ್ಲಿ ಇರ್ತಕ್ಕಂಥ ಉಪಕರಣಗಳು. ಎಕ್ವಿಪ್ಮೆಂಟ್, ಎಕ್ವಿಪ್ಮೆಂಟ್ಸ್ ಅನ್ನಬಾರ್ದು, ಅಂತೀವಿ ನಾವು. ಎಕ್ಸ್ಕ್ಯೂಸ್ ಮೀ, ಅನ್ನಬಾರ್ದು. ಎಕ್ವಿಪ್ಮೆಂಟ್. ಆಮೇಲೆ ನ್ಯೂಸ್. ನ್ಯೂಸ್ ನೋಡಿ, ನೋಡುವುದಕ್ಕೆ ಬಹುವಚನ ಥರ ಕಾಣಿಸುತ್ತೆ, ಅದರ ಅರ್ಥ ಏಕವಚನ, ಸುದ್ದಿ. ನ್ಯೂಸ್ ಗೊತ್ತಲ್ಲ, ನಾರ್ತ್ ಈಸ್ಟ್ ವೆಸ್ಟ್ ಸೌತ್, 4 ದಿಕ್ಕುಗಳಿಂದ ಪಡೆದುಕೊಂಡ ಸುದ್ದಿಯನ್ನು ನ್ಯೂಸ್ ಅಂತೀವಿ, ಏಕವಚನ. ಬಟ್ ನೋಡಲಿಕ್ಕೆ ಬಹುವಚನ ಥರ ಕಾಣಿಸುತ್ತೆ. ನಮಗೇನು ಅಭಿಪ್ರಾಯ ಅಂದರೆ ಎಸ್ಸಿರೋವೆಲ್ಲ ಬಹುವಚನವೇ. ಬುಕ್ಸು, ಟ್ರೀಸು, ಗರ್ಲ್ಸು, ಬಾಯ್ಸು, ಎಸ್ಸಿರೋದೆಲ್ಲ ಬಹುವಚನವೇ. ಹಾಗಲ್ಲ. ಆ ವರ್ಡ್ ಎಸ್ ಇರಲಿ ಇಲ್ಲದೆ ಇರಲಿ, ಫಸ್ಟ್ ಅದನ್ನು ನಮ್ಮ ಕನ್ನಡದ ಭಾಷೆಯಲ್ಲಿ ಅರ್ಥ ಮಾಡ್ಕೋಬೇಕು. ಅರ್ಥ ಆದಾಗ ಅದರ ಸಂಖ್ಯೆಯ ಅರಿವು ನಮ್ಗೆ ಗೊತ್ತಾಗುತ್ತೆ. ಆಗ ಅದು ಒಂದಿದೆಯಾ, ಒಂದಕ್ಕಿಂತಲೂ ಹೆಚ್ಚಿದೆಯಾ ಗೊತ್ತಾದಾಗ ಆವಾಗ ಅದು ಸಿಂಗ್ಯುಲರ ಪ್ಲೂರಲ್ ನಾವು ಹೇಳ್ಬೋದು. ನೋಡಿ, ಇಕನಾಮಿಕ್ಸ್, ಅರ್ಥಶಾಸ್ತ್ರ, ನೋಡಲಿಕ್ಕೆ ಬಹುವಚನ ಥರ ಇದೆ, ಕೊನೆಗೆ ಎಸ್ಸಿದೆ ನೋಡಿ, ಸಿಂಗ್ಯುಲರೇ ಅದು. ಪಾಲಿಟಿಕ್ಸ್ ಸಿಂಗ್ಯುಲರ್. ಸ್ಟ್ಯಾಟಿಸ್ಟಿಕ್ಸ್, ಅಂಕಿ ಅಂಶಗಳು, ಸಿಂಗ್ಯುಲರ್. ಕನ್ನಡದಲ್ಲಿ ಬಹುವಚನ ಥರ ಕಾಣಿಸುತ್ತೆ. ಮ್ಯಾಥಮ್ಯಾಟಿಕ್ಸ್ ಏಕವಚನನೇ. ಸೀನರಿ ಏಕವಚನ. ಸೀನರೀಸ್ ಅನ್ನೋದು ಇಲ್ಲವೇ ಇಲ್ಲ, ಸೀನರಿ ಅಂತೀವಿ. ಎಷ್ಟೇ ದೃಶ್ಯಗಳಿರಲಿ ಸೀನ್ಸ್ ಅಂತೀವಿ. ಸೀನ್ಸ್ ಬೇರೆ, ನಾಟಕದಲ್ಲಿ ಬರುವ ದೃಶ್ಯಗಳು. ಇದು ಸೀನರಿ ಅಂದರೆ ರಮ್ಯವಾದ ಪ್ರಕೃತಿಯ ನೋಟ. ಏನು ಸೀನರೀಸ್ ಇದೆ ಅನ್ನಬಾರ್ದು, ಸೀನರಿ ಅನ್ನಬೇಕು. ನೀವು ಎಷ್ಟೇ ದೃಶ್ಯಗಳು ನೋಡಿದರೂ ಕೂಡ ಪ್ರಕೃತಿಯಲ್ಲಿ ನಾವು ಏಕವಚನದಲ್ಲಿ ಸೀನರಿ ಅಂತಲೇ ಬಳಸಬೇಕು. ನೋಡಿ, ಆಲ್ವೇಸ್ ಸಿಂಗ್ಯುಲರ್. ನೌನ್ಸ್ ಲೈಕ್ ಫರ್ನಿಚರ್, equipment, news, economics, politics, statistics, mathematics, scenery should always be used in the singular form because they always give you singular meaning. Next, ಇವುಗಳು ಕೆಲವೇ ಕೊಟ್ಟಿದ್ದೀನಿ ನೋಡಿ, ನಿಮಗೆ
ಪರಿಚಯವಾದ ಪದಗಳು. ಕೊನೆಯಲ್ಲಿ ಒಂದೆರಡು ಹೊಸ ಪದಗಳು ಜೋಡಿಸಿದ್ದೀನಿ ನೋಡಿ. ಸ್ಪೆಕ್ಟಕಲ್ಸ್ ಅಂತೀವಿ, ನನಗಿದೆ ಅಲ್ವಾ ಇದು ಸ್ಪೆಕ್ಟಕಲ್ಸ್ ಅಂತೀವಿ. ಸ್ಪೆಕ್ಟ್ ಅನ್ನಬಾರ್ದು. ನಾವು ನೋಡಿದ್ರೆ ಸ್ಪೆಕ್ಟ್ ಅಂತಾರೆ. ಸ್ಪೆಕ್ಸ್ ಅನ್ನಬೇಕು, ಬ್ರ್ಯಾಕೆಟ್ಸಲ್ಲಿ ಕೊಟ್ಟಿದ್ದೀನಿ. ನೀವು ಸ್ಪೆಕ್ಸ್ ಅನ್ನಿ, ಸ್ಪೆಕ್ಟಕಲ್ಸ್ ಅನ್ನಿ. ಇದು ಬಹುವಚನನೇ ಯಾವಾಗಲೂ. ನನ್ನ ಕನ್ನಡಕ ನನಗಿಷ್ಟ, ನಾನು ಹೇಳ್ತೀನಿ ಮೈ ಸ್ಪೆಕ್ಟಕಲ್ಸ್ ಆರ್ ಬ್ಯೂಟಿಫುಲ್ ಅಂತೀನಿ. ಈಸ್ ಅನ್ನಬಾರ್ದು, ಒಂದೇ ಇದೆ ಅಂತೇಳಿ, ಎರಡು ಭಾಗ ಇದೆ. ಸೊ ಇಟ್ ಈಸ್ ಆಲ್ವೇಸ್ ಯೂಸ್ಡ್ ಇನ್ ದ ಪ್ಲೂರಲ್ ಫಾರ್ಮ್. ಮೈ ಸ್ಪೆಕ್ಟಕಲ್ಸ್ ಆರ್ ಬ್ಯೂಟಿಫುಲ್. ಕತ್ತರಿ ಸಿಸರ್ ಅಂತೀವಿ ನಾವು. ಸಿಸರ್ ಕೊಡೋ ಸಿಸರ್ ಅನ್ನಬಾರ್ದು, ಸಿಸರ್ಸ್ ಅಂತಲೇ ಬಳಸಬೇಕು. ಎರಡು ಕಾಲು ಇರುತ್ತಲ್ವ, ಸಿಸರ್ಸ್. ಯಾವತ್ತೂ ಬಹುವಚನವೇ. ದ ಸಿಸರ್ಸ್ ಆರ್ ಶಾರ್ಪ್ ಅನ್ನಬೇಕು, ಈಸ್ ಅನ್ನಬಾರ್ದು. ಆ್ಯಶಸ್, ಚಿತಾಭಸ್ಮ. ಚಿತಾಭಸ್ಮವನ್ನು ನಾವು ಇಂಗ್ಲೀಷಲ್ಲಿ ಆ್ಯಶ್ ಅನ್ನಬಾರ್ದು. ಆ್ಯಶ್ ಅಂದರೆ ಬೂದಿ, ಚಿತಾಭಸ್ಮ ಅಂದರೆ ಆ್ಯಶಸ್, ಬಹುವಚನ. ಆಮ್ಸ್, ಆಮ್ಸ್ ಅಂದರೆ ಏನು? ಈ ದಾನ ಧರ್ಮಗಳು. ದಾನ ಧರ್ಮಗಳನ್ನೇಂತೀವಿ? ಆಮ್ಸ್ ಅಂತೀವಿ. ಚಾರಿಟಿ ಅಂತೀವಲ್ವ, ಅದು ಆಮ್ಸ್. ಇವೆಲ್ಲ ಪ್ಲೂರಲಲ್ಲೇ ಇರಬೇಕು. ಅದೊಂದು ಹೊಸ ಪದ ನಿಮಗೆ, ಆಮ್ಸ್ ಅನ್ನೋದು. ಸ್ಪೆಕ್ಟಕಲ್ಸ್ ಆರ್ ಸ್ಪೆಕ್ಸ್, ಸಿಸರ್ಸ್, ಆ್ಯಶಸ್, ಆರ್ಮ್ಸ್ are always plural. Furniture, equipment, etc. are always singular. One of my friends, none of my friends, every one of my friends, each of my friends, either of my friends, neither of my friends, always give you singular meaning. ನೀವು ಅಲ್ಲಿ ವರ್ಬ್ ಏನು ವರ್ಬ್ ಬಳಸ್ಬೇಕು. ಅದಕ್ಕೆ ಇದು ಯಾಕೆ ಇಂಪಾರ್ಟೆಂಟ್ ಅಂದರೆ, ಇದರ ಪಕ್ಕ ಬಳಸುವ ವರ್ಬು ಈ ನಾಮಪದಗಳು ನಿರ್ಧಾರ ಮಾಡ್ತವೆ. ಇವು ಏಕವಚನ ಇರೋದರಿಂದ ಅಲ್ಲಿ ಈಸ್ ಬಳಸಬೇಕು, ಇಲ್ಲ ವಾಸ್ ಬಳಸಬೇಕು. ಅರ್ಥ ಆಯ್ತಾ ಸ್ನೇಹಿತರೆ? ನಂತರ ಬರೋದು ವರ್ಬ್ಸ್. ಸಬ್ಜೆಕ್ಟ್ ಬಗ್ಗೆ ಇಷ್ಟು ಹೇಳಿದ್ದೀನಿ, ಮನಸ್ಸಲ್ಲಿ ಇಟ್ಕೊಳ್ಳಿ. ಈಗ ವರ್ಬ್ ಬಗ್ಗೆ ಬರೋಣ. ಏನು ಕ್ರಿಯಾಪದಗಳು? ವರ್ಬ್ಸಲ್ಲಿ 3 ಥರ ಇವೆ, ಅದನ್ನು ನಾನೇನು ಕೊಡೋಕ್ಕೆ ಹೋಗಿಲ್ಲ. ಒಂದು ಆಕ್ಸಿಲರಿ ವರ್ಬ್ಸ್ ಅಂತೀವಿ. ಆ್ಯಕ್ಚುಲಿ ನೋಡಿ, 2 ಥರ ಆಕ್ಸಿಲರಿ ವರ್ಬ್ಸ್, ಆ್ಯಕ್ಷನ್ ವರ್ಬ್ಸು. ಆಕ್ಸಿಲರಿ ವರ್ಬ್ಸಲ್ಲಿ ಬಿ ಫಾರ್ಮ್ಸ್ ಇವೆ, ಮಾಡೆಲ್ಸ್ ಇವೆ, ಮತ್ತು ಆ್ಯಕ್ಷನ್ ವರ್ಬ್ಸ್ ಇವೆ. ಸೊ ದ ವರ್ಬ್ ಕಮ್ಸ್ ಅಂಡರ್ 2 categories, auxiliaries and action verbs. Under auxiliaries you have be verbs, be verbs, and modal, modal. model alla, model, modal, model verbs. be forms, be verbs, model verbs are auxiliaries. action verbs, action ಅಂದ್ರೆ ಏನು? ಚಟುವಟಿಕೆ, ಕೆಲಸ. ಗೋ, ಕಮ್, ಟೇಕ್, ಡ್ರಿಂಕ್, ಇವೆಲ್ಲ ಆ್ಯಕ್ಷನ್ ವರ್ಬ್ಸ್. ನೋಡಿ, ಆಕ್ಸಿಲರಿ ವರ್ಬ್ಸಲ್ಲಿ ನಾನು ಫಸ್ಟ್ ಬಿ ಫಾರ್ಮ್ಸ್ ತೊಗೊಂಡಿದ್ದೀನಿ. ದೇ ಆರ್ ಕಾಲ್ಡ್ ಬಿ ಫಾರ್ಮ್ಸ್ ಆರ್ ಬಿ ವರ್ಬ್ಸ್. ಎಷ್ಟಿವೆ ಬಿ ಫಾರ್ಮ್ಸು? ದೇರ್ ಆರ್ 8 ಬಿ ಫಾರ್ಮ್ಸ್ ಆರ್ ಬಿ ವರ್ಬ್ಸ್. ಅದರಲ್ಲಿ ಫಸ್ಟ್ 3 ಕ್ರಿಯಾಪದಗಳನ್ನು ಒಂದು ಗುಂಪು ಮಾಡಿದ್ದೀನಿ. ಆ್ಯಮ್, oblique, /is, /are. ಇವು ವರ್ಬ್ಸ್ ಮನಸ್ಸಲ್ಲಿ ಇಟ್ಕೊಳ್ಳಿ. ಇವು ಎಲ್ಲಿ ಬರುತ್ತೆ ಇಂಗ್ಲೀಷ್ ಸೆಂಟೆನ್ಸಸ್ಸಲ್ಲಿ? ಸಬ್ಜೆಕ್ಟ್ ಪಕ್ಕ. ಅರ್ಥ ಆಯ್ತಾ? ಆ್ಯಮ್, ಈಸ್, ಆರ್ ಯಾವಾಗಲೂ ಪ್ರೆಸೆಂಟ್ ಟೆನ್ಸ್, ವರ್ತಮಾನ ಕಾಲವನ್ನು ಸೂಚಿಸುತ್ತೆ. ಈಗ ಅಂತ ಹೇಳುತ್ತೆ, ನಾವು. ನಂತರ ನೋಡಿ ಅವೇ ವರ್ಬ್ಗಳು. ನಂತರ ವಾಸ್, ವರ್, ಅವೆರಡು ಒಂದು ಗುಂಪು ಮಾಡಿದ್ದೀನಿ. ಇವುಗಳನ್ನ ನಾನು ಈಗಾಗಲೇ ಬಳಸಿ ತೋರಿಸಿದ್ನಲ್ವ ನಿಮಗೆ ಸೆಂಟೆನ್ಸಸ್ಸಲ್ಲಿ, ಆರಂಭದಲ್ಲಿ ತೋರಿಸಿಲ್ವಾ? ಅವೇ ವಾಸ್, ವರ್ ಪಾಸ್ಟ್ ಟೆನ್ಸ್ ಹೇಳುತ್ತೆ. ದೆನ್, ಆಗ. ಆ್ಯಮ್, ಈಸ್, ಆರ್, ಆ್ಯಮ್, ಈಸ್, ಆರ್ ಈಗ ಅಂತ ಹೇಳುತ್ತೆ. ಐ ಆಮ್ ಸಾರಿ, ವಾಸ್, ವರ್ ಆಗ ಅಂತ ಹೇಳುತ್ತೆ. ಅರ್ಥ ಆಯ್ತಾ ಸ್ನೇಹಿತರೆ? ನೋಡಿ, ಅದು ವರ್ಬು. ಆಮೇಲೆ 5 ಆದ ಮೇಲೆ ಇನ್ನು 3 ಇವೆ. 8 ಅಲ್ವಾ ವರ್ಬ್ಸು. ಇನ್ನು 3 ವರ್ಬ್ಸ್ ಯಾವುದು? ಬೀನ್,
ಬಿ ಆ್ಯಂಡ್ ಬೀಯಿಂಗ್, ರಿಮೇನಿಂಗ್ 3 ಬಿ ಫಾರ್ಮ್ಸ್. ಇವುಗಳ ಬಗ್ಗೆ ನಾನು ನಂತರ ಚರ್ಚೆ ಮಾಡ್ತೀನಿ. ಇವುಗಳು ಯಾವುದೇ ಕಾಲವನ್ನು ಸೂಚಿಸುವುದಿಲ್ಲ. ಅವು ಇರ್ತವೆ, ಎಲ್ಲಿರ್ತವೆ ಅನ್ನೋದನ್ನು ನಾನು ನಂತರ ಹೇಳ್ತೀನಿ ನಿಮಗೆ. ಲೆಟ್ ಅಸ್ ಫಸ್ಟ್ ಕಾನ್ಸಂಟ್ರೇಟ್ ಆನ್ ಆಮ್, ಈಸ್, ಆರ್ ಆನ್ ಒನ್ ಹ್ಯಾಂಡ್ ಪ್ರೆಸೆಂಟ್ ಟೆನ್ಸ್, ವಾಸ್, ವರ್ ಆನ್ ದಿ ಅದರ್ ಹ್ಯಾಂಡ್ ಪಾಸ್ಟ್ ಟೆನ್ಸ್. ಅಷ್ಟು ಮನಸ್ಸಲ್ಲಿ ಇಟ್ಕೊಳ್ಳೋಣ. ಈಗ ಆಮ್, ಈಸ್, ಆರ್ ಬಗ್ಗೆ ಮಾತಾಡೋಣ. ವರ್ಬ್ಸ್ ಪ್ರೆಸೆಂಟ್ ಟೆನ್ಸು ನೋಡಿ. ಆಮ್ ಅಂದರೆ ಕನ್ನಡದಲ್ಲಿ ಅರ್ಥವೇನು? ಆ್ಯಮನ್ನು ಯಾರಿಗೆ ಬಳಸ್ತೀವಿ? ಐ ಜೊತೆಯಲ್ಲಿ ಅಲ್ವಾ? ಐ ಆಮ್ ಎ ಟೀಚರ್, ಐ ಆಮ್ ಎ ಸ್ಟೂಡೆಂಟ್, ಐ ಆಮ್ ಎನ್ ಇಂಡಿಯನ್, ಐ ಆಮ್ ಎ ಕನ್ನಡಿಗ, ಹೌದಾ ಇಲ್ವಾ? ಸೊ ನಾನು, ಅದಕ್ಕೆ ನಾನು ಅಂತ ಬಳಸಿದ್ದೀನಿ. ನಾನು ಎಂಬ ಕರ್ತೃ ಪದದ ಜೊತೆಯಲ್ಲಿ ಆ್ಯಮ್ ಬಳಸ್ತೀವಿ. ಆ್ಯಮ್ ಏನು ಹೇಳುತ್ತೆ ಅಂದರೆ, ನಾನು ಎಂಬ ಒಂದು ಸಬ್ಜೆಕ್ಟಿನ ಬಗ್ಗೆ, ನಾನು ಯಾರು, ನಾನು ಎಲ್ಲಿದ್ದೇನೆ, ನಾನು ಹೇಗಿದ್ದೇನೆ ಅನ್ನುವುದರ ಬಗ್ಗೆ ಮಾಹಿತಿ ಕೊಡುವುದು ಆ್ಯಮ್. ನಾನು ಯಾರು, ಐ ಆಮ್ ಎ ಟೀಚರ್. ನಾನು ಎಲ್ಲಿದ್ದೇನೆ, ಐ ಆಮ್ ಇನ್ ಬ್ಯಾಂಗ್ಳೂರ್. ನಾನು ಹೇಗಿದ್ದೇನೆ, ಐ ಆಮ್ ಹ್ಯಾಪಿ. ನೋಡಿ, ಆ್ಯಮ್ ಅನ್ನುವುದು ನಾವು ಯಾರು, ಎಲ್ಲಿದ್ದೀವಿ, ಅಥವಾ ನಾನು ಯಾರು, ಎಲ್ಲಿದ್ದೇನೆ, ಹೇಗಿದ್ದೇನೆ ಎಂಬ ಮಾಹಿತಿಯನ್ನು ಕೊಡುತ್ತೆ ಆ್ಯಮ್. ಇವೆಲ್ಲ ತಿಳ್ಕೊಳ್ಳಿ ನೀವು. ಈಸ್ನ ನಾವು ಹೀಗೆ ಬಳಸ್ಬೋದು, ಶಿ ಆ್ಯಂಡ್ ಇಟ್ ಅಲ್ವಾ? ಹಿ ಅಂದರೆ ಆತ. ಈಸ್ ಅನ್ನೋದು ಏನು ಹೇಳುತ್ತೆ? ಆತನು ಯಾರು ಅಂತ ಹೇಳುತ್ತೆ. ಎಲ್ಲಿದ್ದಾನೆ, ಹೇಗಿದ್ದಾನೆ. ಆತ ಯಾರು? ಹಿ ಈಸ್ ಎ ಟೀಚರ್. ಆತ ಅಂದರೆ ಹಿ ಅನ್ಬೋದು, ರವಿ ಅನ್ಬೋದು, ಪುಲ್ಲಿಂಗದ ಯಾವುದೇ ಹೆಸರು ಇರ್ಬೋದು. ಹರೀಶ್ ಈಸ್ ಎ ಟೀಚರ್. ಯಾರು ಹರೀಶ್? ಈಸ್ ಎ ಟೀಚರ್. ಹರೀಶ್ ಈಸ್ ಎ ಟೀಚರ್. ಎಲ್ಲಿದ್ದಾನೆ? ಹರೀಶ್ ಈಸ್ ಇನ್ ಶಿವಮೊಗ್ಗ. ಹೇಗಿದ್ದಾನೆ? ಹರೀಶ್ ಈಸ್ ಹೆಲ್ತಿ, ಆರೋಗ್ಯವಾಗಿದ್ದಾನೆ. ಆಮೇಲೆ ಆರ್ ಬಂತು. ಆತನು ಎಂಬುದರ ಜೊತೆಯಲ್ಲಿ ಆಕೆ. ಆಕೆ ಅಂದರೆ ಆಕೆ ಯಾರು, ಎಲ್ಲಿದ್ದಾಳೆ, ಹೇಗಿದ್ದಾಳೆ, ಮತ್ತು ಅದು ಯಾವುದು, ಎಲ್ಲಿದೆ, ಹೇಗಿದೆ. ಹಿ, ಶಿ, ಇಟ್ಗೆಲ್ಲ ಬಳಸ್ತೀವಿ. ನಾನು ಒಂದು ಕೊಟ್ಟಿದ್ದೀನಿ, ಆತನು ಅಂತ. ನೀವು ಆಕೆ ಎಂಬ ಪದವನ್ನು ಸೇರಿಸ್ಕೊಂಡು ಬರೀರಿ. ನಂತರ ಬರೋದು ಆರ್, ಯಾರು, ಅವರು. ಆರ್ ಅನ್ನುವುದು ಬಹುವಚನದ ನಾಮಪದ. ಅವರು ಯಾರಾದರೂ ಆಗ್ಬೋದು. ಸ್ಟೂಡೆಂಟ್ಸ್, ಬಾಯ್ಸ್, ಗರ್ಲ್ಸ್, ಟೀಚರ್ಸ್, ಪೀಪಲ್, ಜನರು, ವಿಲೇಜರ್ಸ್, ಹಳ್ಳಿಯ ಜನರು, ಫಾರ್ಮರ್ಸ್, ರೈತರು. ಅವರು ಯಾರು. ಆರ್ ಅನ್ನೋದು ಯಾವುದ್ರ ಬಗ್ಗೆ ಹೇಳುತ್ತೆ? ಅವರು ಎಂಬ ನಾಮಪದದ ಸಬ್ಜೆಕ್ಟಿನ ಬಗ್ಗೆ. ಅವರು ಯಾರು ಅಂತ ಹೇಳುತ್ತೆ, ಎಲ್ಲಿದ್ದಾರೆ ಅಂತ ಹೇಳುತ್ತೆ, ಹೇಗಿದ್ದಾರೆ ಅಂತ ಹೇಳುತ್ತೆ. ಯಾವಾಗ? ಈಗ, ಪ್ರೆಸೆಂಟ್. ಸೊ ಆಮ್, ಈಸ್, ಆರ್ ಆಲ್ವೇಸ್ ಗಿವ್ ಅಸ್ ಪ್ರೆಸೆಂಟ್ ಟೆನ್ಸ್. ಈಗ ಅಗ್ರಿಮೆಂಟ್ ನೋಡೋಣ. ಆಮ್ ಎಲ್ಲಿ ಬರೀಬೇಕು, ಈಸ್ ಯಾವ ಸಬ್ಜೆಕ್ಟ್ ಪಕ್ಕ ಬರೀಬೇಕು, ಆರ್ ಯಾವ ಸಬ್ಜೆಕ್ಟ್ ಪಕ್ಕ ಬರೀಬೇಕು. ನೋಡಿ, ಐ ಪಕ್ಕ ಆಮ್ ಬರುತ್ತೆ. ನೋಡ್ತಾ ಇದ್ದೀರಾ? ಐ ಪಕ್ಕ ಆಮ್ ಇರುತ್ತೆ. ಐ ಆಮ್ ಎ ಟೀಚರ್, ಐ ಆಮ್ ಇನ್ ಬೆಂಗಳೂರು, ಐ ಆಮ್ ಹ್ಯಾಪಿ, ಐ ಆಮ್ ಹೆಲ್ತಿ. ಅರ್ಥ ಆಗ್ತಾ ಇದೆಯಾ? ನೋಡಿ, ಐ ಆಮ್ ಎ ಸ್ಟೂಡೆಂಟ್, ಐ ಆಮ್ ಎ ಟೀಚರ್. ಐ ಜೊತೆಲಿ ಆಮ್ ಬರಬೇಕು. ನಾನು ಯಾರು ಅಂತ ಹೇಳುತ್ತೆ. ಎಲ್ಲಿದ್ದೇನೆ? ಐ ಆಮ್ ಇನ್ ಬೆಂಗಳೂರು, ಐ ಆಮ್ ಇನ್ ಮೈ ನೇಟಿವ್ ಟೌನ್. ನನ್ನ ಸ್ವಂತ ಊರಲ್ಲಿದ್ದೀವಿ. ನೇಟಿವ್ ಅನ್ನಬಾರ್ದು, ನೇಟಿವ್ ವಿಲೇಜ್, ನೇಟಿವ್ ಟೌನ್ ಅನ್ನಬೇಕು. ಐ ಆಮ್ ಇನ್ ದ ಕಾಲೇಜ್ ನಾವು, ಐ ಆಮ್ ಎ ಹ್ಯಾಪಿ ಮ್ಯಾನ್, ಐ ಆಮ್ ಸ್ಯಾಟಿಸ್ಫೈಡ್ ಇನ್ ಮೈ ಲೈಫ್. ನನ್ನ ಜೀವನದಲ್ಲಿ ನಾನು ತೃಪ್ತಿಯಾಗಿದ್ದೇನೆ. ಸ್ಯಾಟಿಸ್ಫೈಡ್ ಅಂದ್ರೇನು? ತೃಪ್ತಿಯಾಗಿರುವುದು. ಐ ಆಮ್ ಸ್ಯಾಟಿಸ್ಫೈಡ್ ಇನ್ ಮೈ ಲೈಫ್ ಅನ್ಬೋದು, ಐ ಆಮ್ ಸ್ಯಾಟಿಸ್ಫೈಡ್ ವಿತ್ ಮೈ ಲೈಫ್ ಅನ್ಬೋದು. ನೋಡಿ, ಎಕ್ಸಾಮಲ್ಲಿ ಸರಿಯಾಗಿ ಬರೆದೇ ಇದ್ರೆ ಏನಾಗುತ್ತೆ? ಈಗ ನಾನು ಪರೀಕ್ಷೆಯಲ್ಲಿ ಸರಿಯಾಗಿ ಬರೆದಿಲ್ಲ, ನನ್ನ ಪರ್ಫಾರ್ಮೆನ್ಸ್ ಸರಿಯಾಗಿಲ್ಲ, ಐ ಆಮ್ ನಾಟ್ ಹ್ಯಾಪಿ, ನಾನು ಸಂತೋಷವಾಗಿಲ್ಲ. ಯಾವುದರೊಂದಿಗೆ?
ವಿತ್ ಮೈ ಪರ್ಫಾರ್ಮೆನ್ಸ್, ನನ್ನ ಬರವಣಿಗೆಯ ಬಗ್ಗೆ ಇನ್ ದ ಎಕ್ಸಾಮಿನೇಷನ್. ಪರೀಕ್ಷೆಯಲ್ಲಿ ನಾನು ಸರಿಯಾಗಿ ಬರೆದಿಲ್ಲ, ನನ್ನ ಪರ್ಫಾರ್ಮೆನ್ಸ್ ಸರಿ ಇಲ್ಲ, ನೆಗೆಟಿವ್ ಸೆಂಟೆನ್ಸ್ ಆಗುತ್ತೆ. ಬಟ್ ಐ ಆಮ್ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ನಂತರ ಹಿ ಶಿ ಇಟ್ ಸಬ್ಜೆಕ್ಟ್ ಬಂದಾಗ ಈಸ್ ಬಳಸ್ತೀವಿ. ಹಿ ಇರ್ಬೋದು, ರವಿ ಇರ್ಬೋದು, ರಮೇಶ ಇರ್ಬೋದು, ಶಿ ಇರ್ಬೋದು, ಗೀತಾ ಇರ್ಬೋದು, ರಮ್ಯಾ ಇರ್ಬೋದು, ಇಟ್ ಇರ್ಬೋದು, ದ ನ್ಯೂಸ್ ಇರ್ಬೋದು, ಫರ್ನಿಚರ್ ಇರ್ಬೋದು. ಅರ್ಥ ಆಗ್ತಾ ಇದೆಯಾ? ದ ಡಾಗ್ ಇರ್ಬೋದು, ದ ಕ್ಯಾಟ್ ಇರ್ಬೋದು ಇಟ್ ಜಾಗದಲ್ಲಿ, ದ ಬುಕ್ ಇರ್ಬೋದು, ದ ಟ್ರೀ ಇರ್ಬೋದು. ಈ ಮೂರಕ್ಕೂ ಈಸೇ ಬಳಸಬೇಕು. ಹಿ ಈಸ್, ಶಿ ಈಸ್, ಇಟ್ ಈಸ್. ನೋಡಿ, ಬಳಸಿ ನಾನು ವಾಕ್ಯಗಳು ಕೊಟ್ಟಿದ್ದೇನೆ. ರವಿ ಈಸ್ ಎನ್ ಎಂಜಿನಿಯರ್. ರವಿ ಒಬ್ಬ ಎಂಜಿನಿಯರ್. ಆತನು ಏನಾಗಿದ್ದಾನೆ, ಎಲ್ಲಿದ್ದಾನೆ? ಹಿ ಈಸ್ ಇನ್ ಮೈಸೂರು. ರವಿ ಬದಲು ನಾವು ಹಿ ಬಳಸ್ಬೇಕು. ಪ್ರೊನೌನ್. ಪ್ರೊನೌನ್ ಈಸ್ ಯೂಸ್ಡ್ ಇನ್ಸ್ಟೆಡ್ ಆಫ್ ಎ ನೌನ್. ರವಿ ಬದಲು ಆತನು ಅಂತ ನಾವು ಬಳಸಬೇಕು. ಗೀತಾ ಈಸ್ ಮೈ ಕಸಿನ್. ಕಸಿನ್ ಬ್ರದರ್, ಕಸಿನ್ ಸಿಸ್ಟರ್ ಅನ್ನಬಾರ್ದು. ಕಸಿನ್ ಅಂದರೆ ಸಾಕು. ನನ್ನ ಚಿಕ್ಕಪ್ಪನ ಮಗಳು ಅಥವಾ ಮಾವನ ಮಗಳು ಕಸಿನ್ ಅಂತಾರೆ. ಗೀತಾ ಈಸ್ ಮೈ ಕಸಿನ್. ಶಿ ಈಸ್ ಎ ಡಾಕ್ಟರ್. ಆಕೆ ಒಬ್ಬ ವೈದ್ಯಳು. ನೋಡಿ, ಹೀಗೆ ಶೀಗೆ ಕೂಡ ನಾವು ಈಸ್ ಬರೀತೀವಿ. ರವಿ ಈಸ್, ಹಿ ಈಸ್, ಗೀತಾ ಈಸ್, ಶಿ ಈಸ್. ನೋಡಿ, ಶಿ ಈಸ್ ಹ್ಯಾಪಿ ವಿತ್ ಅ ಹಸ್ಬೆಂಡ್ ಇನ್ ಗುಲ್ಬರ್ಗ. ಮದುವೆ ಆಗಿದೆ ನನ್ನ ಕಸಿನ್ಗೆ, ಆಕೆ ಸಂತೋಷವಾಗಿದ್ದಾಳೆ ಆಕೆಯ ಗಂಡನ ಜೊತೆ. ಶಿ ಈಸ್ ಹ್ಯಾಪಿ, ಆಕೆ ಸಂತೋಷವಾಗಿದ್ದಾಳೆ. ಯಾರೊಂದಿಗೆ? ವಿತ್ ಅ ಹಸ್ಬೆಂಡ್, ಆಕೆ ಗಂಡನೊಂದಿಗೆ. ಎಲ್ಲಿ? ಇನ್ ಗುಲ್ಬರ್ಗ. ಸ್ಟಾರ್ಟಿಂಗಲ್ಲಿ ನಾನು ಹೇಳಿದ್ದೀನಿ ನೋಡಿ, ಅವೆಲ್ಲ ಜ್ಞಾಪಿಸ್ಕೊಳ್ಳಿ. ಇಟ್ ಬಗ್ಗೆ, ಇಟ್ ಈಸ್ ಎ ಮಂಕಿ. ಅದು ಒಂದು ಮಂಗ. ಇಟ್ ಈಸ್ ಆಲ್ವೇಸ್ ಆನ್ ದ ಟ್ರೀ. ಅದು ಯಾವಾಗಲೂ ಮರದ ಮೇಲೆ ಇರುತ್ತೆ. ನೋಡಿ, ಇಟ್ಗೆ ಈಸ್. ಹಿ ಈಸ್, ಶಿ ಈಸ್, ಇಟ್ ಈಸ್. ದ ಬುಕ್ ಈಸ್ ಆನ್ ದ ಟೇಬಲ್. ಪುಸ್ತಕವು ಮೇಜಿನ ಮೇಲೆ ಇದೆ. ಎಲ್ಲಿದೆ ಪುಸ್ತಕ? ಮೇಜಿನ ಮೇಲೆ ಇದೆ. ದ ಬುಕ್ ಈಸ್ ಆನ್ ದ ಟೇಬಲ್. ನೆಕ್ಸ್ಟ್, ದ ಕೌ ಈಸ್ ಅ ಡೊಮೆಸ್ಟಿಕ್ ಆ್ಯನಿಮಲ್. ನಾವು ಮನೆಯಲ್ಲಿ ಸಾಕ್ಕೊಳ್ತೀವಲ್ವ, ಹಾಗಾಗಿ ದ ಕೌ ಈಸ್ ಎ ಡೊಮೆಸ್ಟಿಕ್ ಆ್ಯನಿಮಲ್. ಆಮೇಲೆ ಹಿಸ್ ರೆಸಿಡೆನ್ಸ್, ಆತನ ಮನೆ. ಈಸ್ ನೋಡಿ, ಈಸ್ ರೆಸಿಡೆನ್ಸ್, ಆತನ ಮನೆ ಏಕವಚನ, ಈಸ್ ಬಳಸಬೇಕು. ಆತನ ಮನೆ ಅನ್ನೋದು ಇಟ್ಟಿಗೆ ಸಮ, ಐಟಿ ಇಟ್. ಸೊ ಹಿಸ್ ರೆಸಿಡೆನ್ಸ್ ಈಸ್ ಇನ್ ಜಯನಗರ್. ಜಯನಗರದಲ್ಲಿದೆ. ನೆಕ್ಸ್ಟ್, ಆನೆಸ್ಟಿ ಈಸ್ ದ ಬೆಸ್ಟ್ ಪಾಲಿಸಿ. ಪ್ರಾಮಾಣಿಕತೆ, ಆಬ್ಸ್ಟ್ರಾಕ್ಟ್ ನೌನ್, ಕಣ್ಣಿಗೆ ಕಾಣಲ್ಲ, ನಿಮ್ಗೆ ಹೇಳಿದ್ದೀನಿ. ಅದು ಏಕವಚನದಲ್ಲಿದೆ. ಆನೆಸ್ಟಿ ಈಸ್ ಈಕ್ವಲ್ ಟು ಇಟ್. ಅದು ಹಿಸ್ ರೆಸಿಡೆನ್ಸ್ ಈಸ್ ಈಕ್ವಲ್ ಟು ಇಟ್. ದ ಕೌ ಈಸ್ ಈಕ್ವಲ್ ಟು ಇಟ್. ದ ಬುಕ್ ಈಸ್ ಈಕ್ವಲ್ ಟು ಇಟ್. ಆನೆಸ್ಟಿ ಈಸ್ ಈಕ್ವಲ್ ಟು ಇಟ್. ಆನೆಸ್ಟಿ ಈಸ್ ದ ಬೆಸ್ಟ್ ಪಾಲಿಸಿ. ಪ್ರಾಮಾಣಿಕತೆ ಅತ್ಯಂತ ಉತ್ತಮವಾದ ಒಂದು ತತ್ವ. ಹೌದಾ ಇಲ್ವಾ? ಇಲ್ಲಿ ನೋಡಿ, ಆ ಕಾಂಪ್ಲೆಕ್ಸ್ ನೌನ್ಸ್ ಕೊಟ್ಟಿದ್ದೀನಿ ನಿಮಗೆ. ಒನ್ ಆಫ್ ಮೈ ಫ್ರೆಂಡ್ಸ್, ಇಂಥವು ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಬರುತ್ತೆ ಸ್ನೇಹಿತರೆ. ನೋಡಿ, ಒನ್ ಆಫ್ ಮೈ ಫ್ರೆಂಡ್ಸ್, ನಾವೇನು ಮಾಡ್ತೀವಿ, ಅಲ್ಲಿ ಆರ್ ಬರೆದು ಬಿಡ್ತೀವಿ. ಅಥವಾ ಎಕ್ಸಾಮಲ್ಲಿ ಆತನೇ ಕೊಡ್ತಾನೆ, ಅವರೇ ಕೊಡ್ತಾರೆ. ಆರ್ ಕೊಟ್ಟು ಅದಕ್ಕೊಂದು ಅಡ್ಡಗೆರೆ ಹಾಕಬೇಕಾಗಿತ್ತು ನಾನು. ಒನ್ ಆಫ್ ಮೈ ಫ್ರೆಂಡ್ಸ್ಗೆ ಒಂದು ಸ್ಲ್ಯಾಶ್ ಹಾಕಿ ಈಸ್ ಹಾಕಿದರೆ ಯಾವ ಪಾರ್ಟಲ್ಲಿ ಮಿಸ್ಟೇಕ್ ಇದೆ ಅಂತ ನೀವು ತಿಳಿಸ್ಬೇಕು. ಒನ್ ಆಫ್ ಮೈ ಫ್ರೆಂಡ್ಸ್ನ ಪಾರ್ಟ್ ಎ ಮಾಡ್ತಾನೆ, ಈಸನ್ನು ಪಾರ್ಟ್ ಬಿ ಮಾಡ್ತಾನೆ, ಎ ಸರ್ಜನ್ನು ಪಾರ್ಟ್ ಸಿ ಮಾಡ್ತಾನೆ. ಇನ್ ಡೆಲ್ಹಿ ಅಂತ ಕೊಟ್ಟು ಪಾರ್ಟ್ ಡಿ ಮಾಡ್ತಾನೆ ಅಲ್ಲೇ ಮುಂದೆ. ಆವಾಗ ನೀವು ಯು ಹ್ಯಾವ್ ಟು ಫೈಂಡ್ ಔಟ್ ದ ಎರರ್ ಇನ್ ದ ಕರೆಕ್ಟ್ ಪಾರ್ಟ್. ಅವಾಗ ಎರರ್ ಎಲ್ಲಿರುತ್ತೆ? ಈಸ್ ಬದಲು ಆರ್ ಕೊಟ್ಟಿರ್ತಾನೆ, ಅಲ್ಲಿ ಎರರ್. ಪಾರ್ಟ್ ಬಿನಲ್ಲಿ ಎರರ್ ಅಂತ ಬರೀಬೇಕು ನೀವು. ಯಾಕೆ? ಆರ್ ಬದಲು ಈಸ್ ಬರೀಬೇಕು. ಬಿಕಾಸ್ ಅಲ್ಲಿ ಫ್ರೆಂಡ್ಸ್ ನೋಡಿ ಆರ್ ಕರೆಕ್ಟ್ ಅಂತೀವಿ ನಾವು. ಸ್ನೇಹಿತರಲ್ಲ, ಸ್ನೇಹಿತರಲ್ಲಿ ಒಬ್ಬ ಅವನೊಬ್ಬ ಏಕವಚನ, ಅದಕ್ಕೆ ಈಸ್ ಬರೀಬೇಕು. ಸ್ನೇಹಿತನು ಅವನು, ಹಿ ಈಸ್. ನೋಡಿ ಮೇಲೆ ಎರಡನೇ ವಾಕ್ಯ ನೋಡಿ, ಹಿ ಈಸ್ ಅಂತಿದೆ. ಸೊ ಒನ್ ಆಫ್ ಮೈ ಫ್ರೆಂಡ್ಸ್ ಈಸ್ ಎ ಸರ್ಜನ್. ಸರ್ಜನ್ ಅಂದ್ರೇನು? ಒಬ್ಬ
ಶಸ್ತ್ರಚಿಕಿತ್ಸೆಯನ್ನು ಮಾಡ್ತಕ್ಕಂಥ ಒಬ್ಬ ತಜ್ಞ ವೈದ್ಯ. ಒನ್ ಆಫ್ ಮೈ ಫ್ರೆಂಡ್ಸ್ ಈಸ್ ಎ ಸರ್ಜನ್. ಈಚ್ ಆಫ್ ದ ಸ್ಟೂಡೆಂಟ್ಸ್, ವಿದ್ಯಾರ್ಥಿಗಳಲ್ಲಿ ಒಬ್ಬೊಬ್ಬನು ಅಂದರೆ ಒಬ್ಬೊಬ್ಬನು ಏಕವಚನ ಈಸೇ ಬಳಸಬೇಕು. ಎಕ್ಸಾಮಲ್ಲಿ ಏನು ಮಾಡ್ತಾನೆ ಅಂತ ಆರ್ ಕೊಟ್ಬಿಡ್ತಾರೆ. ನಾವು ಅಲ್ಲಿ ಮಿಸ್ಟೇಕ್ ಇದೆ ಅಂತ ನಾವು ಪಾರ್ಟ್ ಬಿ ಅಂತ ತೋರಿಸ್ಬೇಕು. ಈಸ್ ಗಿವನ್ ಅನ್ ಅಸೈನ್ಮೆಂಟ್, ಒಬ್ಬೊಬ್ಬನಿಗೆ ಅಸೈನ್ಮೆಂಟು ನೀಡಲ್ಪಟ್ಟಿದೆ, ಅಲ್ಲಿ ಈಸ್ ಬರುತ್ತೆ. ನನ್ ಆಫ್ ದ ಸ್ಟೂಡೆಂಟ್ಸ್ ಈಸ್ ಪ್ರೆಸೆಂಟ್ ಇನ್ ದ ಕ್ಲಾಸ್. ನಾನು ತರಗತಿಗೆ ಹೋದೆ, ಒಬ್ಬ ವಿದ್ಯಾರ್ಥಿ ಕೂಡ ಅಲ್ಲಿ ಹಾಜರಿಲ್ಲ. ಎಲ್ಲರೂ ತರಗತಿಯನ್ನು ಖಾಲಿ ಮಾಡಿ ಹೊರಟೋಗಿದ್ದಾರೆ. ಖಾಲಿ ಬೆಂಚುಗಳಿವೆ. ನೋಡ್ತೀನಿ, ಹೊರಗಡೆ ಬರ್ತೀನಿ, ಏನಪ್ಪ ಕ್ಲಾಸ್ಗೆ ಹೋಗಿಲ್ಲ ಅಂದರೆ, ನನ್ ಆಫ್ ದ ಸ್ಟೂಡೆಂಟ್ಸ್ ಈಸ್ ಪ್ರೆಸೆಂಟ್ ಇನ್ ದ ಕ್ಲಾಸ್ ಅಂತೀನಿ. ನನ್ನ ವಿದ್ಯಾರ್ಥಿಗಳು ಯಾವೊಬ್ಬನೂ ಕೂಡ ಅಲ್ಲಿ ಇಲ್ಲ, ಪ್ರೆಸೆಂಟ್ ಇಲ್ಲ. ನನ್ನಂದ್ರೇನು? ನೋ ಒನ್, ಯಾರೂ ಯಾವೊಬ್ಬನೂ ಇಲ್ಲ. ಈಸ್ ಬಳಸ್ಬೇಕಲ್ಲಿ. ಒನ್ ಆಫ್ ಮೈ ಫ್ರೆಂಡ್ಸ್ ಈಸ್, ಈಚ್ ಆಫ್ ದ ಸ್ಟೂಡೆಂಟ್ಸ್ ಈಸ್, ನನ್ ಆಫ್ ದ ಸ್ಟೂಡೆಂಟ್ಸ್ ಈಸ್. ಅರ್ಥ ಆಗ್ತಾ ಇದೆಯಾ ಸ್ನೇಹಿತರೆ? ನೋಡಿ, ಆಮೇಲೆ ನೆಕ್ಸ್ಟ್ ಸೂತ್ರ ಬಂದು, ಈಗ ಹಿ ಶಿ ಇಟ್ಗೆ ಈಸ್ ಬಳಸೋದಕ್ಕೆ ಎಕ್ಸಾಂಪಲ್ಸ್ ಕೊಟ್ಟಿದ್ದೀನಿ. ಈಗ ಯು ಮತ್ತು ಪ್ಲೂರಲ್ಸ್ ಆರ್ ಬಳಸಬೇಕು. ಯು ಬಂದರೂ ಆರ್ ಬಳಸಬೇಕು. ಬಹುವಚನದ ಯಾವುದೇ ನಾಮಪದ ಬಂದರೂ ಆರ್ ಬಳಸಬೇಕು. ಈಗ ನೋಡಿ, ಫಾರ್ ಎಕ್ಸಾಂಪಲ್ ಮೇಲೆ ಇದಕ್ಕೆ ಪುನಃ ಸೆಂಟೆನ್ಸಸ್ ಕೊಟ್ಟಿಲ್ಲ ನಾನು. ನೋಡಿ, ಫಾರ್ ಎಕ್ಸಾಂಪಲ್ ರವಿ ಹಿ ಈಸ್ ಎ ಇನ್ ಮೈಸೂರು ಅಂತಿದೆ ಎರಡನೇ ವಾಕ್ಯ. ಹಿ ಬದಲು ಮೈ ಫ್ರೆಂಡ್ಸ್ ಅಂತ ಕೊಟ್ಟರೆ, ಮೈ ಫ್ರೆಂಡ್ಸ್ ನನ್ನ ಸ್ನೇಹಿತರು ಪ್ಲೂರಲ್ ಆಗುತ್ತೆ. ಆವಾಗ ಈಸ್ ಬದಲು ಏನು ಬರೀತೀರಾ? ಆರ್. ಮೈ ಫ್ರೆಂಡ್ಸ್ ಆರ್ ಇನ್ ಮೈಸೂರು. ಯು ಕ್ಯಾನ್ ಚೇಂಜ್ ಸೆಂಟೆನ್ಸ್ ನಂಬರ್ 2 ಫ್ರಮ್ ಹಿ ಈಸ್ ಇಂಟು ಮೈ ಫ್ರೆಂಡ್ಸ್ ಆರ್. He is in Mysore, my friends are in Mysore. Geeta is my cousin. Sita and Geeta, ಇಬ್ಬರನ್ನ ಹೇಳ್ತೀನಿ ನಾನೀಗ. ಸೀತಾ ಅಂಡ್ ಗೀತಾ ಅಂತ ಇಬ್ಬರು ಇದ್ದಾರೆ, ಬಹುವಚನ ಆಯಿತು, ಪ್ಲೂರಲ್. ಅವಾಗ ಈಸ್ ಬದಲು ಆರ್ ಬಳಸಬೇಕು. ಸೀತಾ ಅಂಡ್ ಗೀತಾ ಆರ್ ಮೈ ಕಸಿನ್, ಅಲ್ಲ ಕಸಿನ್ಸ್, ಬಹುವಚನ. ಬುಕ್ಸ್, ಬಾಯ್ಸ್, ಗರ್ಲ್ಸ್, ಕಸಿನ್ಸ್. ಗೀತಾ ಅಂಡ್ ಸೀತಾ ಆರ್ ಮೈ ಕಸಿನ್ಸ್. ಈಗ ಇನ್ನೊಂದು ಇಲ್ಲಿ ನೋಡಿ, ಯು ಬಗ್ಗೆ, ಯು ಆರ್ ಮೈ ಸ್ಟೂಡೆಂಟ್. ಯು ಆರ್ ಮೈ ಸ್ಟೂಡೆಂಟ್ಸ್. ಯು ಆರ್ ಮೈ ಟೀಚರ್. ಯು ಆರ್ ಅನ್ ಆನೆಸ್ಟ್ ಮ್ಯಾನ್. ನೀನೊಬ್ಬ ಪ್ರಾಮಾಣಿಕವಾದ ವ್ಯಕ್ತಿ. ಇವಾಗ ಆರ್ ಬಳಸಬೇಕು. ಯು ಆರ್ ಎನ್ ಆನೆಸ್ಟ್ ಮ್ಯಾನ್. ಯು ಆರ್ ಎ ಕರಪ್ಟ್ ಮ್ಯಾನ್. ನೀನೊಬ್ಬ ಭ್ರಷ್ಟ ವ್ಯಕ್ತಿ. ಯು ಆರ್ ಎ ಸೆಲ್ಫಿಶ್ ಮ್ಯಾನ್. ನೀನೊಬ್ಬ ಸ್ವಾರ್ಥಿ. ಯು ಜೊತೆ ಆರ್ ಬಳಸಬೇಕು. ಅರ್ಥ ಆಗ್ತಾ ಇದೆಯಾ? ಯು ಆರ್ ಎ ಗುಡ್ ಮ್ಯಾನ್. ನೀನೊಬ್ಬ ಒಳ್ಳೆಯ ವ್ಯಕ್ತಿ. ಯು ಜೊತೆ ಆರು, ಪ್ಲೂರಲ್ಸ್ ಜೊತೆ ಕೂಡ ಆರ್ ಬಳಸಬೇಕು. ನೋಡಿ, ಮತ್ತೆ ನಾನು ಪಾಸ್ಟ್ ಟೆನ್ಸ್ಗೆ ಬಂದು ಹೇಳ್ತಾ ಇದ್ದೀನಿ. ಪ್ರೆಸೆಂಟ್ ಪಾಸ್ಟಲ್ಲಿ ನೋಡಿ, ಐ ವಾಸ್ ಅಟ್ ಹೋಮ್ ಇನ್ ದ ಮಾರ್ನಿಂಗ್. ನಾನು ಬೆಳಗ್ಗೆ ಮನೆಯಲ್ಲಿದ್ದೆ. ನನ್ನ ಬಗ್ಗೆ ಹೇಳ್ಕೊತಾ ಇದ್ದೀನಿ. ನಾನು ಇವತ್ತು ಬೆಂಗಳೂರಿಗೆ ಬಂದಿದ್ದೇನೆ. ಬೆಳಗ್ಗೆ ಎಲ್ಲಿದ್ದೆ? ಈಗ ಎಲ್ಲಿದ್ದೇನೆ? ಬೆಳಗ್ಗೆ ಎಲ್ಲಿದ್ದೆ? ನಾನು ಮನೆಯಲ್ಲಿದ್ದೆ. ಬೆಳಗ್ಗೆ ಅನ್ನೋದು ಭೂತಕಾಲ. ಐಗೆ ವಾಸ್ ಬಳಸಬೇಕು. ಐ ವಾಸ್, ನಾನು ಇದ್ದೆ. ಎಲ್ಲಿ? ಮನೆಯಲ್ಲಿ. ಅಂದರೆ ನೀವು ಭಾಳಷ್ಟು ಮಂದಿ ತಪ್ಪು ಮಾಡೋದು ಇನ್ ಹೋಮ್ ಅಂತೀರಿ. ಅಟ್ ಹೋಮ್ ಅನ್ನಬೇಕು. ಇನ್ ಹೋಮ್ ಅನ್ನೋ ಪದ ಬಳಸಲೇಬಾರ್ದು. ಇನ್ ಮೈ ಹೌಸ್ ಅನ್ನಬಾರ್ದು, ಅಟ್ ಹೋಮ್. ನಿಮ್ಮ ಸ್ವಂತ ಮನೆ ಇರೋದರಿಂದ ಅಟ್ ಹೋಮ್ ಅನ್ನಬೇಕು. ಐ ವಾಸ್ ಅಟ್ ಹೋಮ್ ಯಾವಾಗ? ಇನ್ ದ ಮಾರ್ನಿಂಗ್. ಇಲ್ಲಿ ನೀವು ತಪ್ಪು ಮಾತಾಡ್ತೀರಿ. ಏನಪ್ಪ ಅಂದರೆ, ವಿದ್ಯಾರ್ಥಿನಿಯರು ಬೆಳಗ್ಗೆ ಅಂದರೆ ಏನೋ ಅಂತ ಕೇಳಿದ್ರೆ ನನ್ನ ವಿದ್ಯಾರ್ಥಿನ ಮಾರ್ನಿಂಗ್ ಅಂತಾನೆ, ಮಧ್ಯಾಹ್ನ ಆಫ್ಟರ್ನೂನ್, ಸಂಜೆ ಈವ್ನಿಂಗ್ ಹಾಗನ್ನಬಾರ್ದು. ಕನ್ನಡದಲ್ಲಿ ಬೆಳಿಗ್ಗೆ, ಇಂಗ್ಲೀಷಲ್ಲಿ ಇನ್ ದ ಮಾರ್ನಿಂಗ್ ಅನ್ನಬೇಕು. ಕನ್ನಡದಲ್ಲಿ ಮಧ್ಯಾಹ್ನ,
ಇಂಗ್ಲೀಷಲ್ಲಿ ಇನ್ ದ ಆಫ್ಟರ್ನೂನ್, ಕನ್ನಡದಲ್ಲಿ ಸಂಜೆ, ಇಂಗ್ಲೀಷಲ್ಲಿ ಇನ್ ದ ಈವ್ನಿಂಗ್, ಕನ್ನಡದಲ್ಲಿ ರಾತ್ರಿ, ಇಂಗ್ಲೀಷಲ್ಲಿ ಇನ್ ದ ನೈಟ್. ಸೊ ಐ ವಾಸ್ ಅಟ್ ಹೋಮ್ ಇನ್ ದ ಮಾರ್ನಿಂಗ್. ನನ್ನ ಬಗ್ಗೆ ಹೇಳ್ತಾ ಇದ್ದೆ. ಬೆಳಿಗ್ಗೆ ನಾನು ಎಲ್ಲಿದ್ದೆ? ಮನೆಯಲ್ಲಿದ್ದೆ. ಈಗ ಬೆಂಗಳೂರಲ್ಲಿದ್ದೇನೆ. ಐ ಆಮ್ ಇನ್ ಬೆಂಗಳೂರು ನಾವು. ನೋಡಿ, ವಾಸು ಆ್ಯಮ್. ಐ ವಾಸ್ ನಾನು ಇದ್ದೆ, ಐ ಆ್ಯಮ್ ನಾನು ಇದ್ದೇನೆ. ನೋಡಿ, ಪ್ರಾಕ್ಟೀಸ್ ಮಾಡಬೇಕು. ಇದನ್ನು ಕನ್ನಡಿ ಮುಂದೆ ನಿಂತ್ಕೊಂಡು ಕೆಲವು ವಾಕ್ಯಗಳನ್ನು ನೀವು ನಿಮ್ಮ ಪ್ರತಿಬಿಂಬದ ಜೊತೆಯಲ್ಲೇ, ಆತ ನಿನ್ನ ಫ್ರೆಂಡ್ ಅಂದ್ಕೊಂಡು ನಿಮ್ಮ ಪ್ರತಿಬಿಂಬವನ್ನು ಆ ಪ್ರತಿಬಿಂಬದ ಜೊತೆ ನೀವು ಮಾತಾಡಬೇಕು. ಐ ವಾಸ್ ಅಟ್ ಹೋಮ್ ಇನ್ ದ ಮಾರ್ನಿಂಗ್, ಐ ಆಮ್ ಇನ್ ಬೆಂಗಳೂರು ನಾವು. ರಾಜೇಶ್ ವಾಸ್ ಇನ್ ಹೈದರಾಬಾದ್ ಎ ವೀಕ್ ಅಗೋ. ಇಲ್ಲಿ ನಾನು ಕನ್ನಡ ಬಳಸಿಲ್ಲ, ಯಾಕಂದರೆ ನೀವು ಓದಿ ಅಂತ. ರಾಜೇಶ್ ಇದ್ದ, ವಾಸ್ ಎಲ್ಲಿ? ಇನ್ ಹೈದರಾಬಾದ್. ಎ ವೀಕ್ ಅಗೋ. ನೋಡಿ, ಅ ವೀಕ್ ಅಗೋ, ಒಂದು ವಾರದ ಹಿಂದೆ ಅಂದರೆ ನಡೆದು ಹೋದ ಘಟನೆ ತಾನೆ. ಆವಾಗ ನೀವಲ್ಲಿ ರಾಜೇಶ್ ಈಸ್ ಅಂತೀರ, ವಾಸ್ ಅಂತೀರ? ವಾಸ್ ಅನ್ಬೇಕು. ಇದ್ದ, ಇದ್ದಾನೆ ಅಂದರೆ ಈಸ್, ಇದ್ದ ವಾಸ್. ಸೊ ರಾಜೇಶ್ ವಾಸ್ ಇನ್ ಹೈದರಾಬಾದ್ ಅ ವೀಕ್ ಅಗೋ. ಈಗ ತುಮಕೂರಲ್ಲಿದ್ದಾನೆ. ಒಂದು ವಾರದ ಹಿಂದೆ ಎಲ್ಲಿದ್ದ? ಈಗ ಎಲ್ಲಿದ್ದಾನೆ ರಾಜೇಶ್? ಒಂದು ವಾರದ ಹಿಂದೆ ಹೈದರಾಬಾದಲ್ಲಿದ್ದ. ರಾಜೇಶ್ ವಾಸ್ ಇನ್ ಹೈದರಾಬಾದ್ ಎ ವೀಕ್ ಅಗೋ, ಹೀ ಈಸ್ ಇನ್ ತುಮಕೂರು ನಾವು. ನೋಡಿ, ಹೀಗೆ ರಾಜೇಶ್ ಬದಲು ಹೀ, ಇದ್ದಾನೆ ಈಸ್, ವಾಸ್ ಹೋಗಿ ಈಸ್ ಆಗೋಯ್ತಲ್ಲಿ. ಹೀ ಈಸ್ ಇನ್ ತುಮಕೂರು ನಾವು. ನೋಡಿ, ಕಾಲ ಬಹಳ ಮುಖ್ಯ ಇಲ್ಲಿ. ಕಾಲಕ್ಕೆ ತಕ್ಕಂಗೆ ಯಾವ ಯಾವ ಕ್ರಿಯಾಪದಗಳು ಯಾವ ಯಾವ ಕಾಲದಲ್ಲಿ ಬಳಸಬೇಕನ್ನುವ ಅರಿವಿದ್ಬಿಟ್ರೆ ಸಾಕು ನಮಗೆ. ಸ್ವಲ್ಪ ಇಂಗ್ಲೀಷ್ ಈಸ್ ನಾಟ್ ಇಂಪಾಸಿಬಲ್, ಇಟ್ ಈಸ್ ನಾಟ್ ಡಿಫಿಕಲ್ಟ್, ಇಟ್ ಈಸ್ ಲಿಟ್ಲ್ ಬಿಟ್ ಕನ್ಫ್ಯೂಸಿಂಗ್. ಸ್ವಲ್ಪ ಗೊಂದಲ ಅಷ್ಟೆ. ಪ್ರಾಕ್ಟೀಸ್ ಮಾಡಿದ್ರೆ ಈ ಗೊಂದಲ ಎಲ್ಲ ನಿವಾರಣೆ ಆಗುತ್ತೆ. ಅದಕ್ಕೆ ಇಂಗ್ಲೀಷಲ್ಲಿ ಹೇಳ್ತೀವಿ ನಾವು, ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಲ್ಲ, ಪ್ರಾಕ್ಟೀಸ್ ಮೇಕ್ಸ್ ಎವ್ರಿ ಒನ್ ಪರ್ಫೆಕ್ಟ್. ಬರೀ ಮ್ಯಾನ್ ಯಾಕೆ, ವುಮನ್ನು ಪರ್ಫೆಕ್ಟೇ. ಅದಕ್ಕೆ ಪ್ರಾಕ್ಟೀಸ್ ಮೇಕ್ಸ್ ಎವ್ರಿ ಒನ್ ಪರ್ಫೆಕ್ಟ್. ನೋಡಿ, ನೆಕ್ಸ್ಟ್. ದಿಶಾ ವಾಸ್ ಇನ್ ಹೈಸ್ಕೂಲ್ 2 years ago. ದಿಶಾ ಇದ್ದಳು ಎಲ್ಲಿ? ಹೈಸ್ಕೂಲಲ್ಲಿ. ಯಾವಾಗ? 2 ವರ್ಷಗಳ ಹಿಂದೆ. ಈಗ ಕಾಲೇಜ್ ಬಂದಿದ್ದಾಳೆ, ಹಿಂದೆ ಹೈಸ್ಕೂಲ್ ಇದ್ಲು. ನೋಡಿ, ಇದ್ದಳು, ಇದ್ದಾಳೆ, ಇದ್ದ, ಇದ್ದಾನೆ, ವಾಸು, ಈಸ್. ದಿಶಾ ವಾಸ್ ಇನ್ ಹೈಸ್ಕೂಲ್ 2 years ago. ದಿಶಾ ಬದಲು ಶಿ ಬಳಸಬೇಕು. ರಾಜೇಶ್ ಬದಲು ಹಿ ಬಳಸಿದ್ನಲ್ಲ. ಶಿ ಈಸ್ ಇನ್ ಕಾಲೇಜ್ ನಾವು. ಈಗ ಕಾಲೇಜಲ್ಲಿದ್ದಾಳೆ. 2 ವರ್ಷಗಳಿಂದ ಹೈಸ್ಕೂಲ್ ಆಯಿತು, ಈ ಕಾಲೇಜ್ ಬಂದಾಳೆ. ಅಗೋ ನಾವು. 2 years ago ಅಂದರೆ ದೆನ್ ಆಗ, ನಾವು ಈಗ. ನೆಕ್ಸ್ಟ್, ಒನ್ ಆಫ್ ಮೈ ಫ್ರೆಂಡ್ಸ್. ನೋಡಿ, ಮತ್ತೆ ಇಲ್ಲಿ ಕಾಂಪ್ಲೆಕ್ಸ್ ನೌನ್. ನನ್ನ ಸ್ನೇಹಿತರಲ್ಲಿ ಒಬ್ಬನು, ಏಕವಚನ ತಾನೆ. ನೋಡಿ, ಫ್ರೆಂಡ್ಸ್ ನೋಡಿ ವರ್ಡ್ ಬರೀಬಾರ್ದು. ವಾಸ್ ನಾಟ್ ವೆಲ್ ಲಾಸ್ಟ್ ವೀಕ್. ಲಾಸ್ಟ್ ವೀಕ್ ಕಳೆದ ವಾರ, ಕಳೆದು ಹೋದ ವಾರ. ನನ್ನ ಸ್ನೇಹಿತರಲ್ಲಿ ಒಬ್ಬನಿಗೆ ನಾಟ್ ವೆಲ್, ಹುಷಾರಿರಲಿಲ್ಲ. ಸೊ ಒನ್ ಆಫ್ ಮೈ ಫ್ರೆಂಡ್ ಅನ್ನಬಾರ್ದು, ಫ್ರೆಂಡ್ಸ್. ಮತ್ತು ಫ್ರೆಂಡ್ಗೆ ಅಪಾಸ್ಟ್ರಫಿಯಸ್ ಇಡಬಾರ್ದು, ಅದು ಬಹುವಚನ. ಸೊ ಒನ್ ಆಫ್ ಮೈ ಫ್ರೆಂಡ್ಸ್ ವಾಸ್ ನಾಟ್ ವೆಲ್ ಲಾಸ್ಟ್ ವೀಕ್. ಅರ್ಥ ಆಗ್ತಾ ಇದೆಯಾ? ಇನ್ನೊಂದು ನೋಡಿ, ನನ್ ಆಫ್ ದ ಕ್ಯಾಂಡಿಡೇಟ್ಸ್. ಅಭ್ಯರ್ಥಿಗಳಲ್ಲಿ ಯಾರನ್ನು ಕೂಡ ಇಂಟರ್ವ್ಯೂ ಮಾಡಿಲ್ಲ, ನೆನ್ನೆ ಇಂಟರ್ವ್ಯೂ ಮಾಡಿಲ್ಲ. ನನ್ ಆಫ್ ದ ಕ್ಯಾಂಡಿಡೇಟ್ಸ್, ಅಭ್ಯರ್ಥಿಗಳಲ್ಲಿ ಯಾವೊಬ್ಬರನ್ನೂ ಕೂಡ ಅಂದರೆ ಏಕವಚನ, ವಾಸ್ ಬಳಸಬೇಕು. ಬಿಕಾಸ್ ಎಸ್ಟರ್ಡೇ, ನೆನ್ನೆ ನಡೆದು ಹೋದದ್ದು, ಲಾಸ್ಟ್ ವೀಕ್ ನಡೆದು ಹೋದದ್ದು. ಒನ್ ಆಫ್ ಮೈ ಫ್ರೆಂಡ್ಸ್ ವಾಸ್ ನಾಟ್ ವೆಲ್ ಲಾಸ್ಟ್ ವೀಕ್. ನನ್ ಆಫ್ ದ ಕ್ಯಾಂಡಿಡೇಟ್ಸ್ ವಾಸ್ ಇಂಟರ್ವ್ಯೂಡ್ ಎಸ್ಟರ್ಡೇ. ಆಮೇಲೆ ನೋಡಿ, ನೈದರ್ ಆಫ್ ದ ಬಾಯ್ಸ್. ಇಬ್ಬರು ಹುಡುಗರು, ರವಿ, ರಾಜೇಶ್, ಇಬ್ಬರೇ. ನೈದರ್ ಅಂದರೆ ಇಬ್ಬರೇ ಇರ್ತಾರೆ. ನೈದರ್ ಆಫ್ ದ ಬಾಯ್ಸ್, ಇಬ್ಬರಲ್ಲಿ ಒಬ್ಬರು ಕೂಡ ಪ್ರೆಸೆಂಟ್ ಆಗಿರಲಿಲ್ಲ ಕ್ಲಾಸಲ್ಲಿ ಬೆಳಗ್ಗೆ. ನೈದರ್ ಆಫ್ ದ ಬಾಯ್ಸ್ ವಾಸ್ ಅನ್ಬೇಕು, ವರ್ ಅನ್ಬಾರ್ದು. ವಾಸ್ ಪ್ರೆಸೆಂಟ್. ವಾಸ್ ಯಾಕೆ? ಬೆಳಿಗ್ಗೆ, ಮಧ್ಯಾಹ್ನನೋ ಸಂಜೆನೋ ಹೇಳ್ತಾ ಇದ್ದೀನಿ ನಾನು. ಬೆಳಿಗ್ಗೆ ಆ ಇಬ್ಬರಲ್ಲಿ ಒಬ್ಬರು ಇರಲಿಲ್ಲ ಕ್ಲಾಸಲ್ಲಿ, ಅಂದರೆ ಇಬ್ಬರು ಚಕ್ಕರ್. Neither of the boys was present in the class in the morning. Present
ನೈದರ್ ಅಂದರೆ ಏನು, ಫುಲ್ ನೆಗೆಟಿವ್ ಬಂದುಬಿಡುತ್ತೆ ನೈದರ್ ಅಂದರೆ. ಐದರ್ ಅಂದರೆ ಒಂದು ಪಾಸಿಟಿವ್ ಒಂದು ನೆಗೆಟಿವ್. ನೇದರ್ ಅಂದರೆ ಯಾರೂ ಇಲ್ಲ, ಇಬ್ಬರಲ್ಲಿ ಯಾರೂ ಕೂಡ ಉಪಸ್ಥಿತರಾಗಿರಲಿಲ್ಲ ತರಗತಿಯಲ್ಲಿ ಬೆಳಿಗ್ಗೆ. ನೈದರ್ ಆಫ್ ದ ಬಾಯ್ಸ್ ವಾಸ್ ಪ್ರೆಸೆಂಟ್ ಇನ್ ದ ಕ್ಲಾಸ್ ಇನ್ ದ ಮಾರ್ನಿಂಗ್. ನೋಡಿ ನೆಕ್ಸ್ಟ್, ದ ಮನಿ, ಹಣ ಏಕವಚನನೇ. ದ ಮನಿ ವಾಸ್, ನೋಡಿ ಹಣದ ಬಗ್ಗೆ ಹೇಳ್ತೀನಿ, 10,000 rupees ಇರಲಿ, 1 crore rupees ಇರಲಿ, 10,000 crore rupees ಇರಲಿ, ಯಾವತ್ತೂ ಏಕವಚನನೇ ಅದು. 20,000 rupees ಇರಲಿ, ಏಕವಚನನೇ. ಸೊ ದ ಮನಿ ವಾಸ್, ಹಣ ಇತ್ತು ಎಲ್ಲಿ, ಇನ್ ದ ವ್ಯಾಲೆಟ್. ವ್ಯಾಲೆಟ್ ಅಂದರೆ ಪರ್ಸ್, ಪರ್ಸಲ್ಲಿತ್ತು. ಎ ಲಿಟಲ್ ವೈಲ್ ಅಗೋ. ನೋಡಿ ಇದು ಭೂತಕಾಲ ಸೂಚಿಸುತ್ತೆ. ಲಿಟಲ್ ವೈಲ್ ಅಗೋ, ನಾನು ಹೇಳಿದ್ನಲ್ಲ, ಇಂಗ್ಲೀಷ್ ವಾಕ್ಯಗಳಲ್ಲಿ ಕಾಲವು ಕೊನೆಯಲ್ಲಿರುತ್ತೆ, ಕೊನೆಯಲ್ಲೇ ಬಳಸಬೇಕು. ಲಿಟಲ್ ವೈಲ್ ಅಗೋ ಅಂದರೆ ಸ್ವಲ್ಪ ಹೊತ್ತಿನ ಹಿಂದೆ. ಸ್ವಲ್ಪ ಹೊತ್ತಿನ ಹಿಂದೆ ನನ್ನ ಪರ್ಸಲ್ಲಿ ದುಡ್ಡಿತ್ತು ಅಂದ್ರೇನು, ಈಗಿಲ್ಲ, ಯಾರೋ ಕದ್ದಿದ್ದಾರೆ ಅಂತ ಅರ್ಥ. ಹಣ ಇತ್ತು ಅಂದರೆ ಈಗಿಲ್ಲ ಅಂತ. ಸೊ ದ ಮನಿ ವಾಸ್ ಇನ್ ದ ವ್ಯಾಲೆಟ್ ಎ ಲಿಟಲ್ ವೈಲ್ ಅಗೋ ಅಂದರೆ ನಾವು ದ ಮನಿ ಈಸ್ ನಾಟ್ ದೇರ್ ಇನ್ ದ ವ್ಯಾಲೆಟ್. ಯಾಕೆ? ಸಂಬಡಿ ಮಸ್ಟ್ ಹ್ಯಾವ್ ಸ್ಟೋಲನ್ ಇಟ್, ಸಂಬಡಿ ಮೇ ಹ್ಯಾವ್ ಸ್ಟೋಲನ್ ಇಟ್. ಯಾರೋ ಅದನ್ನು ಕದ್ದಿರಬಹುದು. 11th ನೋಡಿ, ದ ಮನಿ ವಾಸ್ ಇನ್ ದ ವ್ಯಾಲೆಟ್ ಎ ಲಿಟಲ್ ವೈಲ್ ಅಗೋ. ಸ್ವಲ್ಪ ಹೊತ್ತಿನಿಂದ ಪರ್ಸಲ್ಲಿ ಹಣ ಇತ್ತು. ಇಟ್ ಈಸ್ ನಾಟ್ ದೇರ್ ನೌ. ಇಟ್ ಅಂದ್ರೇನು, ಹಣ. ಈಸ್ ಬಳಸ್ಬೇಕು. ಈಗ ಅಲ್ಲಿ ಇಲ್ಲ, ನಾಟ್ ದೇರ್, ಆ ವ್ಯಾಲೆಟಲ್ಲಿ ದುಡ್ಡಿಲ್ಲ. ಹಿಂದೆ ಇತ್ತು, ಈಗ ಇಲ್ಲ. ನೋಡಿ, ದ ಮನಿಗೆ ವಾಸ್ ಬಳಸ್ತಿದ್ವಿ, ಯಾಕೆ? ಲಿಟಲ್ ವೈಲ್ ಅಗೋ. ಈಗ ಅಂದರೆ ಈಸ್ ಬಳಸ್ತೀವಿ. ಮನಿಗೆ ಇಟ್ಟು ವಾಸ್ ಬದಲು ಈಸ್, ಯಾಕೆ? ಈಗ ಈ ಒಂದು ವರ್ತಮಾನದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಇಟ್ ಈಸ್ ನಾಟ್ ದೇರ್ ನಾವು. ಸ್ವಲ್ಪ ಹೊತ್ತಿನ ಹಿಂದೆ ಪರ್ಸಲ್ಲಿ ದುಡ್ಡಿತ್ತಲ್ಲೋ, ಈಗಿಲ್ವಲ್ಲ. ಸೊ ದ ಮನಿ ವಾಸ್ ಇನ್ ದ ವ್ಯಾಲೆಟ್ ಎ ಲಿಟಲ್ ವೈಲ್ ಅಗೋ, ಇಟ್ ಈಸ್ ನಾಟ್ ದೇರ್ ನಾವ್. ಯುಗೆ ಪ್ಲೂರಲ್ಸ್ಗೆ ಭೂತಕಾಲದಲ್ಲಿ ವರ್ ಬಳಸಬೇಕು, ವರ್ತಮಾನದಲ್ಲಿ ಆರ್ ಬಳಸಬೇಕು, ಭೂತಕಾಲದಲ್ಲಿ ನೋಡಿ ವರ್ ಅಂದರೆ ಏನು? ನೀನು ಆಗುತ್ತೆ, ಅವರು ಆಗುತ್ತೆ, ಅವುಗಳು ಆಗುತ್ತೆ. ಅವಕ್ಕೆ ನೀನು ಎಲ್ಲಿದ್ದೆ, ಏನಾಗಿದ್ದೆ. ನೋಡಿ ವರ್ ಅನ್ನುವುದು ನೀನು ಎಂಬ ಕರ್ತೃಪದದ ಬಗ್ಗೆ ಹೇಳುತ್ತೆ. ನೀನು ಎಲ್ಲಿದ್ದೆ, ಏನಾಗಿದ್ದೆ, ಹೇಗಿದ್ದೆ. ಪುನಃ ಕರ್ತೃಪದ ಅವರು ಆದಾಗ, ದೇ ಆದಾಗ ಅವರೆಲ್ಲಿದ್ದರು, ಏನಾಗಿದ್ದರು, ಹೇಗಿದ್ದರು ಅಂತ ಹೇಳುತ್ತೆ. ನೋಡಿ ಇಲ್ಲಿ ಯು ಜೊತೆಯಲ್ಲಿ ವರ್ ಬಳಸಬೇಕಾ? ಯಾಕೆ? ನಡೆದೋದ ಘಟನೆ. ಯು ಆರ್ ದ ಕ್ಯಾಂಟೀನ್ ಇನ್ ದ ಮಾರ್ನಿಂಗ್. ಬೆಳಗ್ಗೆ ನಿನ್ನ ಕ್ಯಾಂಟೀನಲ್ಲಿದ್ದೆ, ನಾನು ನೋಡಿದೆ. ಈಗ ಇಲ್ಲಿದ್ದೀಯಾ? ಎಲ್ಲ ಲೈಬ್ರರಿಯಲ್ಲಿ ಇದೆಯಾ? ಬೆಳಿಗ್ಗೆ ಅಲ್ಲಿದ್ದೆ. ಯು ಆರ್ ದ ಕ್ಯಾಂಟೀನ್ ಇನ್ ದ ಮಾರ್ನಿಂಗ್. ಮೈ ಪೇರೆಂಟ್ಸ್ ವರ್ ಆ್ಯಂಗ್ರಿ ವಿತ್ ಮೀ ಯೆಸ್ಟರ್ಡೇ. ಮೈ ಪೇರೆಂಟ್ಸ್, ನನ್ನ ಪೋಷಕರು, ಬಹುವಚನ. ವರ್ ಬಳಸ್ಬೇಕು. ಯಾಕೆ? ಅಲ್ಲಿ ಆರು ಬಳಸೋಂಗಿಲ್ಲ. ಯಾಕೆ? ಯೆಸ್ಟರ್ಡೇ ನೋಡಿ, ನೆನ್ನೆಯ ದಿವಸ ಅಂದರೆ ನಡೆದು ಹೋದ ಘಟನೆ. ಮೈ ಪೇರೆಂಟ್ಸ್ ವರ್ ಆ್ಯಂಗ್ರಿ, ಕೋಪಗೊಂಡಿದ್ದರು. ಯಾರೊಂದಿಗೆ? ನನ್ನೊಂದಿಗೆ. ವಿತ್ ಮೀ. ಯೆಸ್ಟರ್ಡೇ, ನಿನ್ನೆ. ಕಾರಣ ಏನೇ ಇರಬಹುದು. ಮೈ ಪೇರೆಂಟ್ಸ್ ವರ್ ಆ್ಯಂಗ್ರಿ ವಿತ್ ಮೀ ಯೆಸ್ಟರ್ಡೇ. ಯು ವರ್ ದ ಕ್ಯಾಂಟೀನ್ ಇನ್ ದ ಮಾರ್ನಿಂಗ್. ಐ ಸಾ ಯು, ನಾನು ನೋಡ್ತೀನಿ ನಿನ್ನ. ಮೈ ಪೇರೆಂಟ್ಸ್ ವರ್ ಆ್ಯಂಗ್ರಿ ವಿತ್ ಮೀ ಯೆಸ್ಟರ್ಡೇ. ನೋಡಿ, ಮೆನಿ ಸ್ಟೂಡೆಂಟ್ಸ್, ಹಲವು ವಿದ್ಯಾರ್ಥಿಗಳು, ವರ್ ಪ್ರೆಸೆಂಟ್, ಹಾಜರಿದ್ದರು. ಇನ್ ದ ಕ್ಲಾಸ್, ತರಗತಿಯಲ್ಲಿ. ಲಾಸ್ಟ್ ಸಂಡೇ, ಲಾಸ್ಟ್ ಸ್ಯಾಟರ್ಡೆ, ಕಳೆದ ಶನಿವಾರ ನಡೆದು ಹೋದ ಘಟನೆ. ಸಬ್ಜೆಕ್ಟ್ ಪ್ಲೂರಲ್ ಇದೆ. ಮೆನಿ ಸ್ಟೂಡೆಂಟ್ಸ್, ವರ್ ಬಳಸಬೇಕು. ಸಬ್ಜೆಕ್ಟ್ ಏನಿದ್ರೆ ಯಾವ ವರ್ ಬಳಸಬೇಕು, ನಾನು ಹಿಂದೆಲ್ಲ ಅಗ್ರಿಮೆಂಟ್ ಕೊಟ್ಟಿದ್ದೀನಿ ನೋಡಿ. ವಿಡಿಯೋನ ನೀವು ರಿವೈಂಡ್ ಮಾಡ್ಕೊಂಡು ನೋಡಿ, ಪಾಸ್ ಮಾಡಿದ್ರೆ ಗೊತ್ತಾಗುತ್ತೆ. ಸಮ್ ಪೇಷಂಟ್ಸ್, ಕೆಲವು ರೋಗಿಗಳು, ಬಹುವಚನ. ವರ್ ಡಿಸ್ಚಾರ್ಜ್ಡ್ ಫ್ರಮ್ ಹಾಸ್ಪಿಟಲ್ಸ್ ಅ ಫ್ಯೂ ಡೇಸ್ ಅಗೋ. ಅ ಫ್ಯೂ ಡೇಸ್ ಅಗೋ, ಕೆಲವು ದಿನಗಳ ಹಿಂದೆ. ಪುನಃ ಭೂತಕಾಲ. ಹಾಸ್ಪಿಟಲ್ಸಿಂದ ಅವರನ್ನು ಕಳಿಸ್ಬಿಟ್ಟಾರೆ, ಡಿಸ್ಚಾರ್ಜ್ ಮಾಡಿದ್ದಾರೆ. ಸಮ್ ಪೇಷಂಟ್ಸ್ನ, ಕೆಲವು ರೋಗಿಗಳು, ಬಹುವಚನ ವರ್ ಬಳಸಬೇಕು. ಯಾಕೆ?
ಫ್ಯೂ ಡೇಸ್ ಅಗೋ ಭೂತಕಾಲದಲ್ಲಿದ್ದಾಗ ಸಬ್ಜೆಕ್ಟ್ ಬಹುವಚನ ಇದ್ದಾಗ ವರ್ಬ್ ಬಳಸಬೇಕು. ಸಮ್ ಪೇಷಂಟ್ಸ್ ವರ್ ಡಿಸ್ಚಾರ್ಜ್ಡ್ ಫ್ರಮ್ ಹಾಸ್ಪಿಟಲ್ಸ್ ಎ ಫ್ಯೂ ಡೇಸ್ ಅಗೋ. ಮತ್ತೊಂದು ಸರಿ ಓದ್ತೀನಿ ನೋಡಿ ಆ 4 ಸೆಂಟೆನ್ಸಸ್ನ. ಯು ವರ್ ಅಟ್ ದ ಕ್ಯಾಂಟೀನ್ ಇನ್ ದ ಮಾರ್ನಿಂಗ್. Oh, my parents were angry with me yesterday. Many students were present in the class last Saturday, you know. Some patients were discharged from hospitals a few days ago. ಇವೆಲ್ಲ ಹೇಳಿಕೆಗಳು. ಇವನ್ನ ನಾವೇನಂತೀವಿ ಅಂದರೆ ಅಸರ್ಟಿವ್ ಸೆಂಟೆನ್ಸಸ್ ಅಂತೀವಿ. ಇಷ್ಟೊತ್ತು ನಾನು ಏನೇನು ವಾಕ್ಯಗಳನ್ನು ನಿಮಗೆ ಕೊಟ್ಟಿದ್ದೀನೋ ನೀಡಿದ್ದೀನೋ ಅವೆಲ್ಲ ಅಸರ್ಟಿವ್ ಸೆಂಟೆನ್ಸಸ್. ಪಾಸಿಟಿವ್ ಆರ್ ನೆಗೆಟಿವ್ ಇರ್ಬೋದು. ಅಸರ್ಟಿವ್ ಸೆಂಟೆನ್ಸಸ್ ಅಂದರೆ ಎಲ್ಲ ಪಾಸಿಟಿವ್ ನೋಡಿ. ಸಬ್ಜೆಕ್ಟ್ ಪಕ್ಕ ವರ್ಬ್ ಇರೋದೆಲ್ಲ ಕೂಡ ಅಸರ್ಟಿವೆ. ನಾಟ್ ಬಂದರೆ ನೆಗೆಟಿವ್ ಆಗುತ್ತೆ. ಇಷ್ಟೊತ್ತು ನಾನು ಡಿಸ್ಕಸ್ ಮಾಡಿದ್ದೆಲ್ಲ ಅಸರ್ಟಿವ್ ಸೆಂಟೆನ್ಸಸ್. ಎ ಎಸ್ ಎಸ್ ಇ ಆರ್ ಟಿ ಐ ವಿ ಇ ಅಸರ್ಟಿವ್ ಸೆಂಟೆನ್ಸಸ್. ಅದನ್ನು ಡಿಕ್ಲರೇಟಿವ್ ಸೆಂಟೆನ್ಸಸ್ ಅಂತ ಕೂಡ ಅಂತೀವಿ ನಾವು. ಈಗ ನೆಕ್ಸ್ಟ್ ಏನಪ್ಪ ಅಂದರೆ ಫಾರ್ಮಿಂಗ್ ಕ್ವೆಶ್ಚನ್ಸ್ ಆ್ಯಂಡ್ ಆನ್ಸರ್ಸ್. ಹೇಗೆ ಪ್ರಶ್ನೆಗಳನ್ನು ಫಾರ್ಮಿಂಗ್ ತಯಾರಿಸುತ್ತಾ ಅದಕ್ಕೆ ಉತ್ತರಗಳನ್ನು ಹೇಗೆ ಕೊಡಬೇಕು ಅಂತ. ಅದರಲ್ಲಿ ಬಿ ಫಾರ್ಮ್ಸ್ ಆ್ಯಮೀಸಾರ್ ತಗೊಳ್ಳೋಣ ನೋಡಿ ಹೇಗೆ ಬರುತ್ತೆ. ಆ್ಯಮೀಸಾರ್ ಬಳಸ್ಕೊಂಡಾಗ ನಾವು ಆನ್ಸರ್ ಅಂದ್ರೇನು, ಅಸರ್ಟಿವ್ ಸೆಂಟೆನ್ಸಲ್ಲಿ ಸಬ್ಜೆಕ್ಟ್ ಪಕ್ಕ ವರ್ಬ್ ಬರುತ್ತೆ. ಎಸ್ ವಿ ಅಂದರೆ ಯಾವತ್ತಿಗೂ ಅಸರ್ಟಿವ್. ಕ್ವಶನ್ಸಲ್ಲಿ ನೋಡಲಿ ಎಸ್ ವಿ ಏನಾಯಿತು, ವಿ ಎಸ್ ಆಯಿತು. ಪ್ರಶ್ನೆಗಳಲ್ಲಿ ಕ್ರಿಯಾಪದವು ಆರಂಭದಲ್ಲಿ ಬಂದು ನಂತರ ಕರ್ತೃಪದ ಬರುತ್ತೆ. ಅರ್ಥವಾಗ್ತಾ ಇದೆಯಾ ಸ್ನೇಹಿತರೆ? ನಿಮಗೆ ಈ ಸೂತ್ರ ತಿಳಿಯದೇ ಇದ್ದರೂ ಕೂಡ ನೀವು ಹಲವು ಪ್ರಶ್ನೆಗಳಿಗೆ ಕೇಳಿದ್ದೀರಿ. ಫಾರ್ ಎಕ್ಸಾಂಪಲ್, ಹೌ ಆರ್ ಯು ಅಂದಿದ್ದೀರಿ, ಅಂದಿಲ್ವಾ? ಹೌ ಆರ್ ಯು, ಹೌ ಈಸ್ ಯುವರ್ ಫಾದರ್, ವೇರ್ ಆರ್ ಯು ಗೋಯಿಂಗ್, ಸೆಂಟೆನ್ಸಸ್ ಮಾತಾಡಿದಿರಿ ಇಲ್ವಾ ನೀವು? ಅದಕ್ಕೆ ಹೇಳಿದ ನಾನು ಅಸರ್ಟಿವ್ ಸೆಂಟೆನ್ಸಸ್ಸಲ್ಲಿ ಸಬ್ಜೆಕ್ಟ್ ಪಕ್ಕ ವರ್ಬ್ ಬರುತ್ತೆ, ಪ್ರಶ್ನೆಗಳಲ್ಲಿ ವರ್ಬ್ ಪಕ್ಕ ಸಬ್ಜೆಕ್ಟ್ ಬರುತ್ತೆ. ಇದು ಗೊತ್ತಾಗದೇ ನೀವು ಮಾತಾಡಿದ್ದೀರಿ ಇಂಗ್ಲೀಷ್ ವಾಕ್ಯಗಳಲ್ವಾ? ನಾ ಹೇಳಿದ್ನಲ್ಲಿ ಈಗಲೇ ಹೌ ಆರ್ ಯು, ಹೌ ಇಸ್ ಯುವರ್ ಫಾದರ್. ನೋಡಿ ಹೌ ಆರ್ ಯು, ಹೌನ ಕಟ್ ಮಾಡಿದ್ರೆ ಆರ್ ವರ್ಬ್ ಅಲ್ವಾ, ಫಸ್ಟ್ ಬಳಸಿದ್ರಲ್ವಾ, ಪಕ್ಕದಲ್ಲಿ ಯು ಬಳಸಿದ್ರೆ ಆರ್ ಯು. ಹೌ ಆರ್ ಯು, ಆರ್ ವರ್ಬ್, ಪಕ್ಕದಲ್ಲಿ ಯು ಸಬ್ಜೆಕ್ಟು. ವಿ ಪ್ಲಸ್ ಎಸ್, ಪ್ಲಸ್ ಅಂದರೆ ಪಕ್ಕದಲ್ಲಿ. ಈ ಒಂದು ಸೂತ್ರ ಮನಸ್ಸಲ್ಲಿ ಇಟ್ಕೊಳ್ಳಿ. ಎಸ್ ಪ್ಲಸ್ ವಿ ಈಸ್ ಈಕ್ವಲ್ ಟು ಅಸರ್ಟಿವ್ ಸೆಂಟೆನ್ಸ್ ಅಥವಾ ಡಿಕ್ಲರೇಟಿವ್ ಸೆಂಟೆನ್ಸ್ ಅಥವಾ ಸ್ಟೇಟ್ಮೆಂಟ್ ಅಂತೀವಿ, ಹೇಳಿಕೆಗಳು. ಎಸ್ ಪ್ಲಸ್ ವಿ ಸಬ್ಜೆಕ್ಟ್ ಪಕ್ಕ ವರ್ಬು. ವಿ ಪ್ಲಸ್ ಎಸ್ ವರ್ಬ್ ಫಸ್ಟ್ ಬಳಸಿ ನಂತರ ಅದಕ್ಕೆ ನಾವು ಸಬ್ಜೆಕ್ಟನ್ನು ಅಂಟಿಸಿದ್ರೆ ಇಟ್ ಬಿಕಮ್ಸ್ ಎ ಕ್ವೆಶ್ಚನ್ ಆರ್ ಇಂಟೆರೋಗೇಟಿವ್ ಸೆಂಟೆನ್ಸ್ ಅಂತೀವಿ. INTE RROGATIVE ಇಂಟರೋಗೇಟಿವ್ ಸೆಂಟೆನ್ಸ್. ಇಂಟರೋಗೇಟಿವ್ ಸೆಂಟೆನ್ಸ್ ಅಂದರೆ ಒಂದೇ, ಕ್ವೆಶ್ಚನ್ ಅಂದರೆ ಒಂದೇ. ಇಲ್ಲಿ ನೋಡಿ, ಮಿಸ್ಟರ್ ಎಕ್ಸ್, ಹಾಯ್ ರವಿ, ವೇರ್ ಆರ್ ಯು ನಾವ್. ಹಲೋ ರವಿ, ನೀನು ಎಲ್ಲಿದ್ದೀಯಾ? ನೋಡಿ ವೇರ್ ಮುಚ್ಚಿಬಿಟ್ರೆ ಆರ್ ವರ್ಬ್ ಇದೆಯಾ, ಫಸ್ಟ್ ವರ್ಬ್ ಅಂತ, ಯು ಕರ್ತೃಪದ. ನೋಡಿ ವರ್ಬ್ ಪಕ್ಕ ಸಬ್ಜೆಕ್ಟ್ ಬಂತು. ನಾವು ನೀನು ಈಗ ಎಲ್ಲಿದ್ದೀಯಾ, ವಿ ಪ್ಲಸ್ ಎಸ್ ಬಂತು. ಇಟ್ ಈಸ್ ಎ ಕ್ವೆಶ್ಚನ್, ಇಟ್ ಈಸ್ ಎನ್ ಇಂಟರೋಗೇಟಿವ್ ಸೆಂಟೆನ್ಸ್. ಅದಕ್ಕೆ ಅಲ್ಲಿ ಕ್ವೆಶ್ಚನ್ ಮಾರ್ಕ್ ಇದೆ. ಹಾಯ್ ರವಿ, ವೇರ್ ಆರ್ ಯು ನಾವು, ಈಗ ಎಲ್ಲಿದ್ದೀಯ ಅನ್ನೋದಕ್ಕೆ ಆರ್ ಬಳಸಿದ್ದೀವಿ ನಾವು. ಇವುಗೆ ಆರ್ ಬಳಸಿದ್ದೀವಿ, ವರ್ಬ್ ಬಳಸಿಲ್ಲ. ಯಾಕೆ? ನಾವು ಅಂತ ಹೇಳ್ತಾ ಇದ್ದೀವಿ. ಎಕ್ಸ್ ಎಂಬವನು ಹೇಳ್ತಾ ಇದ್ದಾನೆ, ಹಾಯ್ ರವಿ, ವೇರ್ ಆರ್ ಯು ನಾವು. ನೋಡಿ ವಿ ಪ್ಲಸ್ ಎಸ್. ವೈ ಅಂದರೆ ರವಿ, ರವಿ ಹೇಳ್ತಾ ಇದ್ದಾನೆ ಐ ಆಮ್ ಇನ್ ನ್ಯೂ ಡೆಲ್ಲಿ ನಾವು. ನೋಡಿ ಐಗೆ ಆಮ್, ಇದು ಅಸರ್ಟಿವ್ ಸೆಂಟೆನ್ಸ್, ಉತ್ತರ ಕೊಡ್ತಾ ಇದ್ದಾನೆ. ನೋಡಿ ಇಲ್ಲಿ ಎಸ್ ವಿ, ಮೇಲೆ ವಿ ಎಸ್, ಇಲ್ಲಿ ಎಸ್ ವಿ, ಮೇಲೆ ವಿ ಪ್ಲಸ್ ಎಸ್, ಇಲ್ಲಿ ಎಸ್ ಪ್ಲಸ್ ವಿ. ಐ ಆಮ್, ವೇರ್ ಆರ್ ಯು, ನೀನು ಎಲ್ಲಿದ್ದೀಯಾ, ನಾನೀಗ ಡೆಲ್ಲಿಯಲ್ಲಿದ್ದೇನೆ.
ಐ ಆಮ್ ಇನ್ ನ್ಯೂ ಡೆಲ್ಲಿ ನಾವ್. ಮತ್ತೆ ಎಕ್ಸ್ ಮಾತಾಡ್ತಾನೆ, ಹೌದಪ್ಪ ಡೆಲ್ಲಿಯಲ್ಲಿದ್ದೀಯಾ, ಈಗ ನೀನು ಆಫೀಸಲ್ಲಿದ್ದೀಯಾ? ಆರ್ ಯು ಇನ್ ದ ಆಫೀಸ್ ನಾವ್? ನೋಡಿ, ಆರ್ ವರ್ಬು, ಯು ಸಬ್ಜೆಕ್ಟ್. ಇದನ್ನು ಎಸ್ ಆರ್ ನೋ ಕ್ವಶನ್ ಅಂತೀವಿ. ಇಲ್ಲಿ ಕ್ವಶನ್ ವರ್ಡ್ ಇಲ್ಲ, ವೇರು ಹೌ. ನೋಡಿ ಸ್ಟಾರ್ಟಿಂಗಲ್ಲಿ ವೇರ್ ಆರ್ ಯು ಅಂತಿದೆ, ಅಂತ ವೇರ್ ಅನ್ನೋದು ಇಲ್ಲಿ ಬಳಸಿಲ್ಲ ನಾನು. ವೇರ್ ಆರ್ ಯು ನವ್ ಅಂದರೆ ಆತ ಎಲ್ಲಿದ್ದಾನೆ ಅನ್ನೋದನ್ನು ಎಲ್ಲ ಮಾಹಿತಿ ಕೊಡಬೇಕಾಗುತ್ತೆ. ಐ ಆಮ್ ಇನ್ ನ್ಯೂ ಡೆಲ್ಲಿ ನವ್ ಅಂತ. ಈ ಪ್ರಶ್ನೆಗೆ, ಎರಡನೇ ಪ್ರಶ್ನೆಗೆ ಇಷ್ಟು ಮಾಹಿತಿ ಕೊಡೋ ಅವಶ್ಯಕತೆ ಇಲ್ಲ, ಹೌದು ಅಥವಾ ಇಲ್ಲ ಅಂತ ಹೇಳಿದರೆ ಸಾಕು. ನೋಡಿ, ಆರ್ ಯು ಇನ್ ದ ಆಫೀಸ್ ನವ್? ವಿ ಪ್ಲಸ್ ಎಸ್ ಕ್ವಶನ್ ಮಾರ್ಕ್. ಆರ್ ಯು ಇನ್ ದ ಆಫೀಸ್ ನವ್? ನೀನು ಕಚೇರಿಯಲ್ಲಿ ಈಗಿದ್ದೀಯಾ? ಎಸ್, ಎಸ್ ಅಂದರೂ ಸಾಕು. ಬರವಣಿಗೆಯಲ್ಲಿ ಎಸ್ ಐ ಆಮ್ ಅನ್ಬೇಕು. ಸ್ಪೋಕನ್ ಇಂಗ್ಲೀಷಲ್ಲಿ ಎಸ್ ಅಂದರೂ ಸಾಕು, ಎಸ್ ಆರ್ ನೋ. ಇಲ್ಲ ಅಂದರೆ ನೋ ಅನ್ನಿ. ಆರ್ ಯು ಇನ್ ದ ಆಫೀಸ್ ನವ್? ಎಸ್ ಐ ಆಮ್. ನೋ, ಐ ಆಮ್ ಅಟ್ ದ ಕ್ಯಾಂಟೀನ್ ಅನ್ನಿ. ಇಲ್ಲ, ನಾನು ಕ್ಯಾಂಟೀನಲ್ಲಿ ಇದ್ದೀನಿ. ಆಫೀಸಲ್ಲಿ ಇದ್ದೀನಿ ಅಂದರೆ ಎಸ್ ಐ ಆಮ್ ಇನ್ ದ ಆಫೀಸ್. ಇಲ್ಲ, ಕ್ಯಾಂಟೀನಲ್ಲಿ ಇದ್ದೀನಿ ಅಂದರೆ ನೋ, ಐ ಆಮ್ ಅಟ್ ದ ಕ್ಯಾಂಟೀನ್. ಎಸ್ ಆರ್ ನೋ ಎಂಬ ಉತ್ತರ ಸಿಗುತ್ತೆ ಈ ಪ್ರಶ್ನೆಗೆ. ದಟ್ ಈಸ್ ವೈ ಸಚ್ ಎ ಕ್ವಶನ್ ಈಸ್ ಕಾಲ್ಡ್ ಎ ಎಸ್ ಆರ್ ನೋ ಟೈಪ್ ಕ್ವಶನ್. ಆರ್ ಯು ಇನ್ ದ ಆಫೀಸ್ ನವ್? ಎಸ್ ಐ ಆಮ್. ನೋಡಿ, ಎಸ್ ವಿ ಅಸರ್ಟಿವ್ ಸೆಂಟೆನ್ಸ್ ಆಯ್ತಲ್ವಾ. ಮೇಲೆ ಇಂಟ್ರಾಗೇಟಿವ್. ಹಾಯ್ ರವಿ, ವೆರ್ ಆರ್ ಯು ನಾವ್? ಐ ಆಮ್ ಇನ್ ನ್ಯೂ ಡೆಲ್ಲಿ ನಾವ್. ಆರ್ ಯು ಇನ್ ದ ಆಫೀಸ್ ನಾವ್? ಎಸ್ ಐ ಆಮ್. ಎಸ್ ಬದಲು ಯಾ ಅಂತ ಕೂಡ ಅಂತಾರೆ, ಯಾ ಐ ಆಮ್ ಅಂತಾರೆ. ಇನ್ನೊಂದು ಕಾನ್ವರ್ಸೇಷನ್, ಸಂಭಾಷಣೆ. ಇದೊಂಥರ ಕಾಲ್ಪನಿಕವಾದ ಸಂಭಾಷಣೆ ತೆಗೆದುಕೊಂಡಿದ್ದೇನೆ ಸ್ನೇಹಿತರೆ. ಎ ಎಂಬ ವ್ಯಕ್ತಿ ಹೇಳ್ತಾನೆ, ಹಾಯ್ ರಾಜೇಶ್, ಹೌ ಇಸ್ ಯುವರ್ ಫಾದರ್ ನಾವ್? ಹಲೋ ರಾಜೇಶ್, ಹೌ ಹೇಗೆ, ಇದ್ದಾರೆ ಅಥವಾ ಇದ್ದಾನೆ, ಈಸ್ ಯುವರ್ ಫಾದರ್ ಸಬ್ಜೆಕ್ಟ್. ನಿನ್ನ ತಂದೆ ಒಟ್ಟಿಗೆ ತಗೊಳ್ಳಿ, ಸಬ್ಜೆಕ್ಟ್ ಆಗುತ್ತೆ. ಹೌಗೊಂದು ಮನೆ ಕಟ್ರಿ, ಈಸ್ಗೊಂದು, ಯುವರ್ ಫಾದರ್ಗೊಂದು, ನವ್ಗೊಂದು. ಆಗ ಎಕ್ಸ್ಕ್ಯೂಸ್ ಮೀ, ಹೌ ಇಸ್ ಯುವರ್ ಫಾದರ್ ನಾವ್? ಈಗ ನಿಮ್ಮ ತಂದೆ ಹೇಗಿದ್ದಾರೆ? ನೋಡಿ, ವರ್ಬು ಹೌ ಕೆಳಗಡೆ ಇರಬಾರ್ದು, ಈಸ್ ಕೆಳಗಡೆ ಇರಬೇಕು. ಸ್ವಲ್ಪ ಅಲ್ಲಿ ಮಿಸ್ಟೇಕ್ ಆಗಿದೆ. ಯುವರ್ ಫಾದರ್ ಈಸ್ ಸಬ್ಜೆಕ್ಟು, ಈಸ್ ವರ್ಬ್. ಐ ಆಮ್ ಸಾರಿ, ವಿನ ಈ ಕಡೆಗೆ ಈಸ್ ಕೆಳಗೆ ಬರ್ಕೊಳ್ಳಿ ನೀವು. ಬಿ ಹೇಳ್ತಾನೆ, ಹಿ ಈಸ್ ಫೈನ್. ಹೌ ಇಸ್ ಯುವರ್ ಫಾದರ್ ನಾವ್? ಹಿ ಈಸ್ ಫೈನ್. ಹಿ ಸಬ್ಜೆಕ್ಟು, ಈಸ್ ವರ್ಬ್. ನೋಡ ಹಾಗೆ ಅಲ್ಲಿ ಮೇಲೆ ಹೌ ಕೆಳಗಡೆ ವಿ ಬರೆದಿದ್ದೀನಿ, ಟೈಪ್ ಆಗಿ ತಪ್ಪಾಗಿ. ಈಸ್ ಕೆಳಗಡೆ ವಿ ಬರ್ಕೊಳ್ಳಿ, ಯುವರ್ ಫಾದರ್ ಕೆಳಗಡೆ ಎಸ್ ಬರ್ಕೊಳ್ಳಿ. ಈಸ್ ಫೈನ್ ಅಂತಾನೆ. ಮತ್ತೆ ಏಕೆ ಹೇಳ್ತಾನೆ, ಈಸ್ ಎ ಸ್ಟಿಲ್ ಇನ್ ಸರ್ವಿಸ್? ಇನ್ನೂ ಕೆಲಸದಲ್ಲಿದ್ದಾರೆ ಅವರು. ಇನ್ ಸರ್ವಿಸ್ ಅಂದ್ರೇನು? ಕೆಲಸದಲ್ಲಿರೋದು. ಎಸ್ ಆರ್ ನೋ ಪ್ರಶ್ನೆ. ಈಸ್ ಈ ಸ್ಟಿಲ್ ಇನ್ ಸರ್ವಿಸ್? ಹೀಗೆ ಈಸ್ ಬಳಸಿದ್ದೀವಲ್ವಾ, ಈಸ್ ಎ ಸ್ಟಿಲ್ ಇನ್ ಸರ್ವಿಸ್, ವರ್ಬ್ ಪ್ಲಸ್ ಸಬ್ಜೆಕ್ಟ್. ನೋಡಿ, ವಿ ಪ್ಲಸ್ ಎಸ್. ಎಸ್ ಆರ್ ನೋ ಪ್ರಶ್ನೆ. ಏನು ಹೇಳ್ತಾನಿತ? ನೋ, ಇಲ್ಲಿ ನೆಗೆಟಿವ್. ನೋ, ಹೀ ಈಸ್ ರಿಟೈರ್ಡ್ ನಾವ್. ನನ್ನ ತಂದೆ ಈಗ ನಿವೃತ್ತಿಯ ಒಂದು ಸ್ಥಾನಮಾನವನ್ನು ಪಡ್ಕೊಂಡಿದ್ದಾನೆ ಆತ. ನೋ, ಹಿ ಈಸ್ ರಿಟೈರ್ಡ್ ನಾವ್. ಇದು ಅಸರ್ಟಿವ್ ಸೆಂಟೆನ್ಸ್ ಆಯಿತು. ಹೀ ಪಕ್ಕ ಈಸ್ ಇದೆ ನೋಡಿ, ಸಬ್ಜೆಕ್ಟ್ ಪಕ್ಕ ವರ್ಬ್. ಮೇಲೆ ಈಸ್ ಪಕ್ಕ ಹೀ ಇದೆ, ವರ್ಬ್ ಪಕ್ಕ ಸಬ್ಜೆಕ್ಟ್. ಬಿ ಪ್ಲಸ್ ಎಸ್ ಈಸ್ ಕ್ವಶನ್, ಎಸ್ ಪ್ಲಸ್ ವಿ ಈಸ್ an answer or an assertive sentence or a declarative sentence or a statement. ನೋಡಿ, ಎಸ್ ಪ್ಲಸ್ ವಿ. ಈಗ ವಾಸ್ ವರ್ ತಗೊಳ್ಳೋಣ. ಫ್ರೇಮಿಂಗ್ ಕ್ವಶನ್ಸ್ ಆ್ಯಂಡ್ ಆನ್ಸರ್ಸ್ ಯೂಸಿಂಗ್ ವಾಸ್ ವರ್. ಇಷ್ಟೊತ್ತು ಆಮ್ ಈಸ್ ಆರ್ ತೊಗೊಂಡು, ಈಗ ವಾಸ್ ವರ್. ಎಕ್ಸ್ ಹೇಳ್ತಾನೆ, ಹಾಯ್ ಪ್ರಕಾಶ್, ವೇರ್ ವರ್ ಯು ಯೆಸ್ಟರ್ಡೇ? ಹಿಂದಿನ ವಾಕ್ಯದಲ್ಲಿ, ಹಿಂದಿನ ಕಾನ್ವರ್ಸೇಷನಲ್ಲಿ ವೇರ್ ಆರ್ ಯು ನಾವು ಅಂತ ಕೊಟ್ಟಿದ್ದಾನೆ. ಇಲ್ಲಿ ವೇರ್ ವರ್ ಯು ಯೆಸ್ಟರ್ಡೇ? ಯೆಸ್ಟರ್ಡೇ ನೆನ್ನೆ. ಯುಗೆ ವರ್ ಬಳಸಬೇಕು. ಪಾಸ್ಟ್ ಟೆನ್ಸ್ಗೆ ವರ್, ಪ್ರೆಸೆಂಟ್ ಟೆನ್ಸ್ಗೆ ಆರ್, ಯು ಜೊತೆಯಲ್ಲಿ. ಹಾಯ್ ಪ್ರಕಾಶ್, ವೇರ್ ವರ್ ಯು ಯೆಸ್ಟರ್ಡೇ? ನೀನು ಎಲ್ಲಿದ್ದೆ ನೆನ್ನೆ? ನೋಡಿ, ವಿ ಪ್ಲಸ್ ಎಸ್ ಬಂತಾ? ಪ್ರಕಾಶ್ ಹೇಳ್ತಾನೆ, ವೈ ಹೇಳ್ತಾನೆ, ಐ ವಾಸ್ ಅಟ್ ಹೋಮ್. ನಾನು ಮನೆಯಲ್ಲಿದ್ದೆ ನೆನ್ನೆ. ನೆನ್ನೆ ನೀನು ಎಲ್ಲಿದ್ದೆ? ನಾನು ಮನೆಯಲ್ಲಿದ್ದೆ. ಯು ಶುಡ್ ನಾಟ್ ಸೇ ಐ ಆಮ್ ಅಟ್ ಹೋಮ್. ಐ ಆಮ್ ಅಟ್ ಹೋಮ್ ಅಂದರೆ ಈಗ. ಬಟ್ ಅವ್ನು ಕೇಳ್ತಿರೋದು ನೆನ್ನೆ. ಐ ವಾಸ್ ಅಟ್ ಹೋಮ್ ಅನ್ನಬೇಕು.
ಆ್ಯಮು ವಾಸ್ ಅಲ್ವಾ. ಐ ಆ್ಯಮ್ ಈಗ, ಐ ವಾಸ್ ಆಗ. ಇಟ್ ಈಸ್ ಎನ್ ಅಸರ್ಟಿವ್ ಸೆಂಟೆನ್ಸ್. ದೆನ್ ನೆಕ್ಸ್ಟ್ ಕೇಳ್ತಾನೆ, ವರ್ ಯುವರ್ ಫ್ರೆಂಡ್ಸ್ ವಿತ್ ಯು? ನಿನ್ನ ಮನೇಲಿ ಇದ್ದೆ ಅಲ್ವಾ, ನಿನ್ನ ಫ್ರೆಂಡ್ಸ್ ನಿನ್ನ ಜೊತೆಯಲ್ಲಿದ್ದರಾ ನೆನ್ನೆ ನಿಮ್ಮ ಮನೆಯಲ್ಲಿ? ವರ್ ಯುವರ್ ಫ್ರೆಂಡ್, ನೋಡಿ ಯುವರ್ ಫ್ರೆಂಡ್ಸ್ ಸಬ್ಜೆಕ್ಟು ಬಹುವಚನ, ನಿನ್ನ ಸ್ನೇಹಿತರು. ಬಹುವಚನಕ್ಕೆ ವರ್ ಬಳಸಬೇಕು, ಏಕವಚನಕ್ಕೆ ವಾಸ್ ಬಳಸಿದೆ ಐಗೆ. ವರ್ ಯುವರ್ ಫ್ರೆಂಡ್ಸ್ ವಿತ್ ಯು ಪ್ರಶ್ನೆ. ಯಾಕೆ ನೋಡಿ, ವರ್ ವಿ ಇದೆ, ಯುವರ್ ಫ್ರೆಂಡ್ಸ್ ಸಬ್ಜೆಕ್ಟ್ ಇದೆ, ವಿ ಪ್ಲಸ್ ಇಸ್ ಕ್ವಶನ್ ಮಾರ್ಕ್. ವರ್ ಯುವರ್ ಫ್ರೆಂಡ್ಸ್ ವಿತ್ ಯು? ವೈ ಹೇಳ್ತಾನೆ, ನೋ, ಇರಲಿಲ್ಲ ಅವರು. ಐ ವಾಸ್ ಅಲೋನ್, ನಾನು ಒಬ್ಬನೇ ಇದ್ದೆ ಮನೆಯಲ್ಲಿ. ಅಲೋನ್ ಅಂದರೆ ಒಬ್ಬನೇ, ಐ ಜೊತೆ ವಾಸ್. ನೋಡಿ, ಐ ವಾಸ್ ಅಟ್ ಹೋಮ್, ಐ ವಾಸ್ ಅಲೋನ್. ವೇರ್ ವರ್ ಯು ಎಸ್ಟರ್ಡೇ? ವರ್ ಯು ಯುವರ್ ಫ್ರೆಂಡ್ಸ್ ವಿತ್ ಯು? ಮತ್ತೆ ವರ್. ಬಹುವಚನಕ್ಕೂ ವರ್ರೆ, ಯುಗೂ ವರ್ರೆನೆ. ನಾನು ಹಿಂದೆ ಬರೆದು ತೋರಿಸಿದ್ದೀನಿ ನೋಡಿ ಒಂದು ಸಾರಿ. ಅದಕ್ಕೆ ವಿಡಿಯೋನ ಪಾಸ್ ಮಾಡಿ ರಿವೈನ್ ಮಾಡೋದು ಕಲೀರಿ. ಒಂದು ನೋಟ್ಸಲ್ಲಿ ಪೇಪರ್ಲಿ ಬರ್ಕೊಳ್ಳಿ ಇವೆಲ್ಲ. ಬರೀ ಸಿನಿಮಾ ನೋಡಿದಾಗ ನೋಡಬೇಡಿ ದಯವಿಟ್ಟು. ನನ್ನ ವಿಡಿಯೋ ಅಂತಲ್ಲ, ಯಾವ ಟೀಚರ್ ವಿಡಿಯೋ ಆಗಲಿ, ಯಾವುದೇ ಉಪನ್ಯಾಸಕರ ವಿಡಿಯೋ ಆಗಲಿ, ನೀವು ಬರ್ಕೋಬೇಕಲ್ಲ ಅಲ್ವಾ. ನೋಡಿ ಈಗ ಮತ್ತೆ ಇನ್ನೊಂದು ಕಾನ್ವರ್ಸೇಷನ್. ವೇರ್ ವರ್ ಯುವರ್ ಗ್ರ್ಯಾಂಡ್ ಪೇರೆಂಟ್ಸ್ ಲಾಸ್ಟ್ ಇಯರ್? ಗ್ರ್ಯಾಂಡ್ ಪೇರೆಂಟ್ಸ್ ಅಂದರೆ ಏನು? ಅಜ್ಜ ಅಜ್ಜಿ. ಪೇರೆಂಟ್ಸ್ ಅಂದರೆ ತಂದೆ ತಾಯಿ. ವೇರ್ ವರ್ ಯುವರ್ ಗ್ರ್ಯಾಂಡ್ ಪೇರೆಂಟ್ಸ್ ಲಾಸ್ಟ್ ಇಯರ್? ಕಳೆದ ವರ್ಷ ನಿನ್ನ ಅಜ್ಜ ಅಜ್ಜಿ ಅಂದರು ಎಲ್ಲಿ ಇದ್ದರು? ವರ್. ಯುವರ್ ಗ್ರ್ಯಾಂಡ್ ಪೇರೆಂಟ್ಸ್ ಬಹುವಚನಕ್ಕೆ ವರ್ ತಾನೆ. ವಿ ಪ್ಲಸ್ ಎಸ್ ಯಾಕೆ? ಕ್ವಶನ್ ಮಾರ್ಕ್ ಇದೆ. ವೇರ್ ವರ್ ಯುವರ್ ಗ್ರ್ಯಾಂಡ್ ಪೇರೆಂಟ್ಸ್ ಲಾಸ್ಟ್ ಇಯರ್? ದೇ ವರ್ ಇನ್ ಶಿವಮೊಗ್ಗ. ಅಸರ್ಟಿವ್ ಸೆಂಟೆನ್ಸ್. ಎಲ್ಲಿದ್ದರು? ಶಿವಮೊಗ್ಗದಲ್ಲಿ ಇದ್ದರು. ದೇ ಅಂದರೆ ಯಾರು? ಅಜ್ಜ ಅಜ್ಜಿ. ಬಹುವಚನ ತಾನೆ, ಅದಕ್ಕೆ ವರ್ ಬಳಸಬೇಕು. ದೇ ವರ್ ಇನ್ ಶಿವಮೊಗ್ಗ, ಅವರು ಕಳೆದ ವರ್ಷ ಶಿವಮೊಗ್ಗದಲ್ಲಿದ್ದಾರೆ. ಎಲ್ಲಿದ್ದರು? ನಿಮ್ಮ ಸಹೋದರಿಯ ಜೊತೆಯಲ್ಲಿದ್ದರೆ ಅಕ್ಕ ಆಗ್ಬೋದು, ತಂಗಿ ಆಗ್ಬೋದು. ವರ್ ದೇ ವಿತ್ ಯುವರ್ ಸಿಸ್ಟರ್ ದೇರ್? ಇದು ಎಸ್ ಆರ್ ನೋ. ಮೊದಲು ನಾನು ಏನು ಹೇಳಿದ್ದೀನಿ? ಕ್ವಶನ್ ವರ್ಡ್ ಬಳಸಿ ಪ್ರಶ್ನೆ ಕಟ್ಟೋದು ಹೇಳ್ಕೊಟ್ಟಿದ್ದೀನಿ. ನಂತರ ಎಸ್ ಆರ್ ನೋ ಕ್ವಶನ್. ನೋಡಿ ಇವನ್ನೆಲ್ಲ ನೋಡ್ಕೊಳ್ಳಿ. ಪ್ರಶ್ನೆಗಳಿರೋದು ಎರಡೇ ಟೈಪ್ ಕಣ್ರಿ. ಒಂದು WH ವರ್ಡ್ ಅಥವಾ ಕ್ವಶನ್ ವರ್ಡ್ ಬಳಸಿ ವಿ ಪ್ಲಸ್ ಎಸ್ ಬಳಸಿ ಕಟ್ಟೋದು. ಇನ್ನೊಂದು ಬರೀ ವಿ ಪ್ಲಸ್ ಎಸ್ ಅಂದರೆ ಎಸ್ ಆರ್ ನೋ. ಎರಡು ಥರ ಇರುತ್ತೆ. ಎರಡು ಥರ ಕೊಟ್ಟಿದ್ದೀನಿ, ನೋಡ್ಕೊಳ್ಳಿ. ಬೇರೆ ಸೆಂಟೆನ್ಸಸ್ ನೀವು ಗ್ರಾಮರ್ ಪುಸ್ತಕದಲ್ಲನಾಗಲಿ ಇಂಟರ್ನೆಟಲ್ಲಿ ನೋಡಿ ಕಲೀರಿ. ವರ್ ದೇ ವಿತ್ ಯುವರ್ ಸಿಸ್ಟರ್ ದೇರ್? ಅವರು ನಿನ್ನ ತಂಗಿ ಅಥವಾ ಅಕ್ಕ ಜೊತೆಯಲ್ಲಿ ಅಲ್ಲಿ ಇದ್ದರೇ. ದೇರ್ ಅಲ್ಲಿ ಅಂದರೆ ಎಲ್ಲಿ? ಶಿವಮೊಗ್ಗದಲ್ಲಿ. ವರ್ ದೇ, ವರ್ಗೊಂದು ಗೋಡೆ ಕಟ್ಕೊಳ್ಳಿ, ದೇಗೊಂದು ಕಟ್ರಿ. ವಿತ್ ಯುವರ್ ಸಿಸ್ಟರ್ ಒಂದು ಗೋಡೆ, ದೇರ್ ಒಂದು ಗೋಡೆ. ಡಿವೈಡ್ ಮಾಡಬೇಕು, ಪಾರ್ಟ್ಸ್ ಮಾಡಬೇಕು. ವರ್ ದೇ ವಿತ್ ಯುವರ್ ಸಿಸ್ಟರ್ ದೇರ್? ಎಸ್ ದೇ ವರ್. ಹೌದು, ಅವರು ನನ್ನ ಅಕ್ಕ ಅಥವಾ ತಂಗಿಯೊಂದಿಗೆ ಇದ್ದರು. ಎಲ್ಲಿ? ಅಲ್ಲಿ. ಅಲ್ಲಿ ಅಂದರೆ ಎಲ್ಲಿ? ಶಿವಮೊಗ್ಗದಲ್ಲಿ. ವೇರ್ ವರ್ ಯುವರ್ ಗ್ರ್ಯಾಂಡ್ ಪೇರೆಂಟ್ಸ್ ಲಾಸ್ಟ್ ಇಯರ್? ದೇ ವರ್ ಇನ್ ಶಿವಮೊಗ್ಗ. ವರ್ ದೇ ವಿತ್ ಯುವರ್ ಸಿಸ್ಟರ್ ದೇ? ಯಾ ದೇ ವರ್ ಅಂತಾನೆ. ಅರ್ಥ ಆಯ್ತಾ? ಮುಗೀತಪ್ಪ. ಸೊ ಇಲ್ಲಿ ತನಕ ನಾನು ಈ ಬಿ ಫಾರ್ಮ್ಸ್ ಬಗ್ಗೆ ನಿಮಗೆ ವಿವರವಾಗಿ ಸೆಂಟೆನ್ಸಸ್ ಕೊಟ್ಟಿದ್ದೀನಿ, ಅಗ್ರಿಮೆಂಟ್ ಕೊಟ್ಟಿದ್ದೀನಿ, ಆಮೇಲೆ ಕಾನ್ವರ್ಸೇಷನ್ಸ್ ಕೊಟ್ಟಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ನಿಮ್ಮೊಂದಿಗೆ ನಾನು ಆ್ಯಕ್ಷನ್ ವರ್ಬ್ಸ್ ಬಗ್ಗೆ ಮಾತಾಡ್ತೇನೆ, ಟೆನ್ಸಸ್ ಬಗ್ಗೆ ಮಾತಾಡ್ತೇನೆ. ಅದಕ್ಕೆ ಮುಂಚಿತವಾಗಿ ಇವೆಲ್ಲ ನೀವು ಚೆನ್ನಾಗಿ ಓದ್ಕೊಂಡು ಸ್ವಲ್ಪ ಆ್ಯಕ್ಷನ್ ವರ್ಬ್ಸ್ ಬಗ್ಗೆ ಒಂಚೂರು ತಿಳ್ಕೊಂಬನ್ನಿ. ಕೆಲಸದ ಅರ್ಥ ಕೊಡುವ ಕ್ರಿಯಾಪದಗಳ ಬಗ್ಗೆ ನಿಮಗಿನ್ನೂ ಚೆನ್ನಾಗಿ ಅರ್ಥವಾಗುತ್ತೆ. ಆಯಿತಾ? ಎಲ್ಲರೂ ಶುಭವಾಗಲಿ. ನಮಸ್ಕಾರ.